ದಿವ್ಯ ಸ್ವರೂಪನೆ ನಿನ್ನ ನಾಮದಿ ಜಯಿಸುವೆ. ಭೋಗಗಳ ನಿಮಿತ್ತ ಜಗದೊಳು ನಿನ್ನ ಕೃಪೆಯಂ ಪಡೆಯುವೆ. ಜಾತಿ ಕುಲವಂ ಬಿಟ್ಟು ನಿನ್ನಯ ಪಾದ ಹೊಂದಿದ ಭಕ್ತಗೆ ಪ್ರೀತಿಯಿಂದಲೇ ಸಲಹಿ ಸುಖವನ್ನು ಪಾಲಿಸಿದಿ ನೀನಾತಗೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 32ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯಗಳಲ್ಲಿ ದಾನವ್ವ 2-3 ಸಲ ಗರ್ಭಧಾರಣ ಮಾಡಿದ್ರು ಕೂಡ ಜೀರ್ಣವಾಯಿತು. ಸದ್ಗುರುವಿಗೆ ಶರಣ ಹೋದಾಗ ಮತ್ತೊಂದು ಪುತ್ರ ಹುಟ್ಟಿ ಅದೃಶ್ಯವಾಗಿ ಅನಂತರ ಪುತ್ರವೆನ್ನುವಂಥದ್ದು ಪ್ರಾಪ್ತವಾಗಿ ಅವರ ವಂಶ ಉದ್ಧಾರಕನಾದನು ಎನ್ನುವಂಥ ವಿಷಯ ವಾಚ್ಯಾರ್ಥ ರೂಪದಿಂದ ಲಕ್ಷ್ಯಾರ್ಥ ರೂಪದಿಂದ ನಮಗೆ ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಅಭಿಮಾನ ಉತ್ಪನ್ನವಾಗ್ತವ ನಮ್ಮ ಹೃದಯದಲ್ಲಿ. ನಮ್ಮ ಮನಸ್ಸಿನ ಗರ್ಭದಲ್ಲಿ, ನಮ್ಮ ಮನಸ್ಸಿನೊಳಗೆ ಉದಯವಾಗ್ತವೆ ಸದ್ಗುರುವಿನ ಮೇಲೆ ಪ್ರೀತಿ, ಸದ್ಗುರುವಿನ ಮೇಲೆ ವಿಶ್ವಾಸ, ಸದ್ಗುರುವಿನ ಮೇಲೆ ಅಭಿಮಾನ. ಮತ್ತವ ಹಂಗ ಎಲ್ಲೋ ಪ್ರೀತಿ, ಎಲ್ಲೋ ವಿಶ್ವಾಸ, ಎಲ್ಲೋ ಅಭಿಮಾನವೆನ್ನುವಂಥದ್ದು ಆಗಿಬಿಡ್ತತಿ. ಅಲ್ಲಿರೋದಿಲ್ಲ, ಅದೇ ಕರಗಿದ್ದು ಅಂತ. ಕರಗುವುದಂದ್ರೇನು ಅಂದ್ರೆ ಇಲ್ಲದಂಗಾಗುವುದು, ಇಲ್ಲದಂಗ ಆಗಿಬಿಡ್ತದು. ನಮಗಿಲ್ದಂಗೆ ಆದಾಗನ ಬಹಳಷ್ಟು ಸಂತೋಷ ಆಗ್ತದೆ. ಯಾಕೆ ಬೇರೆ ಪ್ರೀತಿಗಳು, ಬೇರೆ ಅಭಿಮಾನಗಳು, ಬೇರೆ ವಿಶ್ವಾಸವೆನ್ನುವಂಥದ್ದು ಇದಕ್ಕಿಂತ ರುಚಿ ಅನ್ನಿಸ್ತವಲ್ಲವೋ. ಅವು ರುಚಿ ಅನಿಸಿದ್ದಕ್ಕೋಸ್ಕರವಾಗಿ ಇವಿಲ್ದಂಗೆ ಆಗ್ತಾವ. ಅವು ರುಚಿ ಹಚ್ಚಿದ್ರೆ ಇವು ರುಚಿ ಹತ್ತೋದಿಲ್ಲ, ಇವು ರುಚಿ ಹತ್ತಿತು ಅಂದ್ರೆ ಅವು ರುಚಿ ಹತ್ತುವುದಿಲ್ಲ ಅಂತೇಳಿ. ಜಹಾ ಕಾಮ ಹೈ ತಹಾ ರಾಮ ನಹಿ, ಜಹಾ ರಾಮ ಹೈ ತಹಾ ಕಾಮ ನಹಿ ಅಂತ. ನಮಗೆ ಸದ್ಗುರುವಿನ ಮೇಲೆ ಪ್ರೀತಿ ಇತ್ತಂದ್ರೆ ಅವ್ಯಾವ ಪ್ರಿಯವಾಗಿ ಕಾಣುವುದಿಲ್ಲ. ಅವನ ಚರಿತ್ರದ ಮೇಲೆ ಪ್ರಿಯವಾಗಿದ್ದು ಅಂದರೆ ಅವ್ಯಾವ ಪ್ರಿಯವಾಗಿ ಕಾಣುವುದಿಲ್ಲ. ಅದರಲ್ಲಿ ವಿಶ್ವಾಸವಿತ್ತು ಅಂದರೆ ಮತ್ಯಾವುದರಲ್ಲಿ ನಮಗೆ ವಿಶ್ವಾಸ ಬರೋದಿಲ್ಲ. ಬರ್ತತಿ ಅಂದರೆ ಇದರಲ್ಲಿ ವಿಶ್ವಾಸ ಇಲ್ಲ ಅಂತ. ಇದ್ರ ಮೇಲೆ ಅಭಿಮಾನವಿಲ್ಲ ಅಂದ್ರೆ ಅದ್ರ ಮೇಲೆ ಅಭಿಮಾನವೈತಿ ಅಂತ ಹೇಳುವ ತಾತ್ಪರ್ಯ ಇಷ್ಟೇ.
ನಮ್ಮ ಒಳಗೆ ಅವುಗಳು ಜಾಸ್ತಿ ಉತ್ಪನ್ನವಾಗಿ ಪ್ರಕಟವಾಗ್ತವೆ ಹೊರತು ಇವುಗಳು ಜಾಸ್ತಿ ಉತ್ಪನ್ನವಾಗಿ ಪ್ರಕಟವೇ ಆಗೋದಲ್ಲ. ಇದ್ದಲ್ಲೇ ಕಾರಿಗೆ ಹೋಗಿ ಬಿಡ್ತವೆ. ಬಿಸಿಲಿಗಿಟ್ಟ ಮಂಜಿನಂತೆ, ಒಲಿ ಮ್ಯಾಲಿಟ್ಟ ಬೆಣ್ಣಿಯಂತೆ ಕರಿಗೆ ಹೋಗಿಬಿಡ್ತವೆ ಇವು. ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಅಭಿಮಾನ ಎನ್ನುವಂಥದ್ದು. ಆದರೆ ಅವು ಕಲ್ಲಾಗಿರ್ತವೆ. ಎಷ್ಟಾದರೂ ಕರಗದಲ್ಲ ನೋಡು. ಎಷ್ಟು ಭವದ ತಾಪವಾದ್ರೂ ಕೂಡ ಕರಗದಲ್ಲ. ಎಷ್ಟು ಸಲ ಒದ್ಕಂತ ಓಡಾಡಿದ್ರು ಕರಗದಲ್ಲ ಅವು. ಎರಡು ಸಲ ನಮ್ಮನ್ನ ಚಟ್ನಿ ಕುಟ್ಟಾಕ ದುಂಡಿಯಂಗೆ ಕುಟ್ಟಿದಾರವರು, ನಾವು ಕರಗಿಲ್ಲ, ಕರಗದಲ್ಲ ಅದ್ರಾಗ. ಇದು ಮಾತ್ರ ನಮ್ದು ಮಂಜುಗಡ್ಡಿದ್ದಂಗೆ. ಸ್ವಲ್ಪ ಬಿಸಿಲು ಬಿದ್ದು ಬಿಟ್ರೆ ಸಾಕು, ಸ್ವಲ್ಪ ನೆನಪಾಗಿಬಿಟ್ರೆ ಸಾಕು, ಅದು ರುಚಿ ಅನಿಸೋದೇ ಇಲ್ಲ. ನಿನ್ನೆ ಮಂಗಣ್ಣು ಮಾಡ್ದಂಗೆ ಮಾಡೋಣ ಕಾಕಂಡಿಗೆ. ಪುರಾಣಕ್ಕೆ ಬರೋದಕ್ಕಿಂತ ಮುಂಚೆ ಫೋನ್ ಮಾಡಿಬಿಟ್ಟದಾನ. ಅವಿಲ್ಲದ್ದೆಲ್ಲ ತಲೆ ತುಂಬಿ ಮನಸ್ಸು ಕ್ರ್ಯಾಕ್ ಆಗಿಬಿಟ್ಟದ. ಕಣ್ಣು ಹಿಂಗೊಮ್ಮೆ ನಮ್ಮ ಎದುರಿಗೆ ಇತ್ಲ ಕಣ್ಣು ಮಾಡಕತ್ ಕೂಡ್ಲೆ ನಮಗೂ ಸಾಕ್ಬಿಡು, ಇವನಿಗೂ ಅದು ನಿಮಗೆ ಚಂಚಲ ಆದದು, ನಮಗೆ ಚಂಚಲನ ಅಂತಾನೆ. ಕನ್ನಡ ಅಳೆಗಾಡಕ್ಕತ್ತು ಅಂದರೆ ನಮ್ಮ ಮುಖನೂ ಅಳೆಗಾಡ್ತತಿ ಅಂತ. ಸುಮ್ಮನಿರಕ್ಕವಲ್ಲ. ಅವನು ಟಿ ವಿ ಬೇರೆ ಹಿಡಿಯೋಣ, ಅವನ ಕಡೆ ನಂದು ಬರಲಿ ಅಂತ ನೋಡ್ತಿದ್ನು, ಅದು ಗೊತ್ತಾಗವಲ್ದು. ಕಣ್ಣು ಮಾತ್ರ ಸುಮ್ಮನೆ ಇರಕ್ಕವಲ್ದು. ಹಂಗೆ ನೋಡೋನು, ಹಿಂಗೆ ನೋಡೋನು. ಯಾಕೊಂದು ಇಲ್ಲ, ಪುರಾಣಕ್ಕೆ ಬರೋ ಮುಂದೆ ಒಂದು ಫೋನ್ ಬಂದಿತ್ತು ಅಂದ. ಬಿಡಂಗಾರ ತಲೆ ಕೆಡಿಸೈತಿ ಅಂತ. ಇದಕ್ಕೆ ಮನಸ್ಸು ಶಾಂತ, ಏಕಾಂತ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಿರ್ವಿಷಯವಾಗಿರಬೇಕದು. ತಲೆ ಅನ್ನುವಂಥದ್ದು ಖಾಲಿ ಆಗಿರಬೇಕು. ಇದು ಕೇಳಿ ಹೋದ ಕೂಡಲೇ ಖಾಲಿ ಆಕತಿ, ಕೇಳ್ತಿದ್ದಂಗನ ಖಾಲಿ ಆಕತಿದು. ಆ ವಿಷಯ ಖಾಲಿ ಆಕತಿ ಏನಂದ್ರೆ ಖಾಲಿ ಆಗೋದಿಲ್ಲ. ರಕ್ತನೆಲ್ಲ ಕುದಿಸಿಬಿಟ್ಟು, ಮನಸ್ಸನ್ನೆಲ್ಲ ಕೆಡಿಸಿಬಿಟ್ಟು, ನೆಮ್ಮದಿ ಹಾಳು ಮಾಡಿಬಿಟ್ಟು, ಸಂತೋಷ ಹಾಳು ಮಾಡಿಬಿಡ್ತದೆ. ಅದು ಹಾಳು ಮಾಡಿಬಿಡ್ತದೆ. ಏನಾರ ಕೇಳ್ರಿ, ಹೇಳೋರಿಗೂ ಅಷ್ಟೇ, ಕೇಳೋರಿಗೂ ಅಷ್ಟೇ ಪ್ರಸಂಗಗಳು. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಅವರಿಗೆ ಗರ್ಭಧಾರಣವಾಗಿ ಜೀರ್ಣವಾಗ್ತತ್ತು ಅನ್ನುವಂಥದ್ದು ವಾಚ್ಯಾರ್ಥ. ಲಕ್ಷ್ಯಾರ್ಥದಲ್ಲಿ ನಮ್ಮಲ್ಲಿ ಕೂಡ ಇದ್ರ ಮೇಲೆ ಪ್ರೀತಿ ಅನ್ನುವಂಥದ್ದು ಇಲ್ದಂಗೆ ಆಕತಿ ಅಂತ. ಇಲ್ದಂಗೆ ಆಕತಿ. ಮತ್ತೆ ಮುಂದೆ ನೋಡೋಣ ಅಂತವೆ. ಮತ್ತೆ ಇದನ್ನ ನೋಡ್ಕೊಂಡು ಮತ್ತೆ ಮುಂದೆ ನೋಡೋಣ ಅಂತವೆ. ಆ ದೃಷ್ಟಿಯಿಂದ ಅವು ನಮಗೆ ದೃಢವಾಗಬೇಕಾದ್ರೆ ಸಂಪೂರ್ಣ ಶರಣಾಗತೆಯಾಗಿ ನಾವು ಪ್ರಾರ್ಥಿಸಬೇಕು. ಕಳಕಳಿಯ ಪ್ರಾರ್ಥನೆ ಅನ್ನುವಂಥದ್ದು ಸದ್ಗುರುವಿನಲ್ಲಿರಬೇಕು ಅಂತ. ಕಳಕಳಿಯ ಪ್ರಾರ್ಥನೆ ಮಾಡ್ತೇವೆ ನಾವು. ಕಳಕಳಿ ಐತೆ ಅನ್ನೋದ್ರಾಗ ಅಂದ್ರೆ ಕಳಕಳಿ ಇಲ್ಲ. ಭಜನೆ ಮಾಡ್ತಾ ಹೋದ್ರಾಗೆ ಕಳಕಳಿ ಐತೆ ಅನ್ನೋದ್ರೆ ಕಳಕಳಿ ಇಲ್ಲ. ಪುರಾಣ ಹೇಳ್ತವಿ ಕಳಕಳಿ ಐತಿ ಅನ್ನೋಂದ್ರೆ ಇಲ್ಲ, ಕೇಳ್ತವಿ ಕಳಕಳಿ ಐತಿ ಅನ್ನೋಂದ್ರೆ ಇಲ್ಲ. ಕಳಕಳಿಯಿಂದ ಇಲ್ಲ ನಮ್ಮದು. ಕಳ್ಕಣದ್ರ ಕಡೆಗೆ ಐತಿ. ಹೇಳಿದ್ದು ಕಳ್ಕಣ ಕಡೆಗೆ ಐತಿ. ಪಾಪ ಅವು ಬೇಕಾದಾಗ ತುಂಬ್ಕೊಂಡು ಇಟ್ಕೊಂಡದಾವ. 1,000-2,000 ರೂಪಾಯಿ ಅದಾವ. ಹೇಳಿದ್ದ ಒಂದು ಅಕ್ಷರನೂ ಬಿಡ್ಲಿಲ್ದಂಗೆ. ಮಹಾಪುಣ್ಯ ಪ್ರಭಾವೇಣ ಮಾನುಷಂ ಜನ್ಮ ಲಭ್ಯತೆ. ಬಹಳಷ್ಟು ಪುಣ್ಯದಿಂದ ಜನ್ಮ ಲಭಿಸೈತಲ್ಲ. ಇದು ಇಟ್ಕಂತದ್ದು ಏನು ಅಂದ್ರೆ, ಇಟ್ಕಂತ ನಿನ್ ತಲೆಗ ಅಂದ್ರೆ ಇಟ್ಕೊಂಡಿಲ್ಲ. 1,000 ಕೊಟ್ಟರು 2,000 ಕೊಟ್ಟರು ಇವಕ್ಕೆ
ಅವು ಇಟ್ಕೊಂಡ್ಬಿಟ್ಟದ ನೋಡು, 56 ಅಧ್ಯಾಯನೂ ಇಟ್ಕೊಂಡ್ಬಿಟ್ಟದವ. ಹೌದಾ? ನಾವು ಇಟ್ಕೊಂಡಿದವ ಅಂದ್ರೆ ಇಟ್ಕೊಂಡಿಲ್ಲ, ಬಿಡುತ್ತೆ, ಕಳ್ಕಂತವಿ. ಮತ್ತೆ ಕಳ್ಕಣದ ನಮ್ಮ ಸ್ವಭಾವ ಏನು ಅಂದ್ರೆ ಇಲ್ಲ, ಇಟ್ಕಂತವಿ. ನಮಗೆ ಯಾವ ಕಾಡ್ತವೆ, ನಮಗೆ ಯಾವ ಕರ್ಮಕ್ಕೆ ಈಡು ಮಾಡ್ತವೆ, ಕಾಲಕ್ಕೆ ಈಡು ಮಾಡ್ತವೆ, ದುಃಖಕ್ಕೆ ಈಡು ಮಾಡ್ತವೆ, ಅವುಗಳನ್ನ ಕಳ್ಕೊಳ್ಳದಂಗೆ ಜೋಪಾನ ಮಾಡ್ತಾ ಇದ್ದಾವೆ. ಅವುಗಳನ್ನ ಬಹಳಷ್ಟು ಕಳ್ಕೊಳ್ಳದಂಗೆ. ಬೀಗದ ಕೈ ಕಳ್ಕಂತವೇನು? ಕಳ್ಕೊಳ್ಳದಂಗೆ ಜೋಪಾನ ಮಾಡ್ತವೆ ಬೀಗದ ಕೈಯ. ಇದ್ದ ವಸ್ತುಗಳನ್ನು ಕಳ್ಕಂತವೇನು? ಕಳ್ಕೊಳ್ಳದಂಗೆ ಮಾಡ್ತವೆ. ಯಾಕಂದ್ರೆ ಅವು ನನ್ನವು ಅಂತ ತಿಳ್ಕೊಂಡಿದ್ದಾವೆ. ಆದ್ರದಸಿಂದ ಕಳ್ಕೊಳ್ಳಿಕ್ಕೆ ಬರ್ದಂಗೆ ಇಟ್ಕೊಳಕ್ಕೆ ಕೆಲವು ವಸ್ತುಗಳು ಬರ್ತದೆ, ಕೆಲವು ವಸ್ತುಗಳು ಬರೋದಿಲ್ಲ ನಮಗೆ. ಯಾಕಂದ್ರೆ ಕಳಕಳಿ ಐತಿ ಅದರಾಗ, ಆ ವಸ್ತುವಿನಲ್ಲಿ ನಮಗೆ ಕಳಕಳಿ ಐತಿ, ಇದರಲ್ಲಿ ನಮಗೆ ಕಳಕಳಿ ಇಲ್ಲ. ಅಂದ್ರೆ ದೃಢವಾಗಿರ್ತಕ್ಕಂಥ ಆಸಕ್ತಿ ಇಲ್ಲ ಅಂತ ಹೇಳಿ. ದೃಢವಾದ ಆಸಕ್ತಿ ಅನ್ನುವಂಥದ್ದಿಲ್ಲ, ಬಲವಾದ ಇಚ್ಛೆ ಅನ್ನುವಂಥದ್ದು ನಮಗೆ ಇಲ್ಲ. ಇದರೊಳಗೆ ನಮ್ಮ ಬಲವಾದ ಆಸಕ್ತಿ, ಬಲವಾದ ಇಚ್ಛೆ ಅದರಲ್ಲೈತೆ ಹೊರತು ಇದರಲ್ಲಿಲ್ಲ ಅನ್ನುವಂಥ. ಅದರಿಂದ ಇದು ಉಳಿಬೇಕಾದ್ರೆ ನಾವು ಬಹಳಷ್ಟು ಹೃದಯವೆನ್ನುವಂಥದ್ದು ಬಹಳಷ್ಟು ದ್ರವಿಸಿ ಭಕ್ತಿಯಿಂದ, ಭಾವದಿಂದ, ಪ್ರೇಮದಿಂದ, ಆ ಪ್ರಾರ್ಥನೆವೆನ್ನುವಂಥದ್ದು ದುಃಖದಿಂದ. ಪ್ರಾರ್ಥನಾ ದುಃಖ ಆಗ್ತಾ ಇರಬೇಕು. ಒಂದು ದಿವಸ ಹೋಯ್ತು, ಹೇ ದೇವಿ ಇನ್ನೂ ಪ್ರತ್ಯಕ್ಷ ಆಗಲಿಲ್ಲ ಅಂತೇಳಿ ಸಾಯಂಕಾಲ ಕುಂತು ರಾಮಕೃಷ್ಣ ಪರಮಹಂಸರು ಗೊಳೋ ಅಂತ ಅಳ್ತಿದ್ರಂತೆ. ದೇವಿ ಮುಂದೆ ಹೋಗಿ ದೇವಿ ಸಾಕ್ಷಾತ್ಕಾರಕ್ಕೆ ಧ್ಯಾನ ಮಾಡ್ತಾ ಕುಂಡ್ತಿದ್ರಂತೆ. ಸಾಯಂಕಾಲದವರೆಗೂ ಆಗದೆ ಇದ್ದಾಗ ಹೊರಗೆ ಬಂದು ಕುಂತು ಅಳ್ತಿದ್ರಂತೆ, ಕಣ್ಣೀರು ಹಾಕ್ತಿದ್ರಂತೆ. ಎಷ್ಟೋ ಹೊತ್ತು ನಮಗ್ ಕಣ್ಣೀರು ಹಾಕಕ್ಕೆ ಬರೋದಿಲ್ವಾ? ಬರೋದಿಲ್ಲ, ಕಣ್ಣೀರು ಹಾಕಕ್ಕೆ ಬರೋದಿಲ್ಲ. ಸುಮ್ಮನೆ ಅದನ್ನಲ್ಲ, ಯಾಕ ದೇವ್ ಬಡ್ದ್ರಂಗ ಕಣ್ಣೀರು ಹಾಕಕ್ಕೆ ಬರ್ತದಿಲ್ಲ. ಗಂದು ಸಾಕ್ತೇಲಿ ನಮ್ಗೆ ಗೊತ್ತಾಕತ್ತೆ, ಬರ್ತತೆ ಅಂತ. ಕಣ್ಣೀರು ಹಾಕಿಲ್ವಾ ನಾವು? ಮಂಡಕ್ಕಿ ಉಂಡಿಗೆ ಕಣ್ಣೀರು ಹಾಕಿದ್ದೇವಿ, ಬೆಲ್ಲಕ್ಕೆ ಕಣ್ಣೀರು ಹಾಕಿದ್ದೇವಿ. ಯಾವ್ಯಾವ ಕಣ್ಣೀರು ಹಾಕಿದ್ದೇವೆ ನಾವು? ನಮ್ಮ ಇಡೀ ಜೀವನನ ಕಣ್ಣೀರು ಹಾಕೋದೈತಿ. ಕಣ್ಣೀರು ಹಾಕಿರ್ತಕ್ಕಂಥ ಅದ್ರ ಇದಕ್ಕೆ ಯಾವಾಗಾರ ಒಮ್ಮೆರ ಬಂದವ ನಮ್ಮ ಕಣ್ಣೀರು ಅಂದ್ರೆ ಬಂದವ, ಅದ್ರ ಸಲುವಾಗಿ ಬಂದದವ. ದುಃಖದ ಕಣ್ಣೀರು ಬಂದವ, ಪ್ರೇಮದ ಕಣ್ಣೀರು ಬಂದವ, ಆನಂದ ಬಾಷ್ಪದ ಕಣ್ಣೀರನಾರ ಬಂದವ, ಯಾವಾಗಾರ ಬಂದವ? ಬಂದವ? ಏನು ಬಂದವ? ಯಾವಾಗ ಬಂದವ? ಕಾಣ್ಬೇಕಲ್ಲವು, ಮಂದಿಗೆ ಕಾಣ್ಬೇಕು, ನೀರು ಎಳಿಬೇಕವ, ಅವಾಗ ಗೊತ್ತಾಗತ್ತೆ. ಹಂಗ ನೀನು ಸುಮ್ಮನ ಅಂದಿ ಅಂದ್ರೆ ಯಾರಿಗೆ ಬಂದದ್ದು ಹೇಳ್ತೀಯ? ಆನಂದ ಬಾಷ್ಪಗಳು ಹೆಂಗಿರ್ತಾವ ಅನ್ನೋದು ಏನು ಗೊತ್ತು ನಿನಗೆ? ಪ್ರೇಮದ ಕಣ್ಣೀರು, ಭಾವದ ಕಣ್ಣೀರು ಅವೆಂಗಿರ್ತಾವ ಅನ್ನೋದು ಏನು ಗೊತ್ತು ನಿನಗೆ? ಅದು ಅಷ್ಟು ನಮ್ದು ಆ ಒಂದು ಆಸಕ್ತಿ ಅನ್ನುವಂಥದ್ದಿತ್ತು ಅಂದಾಗ ತಾನೇ 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 ಬಂದು ಬಿಡ್ತತಿ ಅದು. ಅಂದ್ರೆ ನಮ್ಮಲ್ಲಿ ಏನು ಹೇಳುವ ತಾತ್ಪರ್ಯ ಅಂದ್ರೆ ದೃಢವಾದ ಆಸಕ್ತಿ ನಮ್ಮಲ್ಲಿಲ್ಲ, ಕಳಕಳಿ ಇಲ್ಲ ಅಂತೇಳಿ.
ಒಂದು ದಿವಸ ಹೋತು ನನ್ನ ಆಯುಷ್ಯ, ಮೃತ್ಯು ಎನ್ನುವಂಥದ್ದು ಸಮೀಪ ಬರ್ತತಿ, ನಿನ್ನ ಸಾಕ್ಷಾತ್ಕಾರವಾಗಲಿಲ್ಲ ಅಂತೇಳಿ ಕಣ್ಣೀರಾಗ್ತಿದ್ರಂತೆ. ಹಿಂಗೆ ಪ್ರತಿ ದಿವಸ ಬಹಳಷ್ಟು ದಿವಸಗಳವರೆಗೂ ಆ ಕಳಕಳಿಯ ಪ್ರಾರ್ಥನೆ ಅನ್ನುವಂಥದ್ದು ಕೇಳಿ ಕಾಳಿ ಅನ್ನುವಂಥವಳು ಪ್ರತ್ಯಕ್ಷಳಾದಳು ಅಂಥೇಳಿ ಅವ್ರ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು. ನಮಗೆ ಬರೀ ಮಂದಿ ಸುದ್ದಿ ಅಷ್ಟೇ ಗೊತ್ತದವೆ, ನಮ್ಮ ಸುದ್ದಿ ನಮಗೇನೂ ಗೊತ್ತಿಲ್ಲ. ಮಂದಿ ಅದಕ್ಕೆ ಕಣ್ಣೀರು ಹಾಕ್ಯಾರ ಅನ್ನೋದು ಗೊತ್ತೈತಿ, ನಾವು ಹಾಕಿದೇವಾ ಹಾಕ್ತವ ಹಾಕಕ್ಕೆ ಬರ್ತದ ಅಂದ್ರೆ ಬರೋದಿಲ್ಲ. ಅಳ ನೋಡೋಣ ಅಂದ್ರೆ ಈಗ ಅಳ್ತೀಯ, ಅಳಕ್ಕೆ ಬರ್ತದ ನಿನಗೆ? ಒಂದು ಫೋನ್ಯ ನೋಡಿ ನಿನ್ನ ಹೆಣ್ಣು ಸತ್ತಾಳ, ನಿನ್ನ ಮೊಮ್ಮಗಳ ಸತ್ತಾಳ ಅಂದ್ಕೊಳ್ಳಿ ಇಲ್ಲೇ ಅಳಕ್ಕೆ ಶುರು ಮಾಡಿಬಿಡ್ತೀಯ. ಸಾಯೋ ಸತ್ತವು ಅಂದ್ರೆ ಇಲ್ಲೇ ಅಳಕ್ಕೆ ಶುರು ಮಾಡ್ತೀಯ. ಅಳಕ್ಕೆ ಬರ್ತದ ನಮಗೆ? ಕುತ್ಕೊಂಡು ಅಳೋಣ ನೋಡೋಣ, ಹಾಕದ ಕಣ್ಣೀರು. ನಾಟಕ ಬೇಕಾದ್ರೆ ಮಾಡಕ್ಕೆ ಬರ್ತೈತಿ. ಸತ್ತರ ಮನ್ಯಾಗ ನಾಟಕ ಮಾಡ್ತಾರಲ್ಲ ಅಳರಂಗ, ಸತ್ತರ ಮನ್ಯಾಗ ಎದಿ ಬಡ್ಕಂದು ಹೇಳ್ತಿರ್ತಾರಲ್ಲ, ಅವ್ರು ನಿಜವಾಗಿ ಹೇಳ್ತಾರೆ ಏನಂದ್ರೆ ನಿಜವಾಗಲ್ಲ, ರೊಕ್ಕಕ್ಕೆ ಕಳ್ತಕ್ಕಂಥವ್ರು. ಹಂಗೆ ಬೇಕಾದ್ರೆ ಮಾಡಕ್ಕೆ ಬರ್ತದೆ. ನಾವು ಕೂತ್ಕೊಂಡು ಅಷ್ಟ್ರು ಕೂತ್ಕೊಂಡು ಅಳ್ಬೇಕಂದ್ರೆ ನಾಟಕ ಮಾಡಿ ಹೇಳಕ್ಕೆ ಬರ್ತೈತಿ. ಅದು ಸಹಜವಾಗಿ ನಾಟಕದಾಗ ಅಳದಲ್ವಾ? ಅಯ್ಯೋ ಸತ್ಯಲ್ಲೋ ಅಂತ ಹೇಳ್ತಿರ್ತಾಳಕಿ, ಅಯ್ಯೋ ಸತ್ತದು ನನ್ನ ಮಗ ಅಂತಿರ್ತಾನೆ, ಹಾಳಾಗೋತು ಅಂತ ಹೇಳ್ತಿರ್ತಾರೆ ನಾಟಕದಾಗ, ಸಿನಿಮಾದಾಗ, ಎಲ್ಲದ್ರಾಗ ಹೇಳ್ತಿರ್ತಾರೆ. ಗೊಳೋ ಅಂತ ಹೇಳ್ತಿರ್ತಾರೆ. ಅವ್ರು ಅಳ್ತಾರ ಅಂದ್ರೆ ನಿಜವಾಗಿ ಅಳ್ತಾರೇನು ಅಂದ್ರೆ ನಿಜವಾಗಿ ಅಳ್ತಾ ಇಲ್ಲ ಅವರು. ಹಂಗ ಅಭಿನಯನ ಮಾಡ್ತಾ ಇದಾರೆ ಅವ್ರು. ಹಂಗೆ ಅಳರಂಗ ಅಭಿನಯ, ಅದು ನಾಟಕ. ನಿಜವಾಗಿ ಬರಬೇಕದು, ನಿಜವಾಗಿ ಬರಬೇಕು. ಪ್ರೇಮದ ಕಣ್ಣೀರು ಬರಬೇಕು, ದುಃಖದ ಕಣ್ಣೀರು ಬರಬೇಕು. ಇವು ಬಂದಾಗ ಆಮೇಲೆ ಆನಂದದ ಕಣ್ಣೀರುಗಳು ಬರ್ತವೆ. ಆನಂದದ ಕಣ್ಣೀರು ಬಂತು ಅಂದರೆ ನಾವು ಗುರುಭಕ್ತರಾಗಲಿಕ್ಕೆ, ಗುರು ಶಿಷ್ಯರಾಗಲಿಕ್ಕೆ, ಮೋಕ್ಷಕ್ಕೆ ಅಧಿಕಾರಿಗಳು ಅಂಥೇಳಿ. ಇಲ್ಲದ್ರೆ ಅಧಿಕಾರಿಗಳಲ್ಲ, ನಾವು ಅಧಿಕಾರಿಗಳಲ್ಲ ಅಂಥೇಳಿ. ಅದಕ್ಕೆ ಕಣ್ಣೀರು ಬಂದರೆ ಮಾತ್ರ ನಮಗೆ ಅದರ ಬಗ್ಗೆ ನಾವು ಬಹಳಷ್ಟು ವ್ಯಥೆಪಟ್ಟು ಮನಸ್ಸು ಇದಾಗಿ ಆ ರೀತಿ ದುಃಖದಿಂದ ಕೂಡಿಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರ ಅದು ನಮಗೆ ಲಭಿಸುವಂಥದ್ದಾಗುವುದು. ಹಾಗೆ ಅವರ ಆ ಇಚ್ಛೆಯಿಂದ ಪ್ರಾರ್ಥನೆ ಮಾಡಿದರು, ಪುತ್ರ ಪ್ರಾಪ್ತಿಯಾದ ಅಂತ ಹೇಳ್ತು. ಆ ಪುತ್ರನಾಗಿರ್ತಕ್ಕಂಥವನು ಯೋಗಭ್ರಷ್ಟನಾಗಿದ್ದರಿಂದ ಸದ್ಗುರುವನ್ನು ಸ್ವೀಕಾರ ಮಾಡಿದ. ಬೇರೆ ಕಡೆಗೆ ಅದನ್ನು ಬೆಳಿಲಿಕ್ಕೆ ಬಿಟ್ಟ. ಅದು ಎಲ್ಲಿರ್ತದೆ ಅಲ್ಲೇ ಬೆಳಿಲಿ ಅಂದರೆ ಬೆಳೆಯೋದಿಲ್ಲ. ಅದು ಭತ್ತದ ಮಡಿ ಮಾಡಿರ್ತಾರೆ, ಭತ್ತದ ಮಡಿ 1 ಎಕರೆಗೆ 1 ಚೀಲ ಹಾಕಿ ಒಂದಿಷ್ಟ್ರಾಗ ಮಾಡಿರ್ತಾರೆ ಅವರು. ಅದು ಎಷ್ಟು ಚೀಲ ಹಾಕತ್ತೆ ಅಂದರೆ 500-600 ಚೀಲ ಹಾಕತ್ತದು. 1 ಚೀಲದ ಮಡಿ 500-600 ಚೀಲ ಹಾಕತಿ. ಅಷ್ಟಕ್ಕಂದು ಹೊಲ ಯಾಕೆ? ಇದ ಮಡಿಗೆ ಚೆನ್ನಾಗಿ ನೀರು ಕೊಟ್ಟು ಇದ ಮನೆಗೆ ಗೊಬ್ಬರ ಹಾಕಿ ಇದ ಮನೆಗೆ ಕಳೆ ತೆಗೆದು ಬಿಡ್ತಂದ್ರೆ ಅಷ್ಟು ಚೀಲ ಭತ್ತ ಬರ್ತಾವಂದ್ರೆ ಬರ್ತದೇನಲ್ಲಿ? ಅಲ್ಲೇ ಮಡಿಯಾಗನ ನಾವು ಭಾಳಷ್ಟು ಗೊಬ್ಬರ ಹಾಕಿ ಜೋಪಾನ ಮಾಡಿ ಅಷ್ಟು ಚೀಲ ಬೆಳೆಯಕ್ಕೆ ಹಾಕತ್ತೇನದು? ಅದರಿಂದ ಯೋಗ್ಯವಾಗಿರ್ತಕ್ಕಂಥ ಸಸಿಯನ್ನು ತೆಗೆದು ಮತ್ತು ಬೇರೆ ಕಡೆಗೆ ನೆಟ್ಟಾಗ ಮಾತ್ರ ಅದು ಬರ್ತಕ್ಕಂಥ. ಹಾಗೆ ಅಯೋಗ್ಯವಾಗಿರುವಂಥ ಶಿಶುವನ್ನು ಸದ್ಗುರು ರಕ್ಷಣೆ ಮಾಡಿ ಸತ್ಸಂಗದಲ್ಲಿಟ್ಟು ಸತ್ಪುರುಷರ ಸಹವಾಸದಲ್ಲಿಟ್ಟು ಅದನ್ನು ಕೊನೆಗೆ ತನ್ನ ಕಡೆಗೆ ಕರ್ಕೊಂಡು ಅಷ್ಟೆಲ್ಲ ಜನ್ಮಾಂತರದ ಪೂರ್ವಭಾವಿ ಅನ್ನುವಂಥ ಸಿದ್ಧತೆ ಅನ್ನುವಂಥದ್ದು ಇದ್ದದರಿಂದ ಗುರುವಿನಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಂಬಿಕೆ ಮತ್ತು ಯಾರಲ್ಲ ಅನ್ನುವಂಥ ನಂಬಿಕೆ, ನಮಗೆಲ್ಲ ಐತಿ ಅನ್ನುವಂಥ ನಂಬಿಕೆ ಭಾಳಷ್ಟು ಐತಿ. ತೋಟ ಐತಿ, ಮನಿ ಐತಿ, ಅದು ಐತಿ, ಇದು ಐತಿ, ಹಂಗೈತಿ, ಹಿಂಗೈತಿ,
ಏನೇನೋ ಅದವು ಅನ್ನುವಂಥ ನಂಬಿಕೆಗಳು ನಮಗೆ ಬಹಳಷ್ಟು ಅದಾವೆ. ಆದರೆ ಯಾರು ಇಲ್ಲ, ಏನೂ ಇಲ್ಲ, ನನಗೆ ಗತಿ ಇಲ್ಲ, ಮತಿ ಇಲ್ಲ, ನೀನೇ ಗತಿ, ನೀನೇ ಮತಿ, ಇದರೊರ್ಥ ಮತ್ತೊಂದು ಇಲ್ಲ ಅನ್ನುವಂಥ ವಾಸ್ತವಿಕವಾಗಿರ್ತಕ್ಕಂಥದ್ದು ಶಬ್ದ ಬರಬೇಕಾದ್ರೆ ಆ ವಾಸ್ತವಿಕವಾಗಿರುವಂಥ ಜ್ಞಾನವಾಗಬೇಕು ನಮಗೆ. ಎಷ್ಟು ಎಷ್ಟು ನಾವು ಹೇಳಿದ್ರು ಕೇಳಿದ್ರು ಅದೈತಿ ಇದೈತಿ ಹಂಗದವಿ ಹಿಂಗದವಿ ಅಂತವೆ ಅಂತವೆ. ಇದಕ್ಕಿಂತ ಅದು ಚೆನ್ನಾಗೈತಿ ಅಂತಾನೆ ಅಂತವೆ ಹೊರತು ಇದು ಚೆನ್ನಾಗೈತಿ ಅನ್ನೋದಿಲ್ಲ, ಇದ್ರಾಗ ಸಾಗಬೇಕು ಅನ್ನೋದಿಲ್ಲ, ಅದರಾಗ ಸಾಗಬೇಕು ಅಂತದ್ದು, ಅದರಾಗ ಸಾಗಬೇಕು ಅಂತದ್ದು ಬಹುಜನ್ಮದ ಸಂಸ್ಕಾರ ಅಲ್ಲ ಅದು. ಬಹುಜನ್ಮದ ಸಂಸ್ಕಾರ ಉಪಾಧಿನೂ ಅಂಥದ ಹೊಂದಿದ್ದೇವೆ ನಾವು, ಉಪಾಧಿನೂ ಕೂಡ ಅಂಥದ ಹೊಂದಿದ್ದೇವೆ, ಇಂದ್ರಿಯಗಳನ್ನು ಅಂಥವು ಹೊಂದಿದ್ದೇವೆ, ಮನಸ್ಸು ಅಂಥವು ಹೊಂದಿದ್ದೇವೆ, ಅವು ಹಿಂದಿನ ಬಂದಿರತಕ್ಕಂಥವು. ಆದ್ರಿಂದ ಈ ಉಪಾಧಿಯೊಳಗೆ ನಾವಿರೋದ್ರಿಂದ ಈ ಉಪಾಧಿ ಸ್ವಭಾವ ಎನ್ನುವಂಥದ್ದು ಅದ್ರಾಗ ಇರಬೇಕು ಅಂತತಿ. ಯಾವುದ್ರಾಗ? ಅದ್ರಾಗ ಇರಬೇಕು ಅಂತ. ಅದು ಕಥೆ ಅವತ್ತು ನಾವು ಪೂರ್ಣ ಮಾಡಲಿಲ್ಲ, ಭಾಳ ಹೊತ್ತಾತು ಅಂತೇಳಿ ಅಷ್ಟ ತಟಸ್ಥ ಮಾಡಿದ್ವಿ. ನರಕಾಸುರನ ಕಥೆ ಹೇಳ್ತಾ ಇದ್ವಿ, ನಡುವೆ ಬೇರೆ ದಾರಿಯಾಗ ಹೋಗಿ ಭಾಳಷ್ಟು ಮುಂದಕ್ಕೆ ಹೋಗಿದ್ವಲ್ಲ, ಮತ್ತೆ ಹಿಂದಕ್ಕೆ ಬರೋದು ಬೇಡ ಅಂತೇಳಿ ಮುಂದಕ್ಕೆ ಹೋಗ್ಬಿಟ್ವಿ. ಏನಂದ್ರೆ ಉಪಾಧಿಗಳ ಪ್ರಭಾವ ಹೆಂಗಿರ್ತತಿ ಅಂತೇಳಿ. ನರಕಾಸುರನ ಕೊಲ್ಲಲಿಕ್ಕೆ ವಿಷ್ಣು ಆಗಿರ್ತಕ್ಕಂಥವನು ವರಹಾವತಾರ ತಾಳಿ ಬಂದ ಅಂಥೇಳಿ. ವರಹಾವತಾರ ತಾಳಿ ಬಂದ, ಆ ನರಕಾಸುರನ ಕೊಂದ. ಅದೆಲ್ಲ ಆಯಿತು, ಆ ಕ್ವಾಟಿ ಒಳಗೆ ಉಳಿದು ಬಿಟ್ಟ. ಅಲ್ಲಿ ವರಹಾವತಾರಕ್ಕೆ ಆಗ್ತಕ್ಕಂಥ ಸ್ತ್ರೀ ಪುತ್ರರೆಲ್ಲರೂ ಆಗಿಬಿಟ್ರಲ್ಲಿ. ದೊಡ್ಡ ಪರಿವಾರನ ಆಗಿಬಿಡ್ತಾ ಕ್ವಾಟಿ ಒಳಗೆ. ಯಾರ್ದು? ನಾರಾಯಣಂದು. ನಾರಾಯಣಂದು ವರಹ ಅವು ಈದ್ರೊಮ್ಮೆ 20 ಮರೀತವು. ಇಂಥವು ಅಲ್ಲಿ ಒಂದು 3-4 ಹೆಂಡ್ರು ಮಾಡ್ಕೊಂಬಿಟ್ಟ ಅವನು ವಿಷ್ಣು. ಅದೇನು ತುಂಬಿ ಹೋಗ್ಬಿಡ್ತು ಬಿಡ್ರಿ ಆ ಕ್ವಾಟಿ ಅವ್ರದ್ದೆ. ಅವನು ಮರ್ತು ಬಿಟ್ಟ, ಯಾವುದಾ ವೈಕುಂಠವನ್ನು ಮರ್ತು ಬಿಟ್ಟ. ಯಾಕಂದ್ರೆ ವೈಕುಂಠಕ್ಕೆ ಹೋದ್ರೆ ಇದು ಸಿಗೋದಿಲ್ಲ ಅಂದ ಅವನು. ಯಾವುದು? ಎಲ್ಲಿ? ನರಕೆಲ್ಲಿ ಬರ್ಬೇಕು? ವೈಕುಂಠದಾಗ ನರಕೆಲ್ಲಿ ಬರ್ಬೇಕಪ್ಪ? ಅಲ್ಲಿ ನರಕಲ್ಲ ಅಂದ್ರೆ ಹಂದೆಲ್ಲಿರ್ತವೆ ಅವು, ಎಲ್ಲೆಲ್ಲಿ ಚರಂಡಿರ್ತಾವ ಅಲ್ಲೆಲ್ಲೇ ಮುಸುಡಿ ಇಟ್ಕೊಂತ ಹೋಗೋದ ಸಯ್ಯೋ ತಿನ್ಕಂತ ಕಪ 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 ಕಪ. ಸ್ವಚ್ಛವಾದ ಜಗದಾಗಿರು ಅಂದ್ರೆ ಅವು ಕಿರ್ರಕ್ಕಾಕತ್ತ ಅಂದ್ರೆ ಇರಕ್ಕಾಗಲ್ಲ, ನಿದ್ದೆ ಬರ್ತಂದ್ರೆ ನಿದ್ದೆ ಬರೋದಿಲ್ಲ. ಊರೊಳ ಹೊಂದಿ ನೋಡಿದಿರಲ್ಲ, ಅವು ಚರಂಡ್ಯಾಗ ಬಿದ್ದರೆ ಒಳ್ಳೆ ನಿದ್ದೆ ಅವು ಕತ್ತೋದು. ಆ ರಾಡಿ ತಿಂದ್ರೆ ಅವು ಭಾರಿ ಸಂತೋಷ. ಅವು ಮಕ್ಕಳು ಮರಿ ಏನು ಸಂತೋಷವಾಗಿರ್ತಾವ ಆ ರಾಡ್ಯಾಗ ಅಂದ್ರೆ ಅಷ್ಟು ಸಂತೋಷವಾಗಿರ್ತಾವೆ. ಇಲ್ಲಿ ಆ ಕಡೆ ಹೋಗ್ತಾವ, ಅಲ್ಲಿ ಈ ಕಡೆ ಬರ್ತಾವೆ, ಎಲ್ಲೇ ಸಿಗ್ತಾವಲ್ಲೆಲ್ಲ ತಿನ್ಕ. ಸ್ವಚ್ಛನ ಜಗದಾಗಿರು ಅಂದ್ರೆ, ಅವು ಸಿಗ್ಲಿಲ್ಲ ಜಗದಾಗಿರು ಅಂದ್ರೆ ಇರ್ತಾವೇನು? ಇರೋದಿಲ್ಲ ಅವು. ಹಂಗ ಪರಮಾತ್ಮ ಇದು ವೈಕುಂಠದಾಗಿಲ್ಲ ಈ ಸುಖ ಅಂದ ಅವನು. ಇಷ್ಟೊಂದು ಮಕ್ಕಳು ಮೊಮ್ಮಕ್ಕಳು ಇಂಥ ಪದಾರ್ಥ ಎಲ್ಲ ಸಿಗಲ್ಲ ಅಂತ ವೈಕುಂಠ ಮರ್ತ ಬಿಟ್ಟ ತೀರ್ತವನು. ಭಾಳ ದಿವಸ ಇಲ್ಲೇ ಕುಂತು ಬಿಟ್ಟ ಗಟ್ಟಿಯಾಗಿ. ಒಮ್ಮೆ ನಾರದ ಬಂದು ನೋಡಿದ ಸಂಚಾರ ಮಾಡ್ತಾ ಬಿಳಿ ನಾಮ ಹಾಕ್ಯಂತ ಒಂದು ಗಂಡು ಹಂದಿ ಇತ್ತದ್ರಾಗ. ಈ ಹಂದಿಗೆ ನಾಮಗಳಿರ್ತಾವ, ನೋಡಿದಿರೇ? ನಾಮಗಳಿರ್ತಾವ ನಾಮ. ಅವು ಬೇಕಾದಂಗೆ ನಾಮ ಹಾಕ್ಯಂದು ಅವಕ್ಕೆ ಒಳಸ್ತಿಲ್ಲ ಅಂತ ನಾಮನ. ನಾವು ಒಂದು ಡಿಬತ್ತಿ ಹೆಚ್ಕೊಳಕ್ಕೆ ಹೆಚ್ಚು ಕಡಿಮೆ ಮಾಡ್ತೇವೆ, ಹಿಂದೆ ಮುಂದೆ ಮಾಡ್ತೇವೆ. ನೋಡಿದೆ ಇಲ್ಲದ ಪರಮಾತ್ಮ ಅನ್ನೋದು ಗೊತ್ತಾಯ್ತು. ಅವಾಗ ಹೋಗಿ ಮತ್ತವನು ಮಾಡ್ಬೇಕಲ್ಲಿ, ಮತ್ತೆ ಲಕ್ಷ್ಮೀ ತಾಲಿ ಹೋದ. ಏನಮ್ಮ ನಿನ್ನ ಗಂಡ ಭಾಳ ದಿವಸ ಆತು ಹೋಗಿ ನರಕಾಸುರನ್ ಕೊಂದು ಬರ್ತಾನೆ ಎಂದು, ಏನು ಪತ್ತೆನೇ ಇಲ್ಲಲ್ಲ ಅಂದ.
ಅಯ್ಯೋ ನಾನು ಅದ ಚಿಂತೆಗದನಿ, ಎಲ್ಲದನ ಹೆಂಗದನ ಗೊತ್ತೇ ಇಲ್ಲಪ್ಪ ಅಂತ ಆಯ್ಕಂದ್ಲು. ನೀನು ತ್ರಿಲೋಕ ಸಂಚಾರಿ, ಎಲ್ಲರೂ ನೋಡಿ ಪತ್ತೆ ಹಚ್ಚಪ್ಪ ಅಂದ್ಲು. ಏನೋ ಒಂದು ಕಡೆ ಕಣ್ಣಂಗೆ ಆತವ, ಆದರೂ ಹೌದು ಅಲ್ಲೋ ಇಂಥದ್ರಾಗ ನಮ್ಮ ಪರಮಾತ್ಮ ಇರಕ್ಕಲ್ಲ ಅಂತೇಳಿ ನಾವು ಸುಮ್ಮನೆ ಬಂದದೇನಿ ಅಂತ. ಎಲ್ಲಿ ಅದು ಒಂದು ನರಕಾಸುರನ ಕೋಟ್ಯಾಗ, ಅಯ್ಯೋ ಅವನ್ನ ಕೊಲ್ಲಕ್ಕೆ ಹೋಗಿದ್ದವನು ಅಂತ ಅಂದ್ಲಕ್ಕಿ. ಹಂಗಾರೆ ಬಾ ಹೋಗೋಣ ಅಂತ ಹೇಳಿದ್ರು ನಾರದರು. ಬಂದು ಇಬ್ಲಾರು ಸ್ತೋತ್ರ ಮಾಡಕತ್ತಿದ್ರು. ಆಮೇಲೆ ಇವು ಭಾಳ ಅದಾವಿದ್ರಾಗ ಯಾವುದು ಅಂತ ಕೇಳಿದ್ರು ಲಕ್ಷ್ಮಿ. ಇವು ಯಾವಲ್ಲ ನಮ್ಮದೈತೆ ನೋಡೋದು ಬೆಳೆಯೋದೊಂದು ದೊಡ್ಡದು, ಅದ ನಿನ್ನ ಗಂಟ ಹಾಕಿ ಮೂಗು ಮುಚ್ಕೊಂಡು ಬಂದದ್ಲ ಅಲ್ಲಿಗೆ. ಸೆರಗಿನಿಂದ ಮೂಗ ಇದ್ರಾಗ ಹೆಂಗದಿದ್ದಾನಪ್ಪ ಇವನು ಅಂತ. ಅದಿನ್ನೂ ಬರ್ಬರ್ತ ಒಂದು ಪರ್ಲಂಗೆ 2 ಪರ್ಲಂಗೆ ದೂರನ ಅದಾಗ ಹಂಗೆ ಘಾಟ್ ಹೊಡಿತಿತ್ತು. ಹಂಗೆ ಘಾಟ ಹಂಗೆ ಮಾಡಿ ಮತ್ತು ಗಂಡನ್ನು ಹುಡ್ಕೊಂಬರ್ಲೇಬೇಕಲ್ಲ. ಹಿಂಗೋಟ್ ಪ್ರಯತ್ನ ಮಾಡ್ಕೊಂತ ಉಸುಲು ಕಟ್ಕೊಂತ ಮಾಡ್ಕೊಂತ ಇಬ್ಲಾರು ಬಂದರು. ನಗದದ್ದ ನಾರ ಇದ್ರಿಗೆ ಯಾವುದೊಂದು ಇದೆಲ್ಲ ನಿನ್ನ ಸಂತತಿಯವ ಅಂದ. ಇದ್ರಾಗ ಯಾರು ನಮ್ಮರು ಅಂದ್ಲು. ಅದೇನು ನೋಡೋದು ತಪ್ಪೊಂದೈತಿ ನೋಡಿ ದೊಡ್ಡದು, ಇದಕ್ಕೆಲ್ಲ ಹೊಡಿಯಾಗಿರೋದು ಅದೇ ನಾರಾಯಣ. ಏನು ಪುಜಿತೆ ಬಿದ್ದುಬಿಟ್ಟದನಲ್ಲಪ್ಪ ಇವನು, ಏನು ಪುಜಿತಿದ್ದು. ಆವಾಗ ಭಾಳಷ್ಟು ಪ್ರಾರ್ಥನೆ ಮಾಡಿದ್ರು. ಇಂಥದ್ರೊಳಗಿದ್ದವನು ನೀನು, ಕ್ಷೀರ ಸಮುದ್ರದೊಳಗಿದ್ದವನು, ನಾಗಸೇನಾಗಿದ್ದವನು, ಇಷ್ಟು ಪವಿತ್ರನೋ, ಹಂಗೆ ಹಿಂಗೆ ಏನೇನೋ ಹೇಳಿದರು. ಅವನು ಅಲ್ಲೇ ನರಕ ಐತೇನು ಅಂದವನು. ಹಂದಿಯಾಗಿ ಇಂಥ ಸುಖ ಅಲ್ಲಿಲ್ಲ ಅಂದವನು. ಲೋಕಪಾಲಕಪನ ನೀನು, ಅಂಥದ್ದು ಬಿಟ್ಟು ಇಲ್ಲೆಲ್ಲ ಹಿಂಗದಿಯಲ್ಲ ನೀನು, ಹೆಂಗೆ ನಿನ್ನ ಜನರಿಗೆ ದಾನ ಮಾಡಬೇಕು ಹಂಗೆ ಹಿಂಗೆ ಏನೇನೋ ಎತ್ತರ ಮಾಡಿದ್ರು. ಆಮೇಲೆ ಅವನ ಕರ್ತವ್ಯದ ಪ್ರಜ್ಞೆ ಬಂತು. ಆಮೇಲೆ ಅಲ್ಲಿಂದ ಬಿಟ್ಟು ಬಂದ ಅಂಥೇಳಿ. ಇದು ಪೂರ್ಣ ಕಥೆ. ಅವತ್ತು ಅಷ್ಟ ಕ್ವಾಟಿಗಷ್ಟ ಬಿಟ್ಟು ಮತ್ತೆ ಮುಂದಕ್ಕೆ ಹೋಗಿದ್ವಿ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ನಾವು ಎಂತೆಂಥ ಉಪಾಧಿಗಳೊಳಗದವ ಅಂಥಂಥ ವಿಷಯಗಳಲ್ಲಿ ನಾವು ಮುಳುಗಿ ಬಿಡ್ತೇವೆ ಅಂಥೇಳಿ. ನಮ್ಮ ಮನಸ್ಸು ಯಾವ್ಯಾವ ಸಂಸ್ಕಾರಗಳಿಂದ ಕೂಡಿಕೊಂಡಿರ್ತದೋ ಅದರೊಳಗೆ ನಾವು ಮುಳುಗಿ ಬಿಡ್ತೇವೆ. ಅದನ್ನು ಬಿಟ್ಟು ಬರೋಕ್ಕೆ ತಯಾರಿ ಆಗೋದಲ್ಲ. ಬಿಟ್ಟು ಬರೋಕ್ಕೆ ತಯಾರಿ, ಸುಖಕ್ಕೆ ಬಾ ಅಂದ್ರದು ಬರೋಕ್ಕೆ ತಯಾರಿ ಆಗೋದಿಲ್ಲ. ಮೋಕ್ಷಕ್ಕೆ ಬಾ ಅಂದ್ರದು ಬರೋಕ್ಕೆ ತ್ಯಾಗ ಮಾಡು ಅಂದ್ರದು ತಯಾರಾಗೋದಲ್ಲ. ಅಭಿಮಾನ ತ್ಯಾಗ ಮಾಡೋಂದ್ರೂ ಆಗಲ್ಲ, ಮೋಹ ತ್ಯಾಗ ಮಾಡು ಅಂದ್ರೂ ಆಗೋದಿಲ್ಲ, ಅಹಂಕಾರ ತ್ಯಾಗ ಮಾಡು ಅಂದ್ರೂ ಆಗೋದಿಲ್ಲ. ಅದರಾಗ ಇದ್ದು ಏನಾರ ಮಾಡಿ ಇನ್ನಷ್ಟು ಸುಖವನ್ನು ಅನುಭವಿಸ್ಬೇಕು ಅಂತ. ಕಣ್ಣು ಹೋದರೆ ಕಣ್ಣು ಸರಿ ಮಾಡ್ಕೊಂಡು, ಹಲ್ಲು ಹೋದರೆ ಹಲ್ಲು ಸರಿ ಮಾಡ್ಕೊಂಡು, ಕಿವಿ ಹೋದರೆ ಕಿವಿ ಸರಿ ಮಾಡ್ಕೊಂಡು, ಕಾಲು ಕಟ್ಟಾಗಿದ್ರೆ ಮತ್ತೊಂದು ಕಾಲು ಕಟ್ಕೊಂಡು, ಕೈ ಕಟ್ಟಾಗಿದ್ರೆ ಮತ್ತೊಂದು ಕೈ ಕಟ್ಕೊಂಡು, ಹೌದಾ? ಅದ್ರಾಗ ಜೀವನ ಮಾಡ್ತೇವೆ ಅಂತವಲ್ಲ, ನೋಡ್ತೇವಲ್ಲ, ಇದನ್ನೆಲ್ಲ ಮಾಡ್ತೇವಲ್ಲ ನಾವು, ಮಾಡ್ತೇವೆ. ಹುಟ್ಟಿದ್ರಾಗ ಇರಬೇಕು, ತಾತ್ಪರ್ಯ ಇಷ್ಟ ಇದ್ರಾಗ ಇರ್ಬೇಕು. ಇದೇ ನರಕ, ಇದು ನರಕ. ಇದ್ರ ನಾವು ನರಕಾಸುರರು. ಅಹಂಕಾರ ಎನ್ನುವುದೇ ನರಕಾಸುರ. ಇದೇ ನರಕದ ಕೋಟಿ, ನಿಜವಾದ ನರಕದ ಕೋಟಿ ಇದು. ಈ ಕೋಟ್ಯಾಗ ನರಕಾಸುರ ಎನ್ನುವಂಥವನಿರುವನು. ಈ ನರಕಾಸುರನು ಕೊಲ್ಲಲಿಕ್ಕೆ ಬಂದಿರತಕ್ಕಂಥ ಏನದವ ಅವೆಲ್ಲ ಅವುಗಳು ಕೂಡ ಆ ನರಕಮಯವೇ ಆಗ್ತಕ್ಕಂಥದ್ದಾಗುವಂಥದ್ದಾಗಿರುವುದು. ಅದನ್ನೇ ಹಿತ ಅನಿಸಿಕೊಂಡಿರುವವು. ಶಾಸ್ತ್ರಗಳು ಅಹಂಕಾರ ಕೊಳ್ತವೆ ಅಂತಾರೆ, ಸಾಧನೆಗಳು ಅಹಂಕಾರ ಕೊಲ್ತವೆ ಅಂತವೆ. ಇಲ್ಲಿ ನರಕಾಸುರ ಅಂದ್ರೆ ಅಹಂಕಾರ. ನಮ್ಮ ಭಕ್ತಿ ನರಕಾಸುರನು ಕೊಲ್ತತಿ ಅಂತತಿ, ನಮ್ಮ ಜ್ಞಾನ ನರಕಾಸುರನು ಕೊಲ್ತತಿ ಅಂತತಿ. ಇವೇನು ಮಾಡ್ತವೆ, ಇದ್ರಾಗ ಹೋಗಿ ಅದ್ರ ಮಯನ ಆಗಿ ಅದ ಪಾಡನ ಸಕತಿ ಬಿಡ್ತದ ಅವಕ್ಕೆ. ತಾವು ಯಾಕೆ ಬಂದಿದ್ದೀವಿ, ಉದ್ದೇಶ ಅವನು ಪರಮಾತ್ಮನಿಗೆ ಯಾಕೆ ಬಂದಿದ್ವಿ, ಏನು ಉದ್ದೇಶ ಅನ್ನೋದು ಮರೆಸಿಬಿಡ್ತು. ವಿಷ್ಣುವಿಗೆ ಮೈ ಮರೆತು ಬಿಟ್ಟ.
ಹಂಗೆ ಈ ಅಹಂಕಾರ ಕೊಲ್ಲಲಿಕ್ಕೆ ಬಂದು ನಾವೇ ಅಹಂಕಾರಿಗಳಾಗಿ ಶಾಸ್ತ್ರದ ಅಹಂಕಾರ, ಸಾಧನದ ಅಹಂಕಾರ, ಸೇವೆಯ ಅಹಂಕಾರ, ಭಕ್ತಿಯ ಅಹಂಕಾರ, ವೈರಾಗ್ಯದ ಅಹಂಕಾರ ಎಲ್ಲ ಆದವು ಅಂದರೆ ಮತ್ತು ಇದ್ರಾಗ ಇದ್ದಂಗೆ ಆತಲ್ಲ, ಮತ್ತು ಇದ್ರಂಗ ಇದ್ದಂಗೆ ಆಗ್ಬಿಡ್ತೈತಿ. ಆದ್ರ ದೃಷ್ಟಿಯಿಂದ ಎಂತೆಂಥ ಉಪಾಧಿ ಆಗಿರ್ತದೋ ಅಂಥದ್ದೇ ನಮಗೆ ಭಾವನೆಗಳು ಪ್ರಾಪ್ತವಾಗ್ತವೆ ಅನ್ನತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ನಮಗೆ ಅವು ರುಚಿ ಅನ್ನಿಸ್ತವಂದರೆ ಅಂಥ ಉಪಾಧಿಯನ್ನು ತೊಟ್ಕೊಂಡು ಅದರ ಅಭಿಮಾನದಿಂದ ಕೂಡಿಕೊಂಡವಲ್ಲ, ಅದಕ್ಕೆ ಅವು ರುಚಿ ಅನ್ನಿಸ್ತವೆ. ಆ ಉಪಾಧಿ ಅಭಿಮಾನವನ್ನು ಬಿಟ್ಟುಬಿಟ್ಟಿವೆ ಅಂದರೆ ಅವು ರುಚಿ ಅನ್ನಿಸುವುದಿಲ್ಲ. ಅವು ರುಚಿ ಅನ್ನಿಸ್ತವಂದರೆ ಅದರ ಅಭಿಮಾನ ಬಿಟ್ಟಿಲ್ಲ ಅನ್ನುವಂಥ ತತ್ವವಾಗಿರ್ತಕ್ಕಂಥದ್ದು. ಆದ್ರಿಂದ ಆ ಯಾವ ಬಹುಜನ್ಮದ ಪುಣ್ಯದ ಪ್ರಭಾವದಿಂದ ಅಪ್ರಾಪ್ತವಾಗಿರುವಂಥ ಶಿಶುವು ಸತ್ಸಂಗದಲ್ಲಿದ್ದು ಸದ್ಗುರುವಿನ ಸಹವಾಸದಲ್ಲಿದ್ದು ಮತ್ತೆ ತನ್ನ ಮೂಲ ಗುರುವಿನ ಕಡೆಗೆ ಬಂದು ಶರಣಾಗತವಾಗುವಂತಹದ್ದಾಯಿತು. ದುಃಖದಿಂದ ನನ್ನವರು ಯಾರೂ ಇಲ್ಲ ಎಂದು ಕಳಕಳಿಯ ಪ್ರಾರ್ಥನೆಯಾಗಿರುವಂಥದ್ದನ್ನು ಮಾಡ್ತು. ಯಾರದರಂದ್ರೆ ನಾವು ಯಾರೋ ಅದಾವೆ ಅಂತ ಹೇಳ್ತೇವೆ. ಮತ್ತೇನೈತಿ ನಿನಗಂದ್ರೆ ಮನಿ ಐತಿ, ಮಠ ಐತಿ, ಹೊಲ ಐತಿ ಅಂತವಿ. ಮತ್ತಾರದರ ಅಂದರೆ ಹೆಂಡ್ರದರ, ಮಕ್ಕಳದರ, ಬಂಧುಗಳದ, ಬಾಂಧವರದರ, ಅಣ್ಣ ತಮ್ಮಗಳದರ, ಅವರದರ, ಇವರದರ ಎಲ್ಲ ಹೇಳ್ತೇವೆ. ಯಾರದು ಯಾರು ನೀನು ಅಂತ ಕೇಳಿದರೆ ಇಷ್ಟೆಲ್ಲ ಹೇಳಿಕೆಂತ ಹೋಗ್ತೇವೆ ನಾವು. ಅವನು ಯಾರು ನೀನು, ಯಾರದರ ನಿನಗಂದ್ರೆ ನಾನು ಯಾರು ನನಗೆ ಗೊತ್ತಿಲ್ಲ, ನನ್ನವರು ಅನ್ನೋರು ಯಾರೂ ಇಲ್ಲ ಈ ಲೋಕದೊಳಗೆ ಎನ್ನುವಂಥ ವಾಸ್ತವಿಕವಾಗಿರುವಂಥ ಸತ್ಯವನ್ನು ತಾನು ಹೇಳಿದ. ಯಾರು ನೀನು ಅಂದ್ರೆ ನನಗೆ ಗೊತ್ತಿಲ್ಲ ಅಂದ. ನಿನಗೆ ಯಾರದಾರ ಅಂದ್ರೆ ನನಗೆ ಯಾರೂ ಇಲ್ಲ ಅಂದ. ನಿನಗೆ ಯಾರು ಅಂದರೆ ನಾನು ಎರೆಸೀಮೆ ಅಂತೀಯ. ಯಾರಲ್ಲಿ ಬಂದನು ಅಂದರೆ ಎರೆಸೀಮೆ ಅಂತೀಯ. ಯಾರಲ್ಲಿ ಅವ್ನು ಕುಂತರು ಅಂದರೆ ನಾನು ಕಾಕಂಡ್ಕಿ ಅಂತಾನೆ. ಅದು ಮತ್ತು ದೊಡ್ಡ ಕ ಆದ್ರೆ ಅವನು ಒಪ್ಪೋದಿಲ್ಲ. ಅವನು ಸಣ್ಣದಾಗಬೇಕು. ಏನದ ಈ ಮಲ್ಲಿಕಾರ್ಜುನಪ್ಪ ಅವ್ರು ಎಂಥದ್ದು ಬರೆದ್ಬಿಟ್ಟಾರ ನೋಡದ ಅಂತಾನ. ಪಾಪ ಅವರು ಬರೆಯೋರು ದೊಡ್ಡ ಕಾನ ಬರೆದ್ಬಿಟ್ಟಾರ. ಖಂಡಿಕಿ ಅಂತೇಳಿ ಮಾರಿ ಖಾರಲ್ಲ. ಅವ್ನು ಎರಡು ದೊಡ್ಡ ಖಾನ ಬರೆದ್ಬಿಟ್ಟದಾನ. ಹಿಂಗೆ ಬರೆದ್ಬಿಡ್ತಾರ ನೋಡ್ದ ಪುಸ್ತಕದಾಗ. ಈ ತಿದ್ದಪ್ಪ ಅದನ್ನ ತಿದ್ದು ಅವ್ನು ಬಾರಿ ಕಾರ್ ಮನುಷ್ಯ, ಅದಕ್ಕೆ ಖಾ ಅಂತ ಬರ್ತಾನ ಅವನು. ಅದು ಮತ್ತು ದೊಡ್ಡ ಕಾದ್ರೆ ಒಪ್ಪೋದಲ್ಲ. ಮೊದಲನೇ ದೊಡ್ಡ ಕಾಬೇಕು, ಎರಡನೇ ಸಣ್ಣ ಕಾಬೇಕು. ದೊಡ್ಡ ಕಾ ಸಣ್ಣ ಕಾ ಅನ್ನೋದು ಗೊತ್ತಾಗತ್ತಿಲ್ಲ ನಿಮಗೆ? ಅದು ಮೊದಲ ಮಹಾಪ್ರಾಣ ಇವನು, ಮುಂದಿಂದು ಅಲ್ಪ ಪ್ರಾಣ. ಅಂದ್ರೆ ನಮಗೆ ಹೆಂಗದವೆ ಯಾರಂದ್ರೆ ನಾವು ಹೆಂಗ ಅಂತವೆ. ಯಾರ ಅದಿರಿ ಒಬ್ಬರೇ ಅದಿರಿ ನೀವು ಅಂದರೆ ಯಾರು ಗತಿ ಇಲ್ಲೇನೋ ಮಠಕ್ಕೆ ಬಂದು ಸೇರ್ಕೊಂಡಿರಿ ಅಂದ್ರೆ ಅಯ್ಯೋ ಎಲ್ಲ ಐತಿ, ತೋಟ ಐತಿ, ಮನೆ ಐತಿ, ಹೊಲ ಐತಿ, ಮಠ ಐತಿ, ಎಲ್ಲ ಅದರ. ಏನೋ ಸುಮ್ಮನೆ ಬಂದವು ಇಲ್ಲಿಗೆ. ಮುಗಿಯೋದು ನೋಡ್ತವಿ, ಅಲ್ಲೇ 32 ಆಗೈತಿ. ಅದನ್ನು ಕಾಯ್ತಾ ಅದವಿ 56 ಯಾವಾಗ ಹಾಕತ್ತೋ ಅಂತೇಳಿ ನಾವು ಬರ್ತಾ ಅಂದ್ವಿ. 56 ಆದ್ಮೇಲೆ ಮಸ್ತ್ ಶುರು ಮಾಡ್ತೇವೆ ನಾವು ಅಂತ. ಹಂಗೆ ಮಾಡ್ಬೇಡದ, ಒಂದು ಸ್ವಲ್ಪ ಅವಕಾಶ ಕೊಡು, ಸ್ವಲ್ಪ ಅವಕಾಶ ಕೊಡು. ಇಲ್ಲ ನಾವು ಮಸ್ತ್ ಶುರು ಮಾಡಲ್ಲ ಅಂತ ನಾವಂತ ದಾರ್ಯಾಗ ಹಂಗೆ ಮಾಡ್ಬೇಡದ, ಮತ್ತೆ ನೀನು ಹಂಗೆ ಮಾಡಿಯ, ಸ್ವಲ್ಪ ಅವಕಾಶ ಕೊಡ್ಬಿಟ್ಟೆ ಅಂದ್ರೆ ಏನು ಅರ್ಥ ಇದು ಅಂದ್ರೆ ಅದು ರುಚಿ.
ಆದ್ದರಿಂದ ಹೆಂಗೆ ಒಲದ ಸದ್ಗುರು ಅಂದರೆ, ನಾನಂದ್ರೆ ಯಾರೋ ಗೊತ್ತಿಲ್ಲ, ಅದನ್ನು ತಿಳಿಸು ಅಂದಾಗ ನನ್ನವರನ್ನೋರು ಯಾರು ಇಲ್ಲ, ನನಗೆ ಗತಿ ಇಲ್ಲ, ನನಗೇನು ಇಲ್ಲ, ಅನಾಥ, ಪರದೇಶಿ, ಪಾಪಿ, ದುಃಖಿ ಇದ್ದದ್ದು ನಮ್ಮದು ವಾಸ್ತವಿಕ ಸ್ಥಿತಿ, ಇದು ನಮ್ಮದು. ಅದನ್ನು ತಾನು ಸತ್ಯವಾಗಿರ್ತಕ್ಕಂಥದ್ದನ್ನು ಹೇಳಿದ. ಅದಕ್ಕೆ ಅವರು ಸತ್ಪುರುಷರಾಗಿರ್ತಕ್ಕಂಥವ್ರು ಅಪ್ಪಿಕೊಂಡರು. ನಾವು ಸತ್ಯ ಹೇಳೋದಿಲ್ಲ ಅವ್ರ ಹತ್ರ ಹೋಗಿ. ಮತ್ತು ಸತ್ಯ ಸುಳ್ಳು ಹೇಳ್ತಾನಂದ್ರೆ ಅವನೇನು ನಂಬಬೇಕು ಅನ್ನೋದಿಲ್ಲ ನಾವು. ಬರೀ ಸುಳ್ಳೇ ಹೇಳ್ತದ ಅದ್ರ ಪುಟಾಗೇನು ಅಂತಂತವಿಲ್ಲ. ಲೌಕಿಕದೊಳಗೆ ಸುಳ್ಳು ಹೇಳನ್ಕಂಡ್ರೆ ಪ್ರೀತಿ ಮಾಡ್ತಾವ? ಸುಳ್ಳು ಹೇಳನ್ಕಂಡ್ರೆ ಪ್ರೀತಿ ಮಾಡ್ತಾವ? ಸುಮ್ಮನೆ ಏನೇನಾರು ಹೇಳ್ಕೊಂತ ಹೋದ ನಾವು ಪ್ರೀತಿ ಮಾಡ್ತಾವ? ನನ್ನ 100 ಎಕರೆ ಹೊಲ ಐತಿ, ನಂದು ಇಷ್ಟು ಬಂಗಾರ ಐತಿ, ನಂದಿಂತ ಅರಮನೆ ಐತಿ, ನಂದು ಅದೈತಿ ಇದೈತಿ ಅಂತಂದ್ರೆ ಯಾರ ಹುಚ್ಚ ಅಂತ ಅನ್ನೋದಿಲ್ಲನ? ಹುಚ್ಚರು ಹಂಗಂತಿರ್ತಾರೆ. ಹುಚ್ಚು ಹಿಡ್ದವ್ರು ಇರ್ತಾರಲ್ಲ, ಯಾರ್ಯಾರಿಗೆ ಯಾವ ಹುಚ್ಚು ಹಿಡ್ದದ ಅವ್ರು ಹಂಗಂತಿರ್ತಾರೆ. ನನಗೆ ಹಂಗೈತಿ ಹಿಂಗೈತಿ, ನಾನು ಅದ್ರ ಸೌಕಾರ, ಇದ್ರ ಸೌಕಾರ, ಮಿಲ್ಲಿನ ಸೌಕಾರ, ಹಂಗೆಲ್ಲ ಅಂತಿರ್ತಾರೆ ಅವರು. ಯಾರು ಕೂಡ ಏನೋ ಹುಚ್ಚು ಬಿಡು ಅಂತಾರೆ. ಹಂಗೆ ನನಗೆ ಅದೈತಿ ಇದೈತಿ, ನಿನಗೆ ಏನು ಇಲ್ಲ, ನಿನಗೆ ನಿರ್ಗತಿ, ನಿನಗೆ ಗತಿನೇ ಇಲ್ಲ ನಿನಗೆ. ಅವ್ರಿಗೆ ಕೇಳಿದ್ರೆ ಹಿಂದಿನ ಅಧ್ಯಾಯದಾಗ ನಿಮ್ಮ ಗತಿ ಏನು? ನಿರ್ಗತಿಕರಪ್ಪ ನಾವು ಅಂದ್ರು ಸಿದ್ಧಾರೂಢರು. ಯಾವ ದೇಶ ಅಂದ್ರೆ ಅಪರಿಚ್ಛಿನ್ನ ಅಂದ್ರು ಅವರು. ಅವ್ರು ಇದ್ದಂಗೆ ಹೇಳಿದ್ರು. ನಾವು ಇಲ್ಲದ್ದನ್ನು ಹೇಳ್ತೇವೆ. ಇಲ್ಲದ್ದನ್ನು ಹೇಳೋರ್ನ ಯಾರು ನಂಬ್ತಾರೇನೋ? ನಂಬೋದಿಲ್ಲ. ನಾವು ಸದ್ಗುರು ಹತ್ರ ಇದ್ದದ್ದು ಹೇಳ್ತೇವೆ, ಸತ್ಯ ಹೇಳ್ತೇವೆ, ಸುಳ್ಳು ಹೇಳ್ತೇವೆ ಅಂದ್ರೆ ಸುಳ್ಳು ಹೇಳ್ತೇವೆ. ಆದ್ರಿಂದ ನಮ್ಮನ್ನು ಅಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಸತ್ಯ ಹೇಳ್ತಕ್ಕಂಥವ್ರು 1000ಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಹೇಳಿದರು ಶರಣರು ವಚನದಲ್ಲಿ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಪಾತಾಳಕ್ಕೆ ಟಾವಿನೆಲ್ಲಿಯದು, ಮೇಘ ಜಲವೆಲ್ಲ ಮುತ್ತಾದೊಡೆ ಸಮುದ್ರಕ್ಕೆ ನೀರೆಲ್ಲಿಯದು, ಭವದುಕ್ಕಿ ಜನಗಳೆಲ್ಲರೂ ಶಿವಜ್ಞಾನಿಗಳಾದರೆ ಮುಂದೆ ಭವಕ್ಕೆ ಬಳ್ಳಿ ಎಲ್ಲಿಯದು, ಬೀಜವೆಲ್ಲಿಯದು. ಆದ್ರಿಂದ 1000ಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಹೇಳಿದರು. ಈ ಭಾಳ ಮಂದಿ ಶರಣರು ಸಿಗ್ತಾರೆ ಬಿಡ್ರಿ. ಏನು ನನ್ನ ಪತ್ರಿಕೆಯಾಗ 100 ಮಂದಿ ಶರಣರು ಸಿಕ್ಬಿಡ್ತಾರೆ. 100 ಮಂದಿ. ಅವ್ರು ಹಂಗೆ ಹೇಳೋದಿಲ್ಲ ವಚನದೊಳಗೆ, ಕೋಟಿಗೊಬ್ಬ ಶರಣ ಅಂತ ಅವ್ರು ಅಂದಾರ. ಯಾರು ಅವ್ರ ಕರೆನೋ ಇವ್ರ ಕರೆನೋ ಗೊತ್ತಾಕೋದು. ಶಾಸ್ತ್ರಿವ್ರವು ಹಂಗ ಅದಾವಲ್ಲ. ಆದ್ರಿಂದ ಅಂಥ ಅಪರೂಪದ ವ್ಯಕ್ತಿಯಾಗಿರ್ತಕ್ಕಂಥವನು, ಸತ್ಯ ಹೇಳಿರ್ತಕ್ಕಂಥವನು. ಆದ್ದರಿಂದ ಸದ್ಗುರು ಸ್ವೀಕಾರ ಮಾಡಿ ಅವನನ್ನು ಹಿಡಿದು ಎತ್ತಿ ಪಾದ ತೊಳೆದವಂತ ಕಣ್ಣೀರು. ಪಾಪ ಅವನು ದಶರಥ ತೊಳೆದ ಕಣ್ಣೀರ ಕೈಕೆ ಕಾಲ ಉದ್ದಕ್ಕೆ ಬಿದ್ದು ಸಾಷ್ಟಾಂಗ ಹಾಕಿ, ನಿನ್ನಷ್ಟು ಕಷ್ಟ ಆಗಲಿಲ್ಲ ಅವನಿಗೆ ಸಾಷ್ಟಾಂಗ ಹಾಕಕ್ಕ. ನೀನು ಹಾಕ್ತಿಲ್ಲ, ನೀನು ಭಾಳ ಕಷ್ಟ ಆಕತಿ. ಅವನಿಗೆ ಭಾಳ ಸರಳಾಗಿ ಹಾಕಿಬಿಟ್ಟಂಗ ಸಾಷ್ಟಾಂಗನ ಹಾಕಿ ಕಣ್ಣೀರಿಲೆ ಪಾದ ತೊಳೆದ. ಕರುಣೆ ಬರಲಿ ಅಂತೇಳಿ ಕಾಲು ಹಿಡ್ಕೊಂಡು ಬಿಡಲೇ ಇಲ್ಲ. ಗೊಳೋ ಅಂತ ಅತ್ತ ಉದ್ದಕ್ಕೆ ಬಿದ್ದು ಕರುಣೆ ಬರಲಿಲ್ಲಕ್ಕಿಗೆ. ಅಷ್ಟೇ ಭಗವಂತನ ಕಾಲು ಹಿಡಿದು ಕಣ್ಣೀರಿಡಿದು ತಾನು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಸಾಕ್ಷಾತ್ಕಾರವಾಗಿ ಮುಕ್ತನಾಗ್ತದ್ದ. ಅವ್ರು ಯಾರಿಗೂ ಕಾಲು ಬೀಳೋದಿಲ್ಲ. ಅವರು ರಾಜರು ತಲೆ ಬಾಗಿಸಬಾರ್ದು ಅಂತ ನೇಮ. ಯಾರಿಗ ಕೈ ಮುಗಿಬೇಕಷ್ಟ, ಹಿಂಗೆ ಮಾಡ್ಬೇಕಷ್ಟ. ಅವನು ಯಾರು? ದಶರಥ ಚಕ್ರವರ್ತಿಯಾಗಿರ್ತಕ್ಕಂಥವನು. ಅವನು ಕಾಲಿಗೆ ಬಿದ್ದ. ಹೆಂಗ ಉದ್ದಕ್ಕೂ ಬಿದ್ದು ಬೇಡಿಕೊಂಡ. ಕಣ್ಣೀರು ಸುರಿಸಿದ.
ಏನು ಮಾಡಿದ್ರು ಸತ್ತು ಹೋಗಿಬಿಟ್ಟ. ನಮ್ದು ಹಂಗೆ ಎದ್ರ ಕಾಲು ಹಿಡಿದ್ದೇವೆ ನಾವು, ಸಂಸಾರದ ಕಾಲು ಹಿಡಿದ್ದೇವೆ, ಸಂಸಾರಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇವೆ. ಎಷ್ಟು ಹತ್ತರು ಎಷ್ಟು ಕಾಲು ಹಿಡಿದ್ರು ಸಂಸಾರ ಮಾತ್ರ ನಮಗೆ ಕರುಣ ತೋರಿಸುವುದಿಲ್ಲ. ಅದು ಕರುಣ ತೋರಿಸುವುದಿಲ್ಲ ನಮಗೆ. ಇದ್ರಾಗ ಸಾಯೋದು. ಆದ್ರಿಂದ ಅವನು ಗುರುವಿನ ಪಾದವಾಗಿರ್ತಕ್ಕಂಥದ್ದು ಹಿಡ್ಕೊಂಡು ನಾನದನ್ನು ನಿನ್ನ ರಕ್ಷಣೆ ಮಾಡ್ತಕ್ಕಂಥವನು ಅನ್ನೋವರೆಗೂ ಅವನು ಬಿಡಲಿಲ್ಲ, ಅಭಯವಚನ ಕೊಡುವವರೆಗೂ ಬಿಡಲಿಲ್ಲ. ಹಂಗೆ ನಾವು ನಾಟಕ ಮಾಡಿ ಹಿಡಿದ್ವಿ ಅಂದರೆ ಒದ್ದು ಹೊರಗೆ ಹಾಕ್ತಾರೆ. ಸಹಜವಾಗಿ ಸತ್ಯವಾಗಿ ಹಿಡಿದ್ರು ಅಂದರೆ ಹೃದಯದಾಗ ಕರ್ಕಂತಾರೆ. ಮತ್ತು ಅವನು ಹಿಡ್ದಂಗೆ ನಾವು ಗಟ್ಟಿ ಹಿಡ್ಕೊಂಬಿಡೋಣ ನೋಡೋಣ ಅಂಥೇಳಿ ಇವ್ರು ರುದ್ರಗೌಡರು ನಮ್ಮ ಹಿಡ್ಕೊಂಬಿಡ್ತಾರೆ ಗಟ್ಟೆ ಕಾಲ. ಮಳೆ ತರಿಸ್ಬೇಕಪ್ಪ ನಮ್ಗೆ ಅಂತೇಳಿ, ನೀ ಸಾಯಬೇಡಪ್ಪ ಅಂತ ಹೇಳಿ ಹೆಂಗೆಂಗೋ ಹಿಡ್ಕೊಂಬಿಡ್ತಾರೆ ಗಟ್ಟೆ ಕಾಲ. ಕೊಡ್ತಾರೆ ಅಂತ ಬಿಡಲ್ಲಪ್ಪ ಅಂತಾರೆ. ಏನೇನೋ ಆಟ ಮಾಡ್ತಿರ್ತಾರೆ ಕೆಲವರು. ತಾತ್ಪರ್ಯ ಇಷ್ಟೇ, ಅವನ ಉದ್ದೇಶವೇನಿತ್ತು? ಸದುದ್ದೇಶವಿತ್ತು, ಉದ್ಧಾರದ ಉದ್ದೇಶವಿತ್ತು. ಅದಕ್ಕೆ ಸಹಾಯ ಮಾಡ್ತಾನೆ ಸದ್ಗುರು, ಸ್ವೀಕಾರ ಮಾಡ್ತಾನೆ. ಅದೇ ರೀತಿಯಾಗಿ ಸ್ವೀಕಾರ ಮಾಡಿ ಅವನಿಗೆ ಉಪಾಯದಿಂದ ಅವನಿಂದ ಸೇವೆ ತೆಗೆದುಕೊಂಡು ಅವನನ್ನು ಬಹಳಷ್ಟು ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿದ್ರು ಕೂಡ ಪ್ರತೀಕ್ಷೆ ಮಾಡ್ತಾನೆ ಇದ್ದ. ಅವನು ಬಹಳಷ್ಟು ಪರೀಕ್ಷೆ ಮೊದಲೇ, ಆಮೇಲೆ ಪ್ರತೀಕ್ಷೆ ಮಾಡ್ತಾನೆ ಇದ್ದ. ಆಮೇಲೆ ಸದ್ಗುರು ಪ್ರತ್ಯಕ್ಷವಾಗಿ ಬಿಟ್ಟ. ಅವನ ಆಜ್ಞೆ ಆಗಿರ್ತಕ್ಕಂಥದ್ದನ್ನು ಪಾಲಿಸಿದಾಗ, ದೇಹದ ಮೋಹವನ್ನು ಬಿಟ್ಟಾಗ, ಇದು ನಿನಗರ್ಪಿಸಿರ್ತಕ್ಕಂಥದ್ದು, ಇದರೊಳಗೆ ನನ್ನದೇನೂ ಇಲ್ಲವೇ ಇಲ್ಲ ಎಂದು ಆದೇಶವನ್ನು ಪಾಲಿಸಿ ಮರ ಹತ್ತಿ ಅಲ್ಲಿದ್ದ ಬಿದ್ದ ತಕ್ಷಣದಲ್ಲಿಯೇ ನೋಡವನಿಗೆ ಹಸ್ತಸ್ಪರ್ಶವಾದ ಕೂಡಲೇ ಗುರುಕೃಪಾಕರ ಸ್ಪರ್ಶವಾದಲೇ ಜೀವ ಬ್ರಹ್ಮಾದ ಅಂಥೇಳಿ. ಅವನು ಜೀವನಾಗಿರ್ತಕ್ಕಂಥವನ ಮೊದಲು ಬ್ರಹ್ಮವೇ ಆಗಿ ಬ್ರಹ್ಮಸ್ಥಿತಿಯನ್ನು ತಾನು ಹೊಂದಿದನು ಎನ್ನುವಂಥ ವಿಷಯವನ್ನು ಹಿಂದಿನ ಪ್ರಸಂಗದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಅದನ್ನೇ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸದ್ಗುರುನಾಥನೇ ಮುಮುಕ್ಷು ಜನರಿಗೆ ಆಧಾರಭೂತನಿದ್ದಾನೆ. ಆಧಾರಭೂತನ್ಯಾರು ಮುಮುಕ್ಷುಗಳೇ ಅಂದರೆ ಸದ್ಗುರುವು. ನಾವು ಮುಮುಕ್ಷುಗಳಾಗಿರ್ತೇವೆ, ಯಾವುದೋ ಆಧಾರದಾಗ ಇರಕ್ಕೆ ನೋಡ್ತೇವೆ, ಯಾವುದೋ ಆಶ್ರಯದಲ್ಲಿ ಇರಕ್ಕೆ ನೋಡ್ತೇವೆ. ಆದರೆ ಮನಸ್ಸಿನಲ್ಲಿ ಏನಿರ್ತದೆ ಅಂದರೆ ಮೋಕ್ಷವನ್ನು ಹೊಂದಬೇಕು ಅಂತ ಇರ್ತದೆ ನಮಗೆ. ಆದರೆ ಮೋಕ್ಷವನ್ನು ಹೊಂದಬೇಕಾದ್ರೆ ಎದರ ಆಧಾರದೊಳಗಿದ್ರೆ ಮೋಕ್ಷ ಆಕತಿ, ಯಾವುದರ ಆಶ್ರಯದೊಳಗಿದ್ರೆ ಮೋಕ್ಷ ಆಕತಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಲೌಕಿಕದವೆಲ್ಲ ಗೊತ್ತದವೆ. ಚಟ ಆದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತೈತಿ, ಚುಟ್ಟ ಚಟ ಆದ್ರೆ ಎಲ್ಲಿ ತಗೋಬೇಕು ಅನ್ನೋದು ಗೊತ್ತೈತಿ, ಗೊತ್ತೈತಿ ನಮಗೆ. ಶಾಂತಿ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತೈತಿ, ಇಲ್ಲ ಹೋಗ್ಬೇಕಾದ್ರೆ ಬಸ್ ಯಾವ್ದು ಹತ್ಬೇಕು ಅನ್ನೋದು ಗೊತ್ತೈತಿ, ಎಲ್ಲಿ ಇಳಿಬೇಕು ಅನ್ನೋದು ಗೊತ್ತೈತಿ, ಇವೆಲ್ಲ ಗೊತ್ತದವೆ. ಆದರೆ ಮೋಕ್ಷ ಇಚ್ಛೆ ಬಂದಾಗ ಯಾರನ್ನು ಹೊಂದಿದ್ರೆ ನಮಗೆ ಮೋಕ್ಷವಾಗ್ತದೆ ಅನ್ನುವಂಥದ್ದು ಗೊತ್ತಾಗುವುದಿಲ್ಲ. ಇದೇ ನಮ್ಮ ಕರ್ಮವಾಗಿರ್ತಕ್ಕಂಥದ್ದು. ಮೋಕ್ಷ ಇಚ್ಛೆ ಆದಾಗ ಗುರುವಿನ ಆಶ್ರಯ ಸಿಗೋದಲ್ಲ, ಗುರುವಿನ ಆಶ್ರಯ ಸಿಕ್ಕಾಗ ಮೋಕ್ಷದ ಇಚ್ಛೆ ಇರೋದಲ್ಲ. ಇದೇ ವಿಷಮವಾಗಿರ್ತಕ್ಕಂಥ, ಇದೇ ವಿಷಮ ದ್ವಂದ್ವ ಅಂತೇಳಿ. ಬಹಳ ಬಹಳ ಸಾತ್ವಿಕರಿರ್ತಾರೆ, ಬಹಳ ಮುಖ್ಯ ಲಕ್ಷಣಗಳೆಲ್ಲ ಇರ್ತವೆ. ಯಾವುದೋ ದುಷ್ಟರ ಸಹವಾಸ, ದುಷ್ಟ ಸಂಘದೊಳಗೆ ಮೋಸ ಹೋಗಿ ಬಿದ್ದು ಬಿಟ್ಟಿರ್ತಾರೆ. ಬಿಡಕ್ಕೂ ಬರಂಗಿಲ್ಲ, ಹಿಡಿಯಕ್ಕೂ ಬರಂಗಿಲ್ಲ. ಬಿಟ್ರೆ ಏನಾಕತ್ತೋ, ಹಿಡಿದ್ರೆ ಏನಾಕತ್ತೋ.
ಹಿಡಿದ್ರಂತೂ ಏನೂ ಆಗೋದಿಲ್ಲ, ಬಿಟ್ಟರೆ ಏನಾಕತ್ತೋ ಏನೋ ಅಂತೇಳಿ ಈ ಭಯ ಮೊದಲೇ ಹುಟ್ಟಿಸಿಬಿಟ್ಟಿರ್ತಾರೆ ಅವರು. ಭಯನ ಹುಟ್ಟಿಸ್ಬಿಟ್ಟಿರ್ತಾರೆ ಮೊದಲ. ನೋಡಿ, ನಾನಿನ್ನು ದೀಕ್ಷೆ ಕೊಡ್ತಾನೆ, ನಾನು ಹೇಳ್ದಂಗೆ ಕೇಳಬೇಕು. ಮತ್ತು ಯಾರಿಗಾರ ನಮಸ್ಕಾರ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯ, ಯಾರಿಗಾರ ಸೇವಾ ಮಾಡಿದೆ ಅಂದ್ರೆ ನರಕಕ್ಕೆ ಹೋಗ್ತೀಯ, ಯಾರಿಗಾರ ದಕ್ಷಿಣ ಕೊಟ್ಟೆ ಅಂದ್ರೆ ನರಕಕ್ಕೆ ಹೋಗ್ತೀಯ, ಯಾರನ್ನಾರ ಗುರು ಅಂತ ತಿಳ್ಕೊಂಡು ಅಂದ್ರೆ ನರಕಕ್ಕೆ ಹೋಗ್ತೀಯ, ಮತ್ತು ಯಾರಿಂದಾರ ಉಪದೇಶ ತಗೊಂಡು ಅಂದ್ರೆ ನರಕಕ್ಕೆ ಹೋಗ್ತೀಯ. ಇವೇನೇನೋ ಇರ್ತಾವರೋ ವಿಚಾರಗಳು. ಇಷ್ಟೆಲ್ಲ ಕಂಡೀಷನ್ ಇರ್ತವೆ. ಭಾಳ ಮಂದಿ ಸಾಕ್ಷಿ ಇಟ್ಕೊಂಡು ಉಪದೇಶ ಮಾಡ್ತಾರೆ. ಭಾಳ ಮಂದಿ ಸಾಕ್ಷಿ ಇಟ್ಕೊಂಡು ಮತ್ತು ಕಂಬ ಕುಂಬ ಅವನ್ನೆಲ್ಲ ಇಟ್ಕೊಂಡು ಅವಕ್ಕೆಲ್ಲ ದಾರ ಗೀರ ಸುತ್ತರದು, ರಂಗೋಲಿ ಗಿಂಗೋಲಿ ಹೊಡೆದು, ಅವೇನೇನೋ ಭಾಳಷ್ಟು ಆ ಮಾರ್ಗದಂತೂ ಶಿಷ್ಯರು ಭಾಳ ಮಂದಿನೂ ಆಗ್ತಾರೆ, ಗುರುಗಳು ಭಾಳ ಮಂದಿನೂ ಸಿಗ್ತಾರೆ, ಭಾಳ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಅವ್ರು ಬಿಡ್ರಿ ಮತ್ತೆ ಆ ಪರಮಾತ್ಮ ಬಂದನಂದ್ರೆ ಜುಪ್ಪು ಅನ್ನೋದು ಅಷ್ಟು ಗಟ್ಟಿಯಾಗಿರ್ತಾರೆ ಅದರಾಗ. ಪರಮಾತ್ಮನ ಹತ್ರನ ಅದಾವಿ ಅಂದ್ರೂ ಕೂಡ ಗಟ್ಟಿ ಆಗೋದಲ್ಲ, ಅದರಾಗ ಗಟ್ಟಿಯಾಗಿರ್ತಾರೆ. ಎಷ್ಟು ಅಭಿಮಾನ, ಎಷ್ಟು ಪ್ರೇಮ, ಎಷ್ಟು ಭಕ್ತಿ, ಎಷ್ಟು ವಿಶ್ವಾಸ. ಆದ್ರ ಸಿದ್ಧ ದುರ್ಲಭ ದುರ್ಲಭ ಅಂತೇಳಿ ಶಂಕರಾಚಾರ್ಯರು ದುರ್ಲಭಂ ತ್ರೈಮಯ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಆಶ್ರಯ ಅಂತೇಳಿ ಏತತ್ರಯಂ ದುರ್ಲಭಂ ಅಂದ್ರೆ ಯಾವುದೂ ದುರ್ಲಭವಲ್ಲ. ಈರೇಳು 14 ಲೋಕದಲ್ಲಿ ಯಾವುದೂ ದುರ್ಲಭವಲ್ಲ. ಎಷ್ಟೋ ಸಲ ನಾವು ಇಂದ್ರ ಆಗಿದ್ದೇವೆ, ಚಂದ್ರ ಆಗಿದ್ದೇವೆ, ಕುಬೇಂದ್ರ ಆಗಿದ್ದೇವೆ, ಕುಬೇರ ಆಗಿದ್ದೇವೆ, ಎಲ್ಲ ಆಗಿದ್ದೇವೆ ನಾವು. ನಮಗೆ ದುರ್ಲಭ ಆಗಿಲ್ಲ ಅವು. ದುರ್ಲಭ ಅಂದ್ರೆ ಇವೇ 3 ಆಗಿರ್ತಕ್ಕಂಥವು. ಮನುಷ್ಯತ್ವ ಅಂದ್ರೆ ಹಿಂಗಿರೋದು ಮನುಷ್ಯತ್ವ ಅಂತ ಅನ್ನಂಗಿಲ್ಲ. ಮನುಷ್ಯತ್ವ ಅದು ಇರ್ತತಿ, ಮುಮುಕ್ಷತ್ವ ಇರೋದಿಲ್ಲ. ಮನುಷ್ಯತ್ವ ಎಷ್ಟು ಮಂದಿ ಅದಾರೆ, ಮುಮುಕ್ಷುಗಳು ಎಲ್ಲೋ 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 ಸಾವಿರಕ್ಕೆ ಲಕ್ಷಕ್ಕೆ ಕೋಟಿಗೊಬ್ಬರದ್ರಲ್ಲ. ಹಂಗೆ ಮುಮುಕ್ಷುಗಳು ಸಿಗ್ತಕ್ಕಂಥದ್ದು ದುರ್ಲಭ. ಮನುಷ್ಯತ್ವ ಮುಮುಕ್ಷತ್ವ ಇರ್ತತಿ, ಮಹಾಪುರುಷರ ಆಶ್ರಯ ಸಿಗೋದಿಲ್ಲ. ಮಹಾಪುರುಷರ ಆಶ್ರಯ ಸಿಗ್ತತಿ, ಮುಮುಕ್ಷತ್ವ ಇರೋದಿಲ್ಲ. ಮುಮುಕ್ಷತ್ವ ಇರ್ತತಿ, ಮನುಷ್ಯತ್ವ ಇರೋದಿಲ್ಲ. ದೇವತೆಗಳೆಲ್ಲ ಮುಮುಕ್ಷುಗಳಾಗಿದ್ದಾರೆ. ಯಾವಾಗ ಈ ಬಂಧನದಿಂದ ಬಿಡಿಸಿಕೊಂಡೇವೆ ನಾವು ದೇವಲೋಕದ ಬಂಧನದಿಂದ ಅಂತ, ಯಾವಾಗ ನಿತ್ಯ ಸುಖಿಗಳಾದೇವು ನಾವು ಇಲ್ಲಿ ಸಾತಿಶಯ ಪತನ ಕ್ಷಯವೆನ್ನುವಂಥ ಭೀತಿಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅವರಿಗೆ ದೇವಲೋಕಕ್ಕೆ ಯಾಕಾರ ಹೋಗಿದ್ದೇವಪ್ಪ ಅಂತಾರೆ. ಅವ್ರು ದೇವಲೋಕಕ್ಕೆ ನೋಡ್ರಿ, ಹಳ್ಳ್ಯಾಗ ಗುಡ್ದಾಗ ಪಡ್ದಾಗ ಶಾಂತವಾಗಿ ಸಂತೋಷವಾಗಿ ಇದ್ದದ್ದು ಅಡುಗೆ ಮಾಡ್ಕೊಂಡು ಇರ್ತಾವಲ್ಲ, ಇವು ಪ್ಯಾಟಿಗೆ ಹೋಗ್ಬಿಟ್ಟು ಅಂದ್ರೆ ಭಾಳಷ್ಟು ಕಷ್ಟ ಆಗ್ಬಿಡ್ತದೆ ಅವಕ್ಕೆ. ಆ ಮಂದಿ, ಆ ವಾತಾವರಣ, ಆ ಮೋಸ, ಆ ವಂಚನೆ, ಆ ದ್ರೋಹ, ಆ ಟಕ ಮಿಕ್ಕಿ ಇತ್ಲಾಗ ಅವನ ಸರಿ ಇತ್ಲಾ ಸರಿ, ಅಲ್ಲಿಂದ್ರು ಇಲ್ಲಿಂದ್ರು ಏನು ಪಾಸಿಟಿವ್ ಹೋಗ್ಬಿಡ್ತು ಅಂದರೆ ಸಾಕಾಗ್ಬಿಡ್ತದೆ. ಬೆಂಗಳೂರಿಗೆ ಹೋಗ್ಬಿಟ್ರಿ, ಬೆಂಗಳೂರಿಗೆ ಮುಂಜಾನೆ ಎದ್ರು ಮುಗುನಾಗೆಲ್ಲ ಕರೆ ತುಂಬಿಟ್ಟಿರ್ತತಿ. ಯಾವುದದು? ಕಾರ್ಬನ್ ಗಾಡಿಗಳ ಹೊಗಿ ಮೂನಾಗೆಲ್ಲ ತುಂಬಿಟ್ಟಿರ್ತದೆ. ಯಾವಾಗ ಬೆಂಗಳೂರು ಬಿಟ್ಟು ಹೋಗೋದೇವಪ್ಪ ಅನ್ನಿಸ್ತತಿ. ಹಂಗ ದೇವತೆಗಳಿಗೆ ನಾವು ಯಾಕಿಲ್ಲದವಪ್ಪ ಅಂಥೇಳಿ ಅವು ಚಟಪಡಿಸ್ತಾ ಇದ್ದಾವೆ. ಹಿಂದೆ ದಲಾಲ್ ಅಂಗಡಿಗೆ ಮಂದಿ ಹೋಗಿ 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 ಮಕ್ಕಂತಿದ್ರು ಮೊದಲು ಸಾಲ ಕೇಳಕ್ಕೆ. ಅವ್ರು 8 ದಿವಸ 15 ದಿವಸ ಅವ್ರ ಮಂದಿ ಅವ್ರ ಮನೆ ಮುಂದೆ ಅದಾರ ಅಂದ್ರೆ ಅವ್ರಿಗೆ ಏನೋ ಒಂದು ಖುಷಿ, ಭಾಳ ಏನೋ ವ್ಯವಹಾರ ಜೋರ್ಬೇಕು ಅಂತ. ಇವ್ರು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಈ ವಕೀಲರು, ಈ ಡಾಕ್ಟ್ರು ಏನು ಮಾಡ್ತಾರಂದ್ರೆ ಆ ಕೇಸ್ ಇರ್ತಾವಲ್ಲ ಅವ್ರನ್ನೆಲ್ಲ ಕೈಚಲ್ಲಿ ಹಡ್ಸ್ಕೊಂಡು ಭಾಳಷ್ಟು ಮಂದಿ ಓಡಿಸಾಡೋದು, ಮನೆಗೆ ಬರೋದು ಮಾಡ್ಕೊಂತ ಇರ್ತಾರೆ. ಅವರು ಅಂದ್ರೆ ಭಾರಿ ದೊಡ್ಡ ವಕೀಲ ಅಂತ ತಿಳ್ಕೊಳ್ಳಿ ಅಂತೇಳಿ, ದೊಡ್ಡ ದಲಾಲಿ ಅಂತ ತಿಳ್ಕೊಳ್ಳಿ ಅಂತೇಳಿ ಒಂದು ದೊಡ್ಡ ಬುಡಾರ ಹಾರಿಸ್ಬಿಡೋದು ಆ ಹಳ್ಳ್ಯಾಗ. ಆ ಗಟಾರದ ಮೇಲೆ ಹಂಗೆ ಅಂಗಳದ ಮಕ್ಕಬೇಕು ಬೆಳ್ತಂಕ ನೀವು ದಾಮಾರಿ ಕಳಿಸ್ಕೊಂಡು ನೀವು ಕೊಡೋದ ಸಾಲನೂ ಬೇಡ ಅಂತ. ನಿದ್ದೆ ಆಗಲಿಲ್ಲ ಏನು ಮಾಡ್ತಾರೆ? ನಿದ್ದೆ ಆಗಲಿಲ್ಲ, ಮುದ್ದಿಲ್ಲ ಅಂದರೆ ಸೀದಾ ಮತ್ತೆ ಮನೆಗೆ ಬರಬೇಕು. ಹಂಗೆ ಅವಕ್ಕೆ ನಿದ್ದೆ ಇಲ್ಲ ಸ್ವರ್ಗದಾಗಿರೋವಕ್ಕೆ.
ನಿತ್ಯ ಮಾಡ್ತಾರೆ ಅವರು. ಒಂದು ದಿವಸ ನಿದ್ದಿಲ್ಲದ್ರೆ ನಮ್ಗೆ ಎಷ್ಟು ಆಯಾಸ ಆಕತಿ. ಅವು ಸ್ವರ್ಗ ಬಿಟ್ಟು ಬರೋ ಮಟನು ನಿದ್ದೆ ಅನ್ನುವಂಥದ್ದಿಲ್ಲವೇ ಇಲ್ಲ ಅವಕ್ಕೆ. ಸ್ವಪ್ನದಾಗರ ಸುಖ ನೋಡೋಣ ಅಂದ್ರೆ ಸ್ವಪ್ನನೂ ಬೀಳೋದಿಲ್ಲ ಅವ್ರಿಗೆ. ಸ್ವಪ್ನನೂ ಇಲ್ಲ, ನಿದ್ರಿನೂ ಇಲ್ಲ. ಮತ್ತು ಹೆಂಗಿರ್ಬೇಕು ಅವು? ನಾವು ಸ್ವಪ್ನದೊಳಗೆ ಏನು ಇಲ್ಲದ್ರೂ ಕೂಡ ಏನೇನಾರ ಆಗಿ ಏನೇನಾರ ಮಾಡಿ ಏನೇನಾರ ಅದರಾಗರ ಸಂತೋಷ ಪಟ್ಟು ಬರ್ತಾವೆ ಹೊರಗೆ. ದೊಡ್ಡ ಶ್ರೀಮಂತನಾಗಿ ದೊಡ್ಡ ಕಾರ್ ತಗೊಂಡು ದೊಡ್ಡ ಮನೆ ಕಟ್ಕೊಂಡು ಲಗ್ನ ಆದಂಗಾಗಿ ಮಕ್ಕಳಾದಂಗಾಗಿ ಅಲ್ಲೇ ಸಂತೋಷ ಪಟ್ಟರು ಹೊರಗೆ ಬರ್ತವೆ. ಅವ್ರಿಗೆ ಸ್ವರ್ಗದಾಗ ಇರಕ್ಕೆ ಅದೂ ಆಗಂಗಿಲ್ಲ, ಸ್ವಪ್ನದ್ದು ಬೀಳಂಗಿಲ್ಲ, ಅವ್ರಿಗೆ ನಿದ್ರಿನೂ ಬರಂಗಿಲ್ಲ. ಮತ್ತೆ ಇನ್ನೆಷ್ಟು ಕಷ್ಟ ಆಗಿರ್ಬೇಕು ಅವ್ರಿಗೆ. ಭಾರಿ ಕಷ್ಟ. ಸಾಕಪ್ಪ ಸಾಕು. ಮರ್ತ್ಯಲೋಕ ನೋಡಿದಂಗೆ ಆಯ್ತು, ಸ್ವರ್ಗಲೋಕ ನೋಡ್ದಂಗೆ ಆಯ್ತು, ನರಕ ನೋಡ್ದಂಗೆ ಆಯ್ತು, ಎಲ್ಲ ನೋಡಿದ್ದೀವಿ. ಸಾಕಿದ್ರಿಂದ ಪಾರಾಗಬೇಕಾದ್ರೆ ಮುಮುಕ್ಷುಗಳಾಗಬೇಕಪ್ಪ ಅಂತ ಹೇಳಿ ಕೇಳ್ತಾರಲ್ಲ. ಅವ್ರ ಮುಮುಕ್ಷತ್ವ ಬಂದುಬಿಟ್ರದ ಸಾಕಾಗಿ. ಆದರೆ ಮನುಷ್ಯತ್ವ ಇಲ್ಲ ಅಲ್ಲಿ. ಇದೇ ವಿಷಮವಾಗಿರ್ತಕ್ಕಂಥ ಮುಮುಕ್ಷತ್ವ ಇದ್ರೆ ಮನುಷ್ಯತ್ವ ಇಲ್ಲ, ಮನುಷ್ಯತ್ವ ಇದ್ರೆ ಮುಮುಕ್ಷತ್ವ ಇಲ್ಲ. ಮನುಷ್ಯತ್ವ ಮುಮುಕ್ಷತ್ವ ಇತ್ತಂದ್ರೆ ಮಹಾಪುರುಷರು ಸಿಗೋದಿಲ್ಲ, ಮಹಾಪುರುಷರು ಸಿಕ್ಕಿದ್ರೆ ಇವು ಸಿಗೋದಿಲ್ಲ. ಇದೇ ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂಥದ್ದಾಗಿರುವುದು. ಆದ್ದರಿಂದ ಮುಮುಕ್ಷು ಜನರಿಗೆ ಆಧಾರವೇ ಯಾವುದು ಅಂದರೆ ಸದ್ಗುರುವೇ ಆಧಾರವಾಗಿರ್ತಕ್ಕಂಥವನು, ಅವನೇ ಆಶ್ರಯವಾಗಿರ್ತಕ್ಕಂಥವನು, ಅವನೇ ರಕ್ಷಣೆ ಮಾಡಬೇಕು, ಅವನೇ ಉದ್ಧಾರ ಮಾಡಬೇಕು. ಅವನ ಹೊರತು ಖಂಡಿತವಾಗಿಯೂ ಕೂಡ ಯಾರಿಂದಲೂ ಆಗ್ತಕ್ಕಂಥದ್ದಾಗುವುದಿಲ್ಲ. ಆತನ ಕೃಪೆಯಿಂದ ಮಸ್ತಕದ ಮೇಲೆ ಹಸ್ತವಿಟ್ಟ ಕೂಡಲೇ ಒಮ್ಮಿಂದೊಮ್ಮೆ ಜ್ಞಾನೋದಯವಾಗುವಂತಹದ್ದಾಗುವುದು. ಕರೆದು ಮಂಡಿಯ ಮೇಲೆ ಕರವಿಟ್ಟು ಶಿರದಡಿವಿ ಗುರುಪುತ್ರನಾಗಿ ಬಾಳೆಂದು ಹರಿಸಿದ ಅಂದರೆ ಅವನ ಹಸ್ತಸ್ಪರ್ಶವಾಗುತ್ತದೆ. ಪುರುಷ ಕಬ್ಬಿಣ ಸೋಂಕಿದಾಗಲೇ ತ್ವರಿತದಲ್ಲಿ ಹೇಮಾಗಿ ನಿಲ್ಲುವುದು, ಸ್ಪರ್ಶವಾಗಲು ಗುರುಕೃಪಾಕರ ಜೀವ ಬ್ರಹ್ಮಾದ ಅಂತೇಳಿ. ಪುರುಷ ಕಬ್ಬಿಣ ಸೋಂಕಿದಾಗಲೇ ತ್ವರಿತದಲ್ಲಿ ಹೇಮಾಗಿ ನಿಲ್ಲುವುದು ಅಂತೇಳಿ. ಕಬ್ಬಿಣ ಸೋಂಕಿದ ತಕ್ಷಣದಲ್ಲಿಯೇ ಆಗಲೇ ಅದು ಬಂಗಾರವಾಗಿ ಬಿಡುವುದು ಅಂತೇಳಿ. ಹಂಗೆ ಸದ್ಗುರುನ ಕೃಪಾಪೂರ್ವಕವಾಗಿ ಹಸ್ತಸ್ಪರ್ಶವಾಯಿತು ಅಂದರೆ ಖಂಡಿತವಾಗಿ ಜೀವನೆನ್ನುವಂಥವನು ಬ್ರಹ್ಮನಾಗುವಂಥವನಾಗುವನು, ಜ್ಞಾನೋದಯವಾಗುವಂತಹದ್ದಾಗುವುದು ಅಂತ. ಇದು ಯಥಾರ್ಥವಾಗಿರುವಂಥದ್ದು. ಮತ್ತು ಮನವು ಇದ್ದು ಉನ್ಮನಾವಸ್ಥೆ ಅನ್ನತಕ್ಕಂಥದ್ದಕ್ಕೆ ಹೋಗ್ತದೆ. ಉನ್ಮನಾವಸ್ಥೆ ಅಲ್ಲದಂಗೆ ಅಲ್ಲೇ ಅದು ಮನಸ್ಸು ತಟಸ್ಥಾಗಿ ಸಂತೋಷವೆನ್ನತಕ್ಕಂಥದ್ದು, ಆನಂದವೆನ್ನತಕ್ಕಂಥದ್ದು, ಅವ್ಯಕ್ತವಾಗಿರ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥದ್ದು. ಏನೊಂದರ ಸಂಘವಿಲ್ಲದೆ ಕಲ್ಪನೆ ಇಲ್ಲದಲೇ ತನ್ನ ಸ್ವಯಮೇಯವಾಗಿರ್ತಕ್ಕಂಥ ಆನಂದವೆನ್ನುವಂಥದ್ದು ಪ್ರಕಟವಾಗುವಂಥದ್ದಾಗುವುದು. ಇದು ಹಿಂದಿನಿಂದಲೂ ಇಂದು ಮುಂದೆ ಯಾವಾಗಲೂ ನಡ್ತಕ್ಕಂಥ ಬಂದಿರತಕ್ಕಂಥ ರೀತಿಯಾಗಿರುವಂತಹದ್ದಾಗಿರುವುದು ಎಂದು ಒಂದು ದಿವಸ ಸಭೆಯಲ್ಲಿ ಗುರು ಮಹಿಮೆಯನ್ನು ಹೇಳಬೇಕಾದ್ರೆ ಈ ರೀತಿಯಾಗಿದ್ದದ್ದನ್ನು ಇದ್ದಂಗೆ ಹೇಳಿದರು. ಹೆಂಗೆ ಪರಶುಮಣಿ ಅನ್ನುವಂಥದ್ದು ಬಂಗಾರವಾಗ್ತದೋ ಹಂಗೆ ಅದಾತ ಅದನ್ನು ಜೀವ ಬ್ರಹ್ಮನೇ ಆಗಿಬಿಡ್ತಾನ ಅಂತ ಹೇಳಿದ್ದು ಕೇಳ್ಕೊಂತಾನಂತೆ ಭಾಳ ದಿವಸ. ಹೆಂಗಾರ ಮಾಡಿ ನಾನು ಬ್ರಹ್ಮ ಆಗಿಬಿಡ್ಬೇಕು, ಸೃಷ್ಟಿಕರ್ತನಾಗಿಬಿಡ್ಬೇಕು ನಾನು. ನನ್ನ ಹಣೆ ಬರನೆಲ್ಲ ನಾನೇ ತಿದ್ಕೋಬೇಕು, ನನ್ನ ಮಕ್ಕಳ ಹಣೆ ಬರನೆಲ್ಲ ನಾನೇ ತಿದ್ದಬೇಕು, ನನ್ನ ಹೆಂಡತಿ ಹಣೆ ಬರಲ್ಲ ನಾನೇ ತಿದ್ದಬೇಕು, ಅವರೆಲ್ಲ ಅಜರಾಮರವಾಗಿರಂಗೆ ಇದನ್ನೆಲ್ಲ ತಿದ್ಕೊಂಬಿಡ್ಬೇಕನ್ನುವಂಥ ದುರುದ್ದೇಶದಿಂದ ಒಬ್ಬನು ದಿವಸ ಬಂದು ಕೈ ಇಡಿಸ್ಕೊಂತದ್ನಂತೆ. ಸಿದ್ಧಾರೂಢರು ಕೂಡ ಕೈ ಇಡಿಸ್ಕೊಂತದ್ನಂತೆ. ತಲೆ ಮೇಲೆ ಕೈ ಇಡಪ್ಪ ಅಂದ್ಕೊಂಡು ಹೇಳ್ತಿದ್ರು. ಅವ್ರು ಮರ್ತು ಅಕಸ್ಮಾತಾಗಿ ಎತ್ಲಾಗಾರ ನೋಡ್ತಿದ್ರು, ಹಂಗೆ ಇದ್ರು ಅಂದರೆ ತಾನೇ ಕೈ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊಂತಿದ್ದಂತೆ. ಫೋರ್ಜರಿ
ಈ ಸೈನ್ ಮಾಡಿಸ್ಕೊಂತಿರ್ತಾವಲ್ಲ, ಹೆಬ್ಬಟ್ಟಿನ ಸೈನ ಆಸ್ತಿಗೆ. ಹಂಗೆ ಒಂದು ತಾನೇ ಒತ್ತಡ ಮಾಡಿ 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 ಇಟ್ಕೊಂತದ್ನಂತ. ದಿವಸ ಬಂದು ಇಟ್ಕೊಂತದ್ನಂತ, ಜ್ಞಾನೋದಯ ಆಗಲಿಲ್ಲ, ಬ್ರಹ್ಮ ಆಗಲಿಲ್ಲ ನಾನು ನನ್ನಂತ. ನೀವು ಭಾಳ ದಿವಸ ಹಿಂಗೆ ಮಾಡಿ 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 ಬೇಸರ ಬಂದುಬಿಡ್ತಂತೆ. ಸಿದ್ಧಾರೂಢ ಗುರು ಹೌದು ಅಲ್ಲೋ ಅನ್ನೋ ಸಮಸ್ಯೆ ಬಂದುಬಿಡ್ತ ಅವನಿಗೆ. ಯಾಕಂದ್ರೆ ಒಮ್ಮಿಟ್ರೆ ಜ್ಞಾನೋದಯವಾಗ್ತತಿ. ಸಾವಿರಾರು ಸಲ ಇಟ್ಕೊಂಡ ನಾನು, ಇನ್ನೂ ಏನೂ ಆಗಿಲ್ಲಲ್ಲ ನನಗೆ ಅಂತ ಅವನಿಗೆ ಸಮಸ್ಯೆ ಬಂದುಬಿಡ್ತು. ಸಮಸ್ಯೆ ಬಂದ್ರೆ ಸುಮ್ಮನೆ ಇರೋದಿಲ್ಲ ಅದು ಮನಸ್ಸು. ಅವ ಬಂದು ಒಂದು ದಿವಸ ಕೇಳೇ ಬಿಟ್ನಂತ ಸಿದ್ಧಾರೂಢರಿಗೆ, ವಿಚಾರಿಸುತ್ತಾನೆ, ಹೇ ಸ್ವಾಮಿ, ನಿಮ್ಮ ಹಸ್ತವನ್ನು ನಾನು ಮಸ್ತಕದ ಮೇಲೆ ಇಟ್ಟುಕೊಳ್ಳುತ್ತೇನೆ, ಬಹಳಷ್ಟು ದಿವಸಗಳಿಂದ ನನಗ್ಯಾಕೆ ಜ್ಞಾನವಾಗಲಿಲ್ಲ ಅಂತ ಕೇಳಿದಂಥವನು. ಅದಕ್ಕೆ ಸದ್ಗುರು ಅಂದರು, ಇವನು ಸದ್ಗುರುವು ನನ್ನ ಉದ್ಧಾರ ಮಾಡೋಕ್ಕೆ ಬಂದಿರತಕ್ಕಂಥವನು ಎನ್ನುವಂಥ ಈ ಭಾವ ಐತಲ್ಲ, ಇದು ಶುದ್ಧವಾಗಿರಬೇಕು, ಸಿದ್ಧವಾಗಿರಬೇಕು. ಆ ಭಾವ ಇಲ್ಲ ಅಂದರೆ ಎಷ್ಟು ದಿವಸ ನೀನೇನು ಇಟ್ಕೊಂಡ್ರು ಏನು ಆಗ್ತಕ್ಕಂಥದ್ದು ಆಗುವುದಿಲ್ಲ. ಈತನೇ ಸಾಕ್ಷಾತ್ ಬ್ರಹ್ಮ, ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ ಎನ್ನುವಂಥ, ನಿನ್ನ ಹೊರತು ಮತ್ತೊಂದು ಯಾವುದು ಈ ಲೋಕದೊಳಗೆ ಇಲ್ಲವೇ ಇಲ್ಲ ಎನ್ನುವಂಥದ್ದು ದೃಢವಾಗಿರ್ತಕ್ಕಂಥ ನಂಬಿಕೆ. ನಿನ್ನಿಂದಲೇ ಆದ್ರೆ ನಾನು ಉದ್ಧಾರವಾಗಬೇಕು, ಯಾರಿಂದಲೂ ಉದ್ಧಾರವಾಗ್ತಕ್ಕಂಥದ್ದಾಗೋದಿಲ್ಲ ನಿನ್ನ ಹೊರತು ಎನ್ನುವಂಥ ಸದ್ಭಾವ ಎನ್ನುವಂಥದ್ದು ಇದು ನಿಶ್ಚಯವಾಗಿರಬೇಕು. ಮತ್ತು ತ್ರಿಕರಣಪೂರ್ವಕವಾಗಿ ಈ ಸದ್ಭಾವ ಎನ್ನುವಂಥದ್ದು ತ್ರಿಕರಣಪೂರ್ವಕವಾಗಿರಬೇಕು ಅಂತಾರೆ. ಬಾಯಾಗಂತವಪ್ಪ ನಿನ್ನಿಂದನೇ ಉದ್ಧಾರ ಆಗೋದು ಅಂತೇಳಿ ನಮ್ಮ ಚೌಡ ಓದಾಳ್ಬಿಡು ನೋಡ್ಕೊಳಕ್ಕೆ ನನ್ನ ಅಂತಿರ್ತಾವ ಮನಸ್ನ್ಯಾಗ, ನಮ್ಮ ದುರ್ಗ ಓದಾಳ್ಬಿಡು ನೋಡ್ಕೊಳಕ ಅಂತಿರ್ತವೆ, ನಮ್ಮ ಮಾರ್ಯಮ್ಮ ಮದಾಳ್ಬಿಡು ಅಂತವಿ, ನಮ್ಮ ದುಗ್ಗಮ್ಮ ಮದಾಳ್ಬಿಡು ಅಂತವಿ. ನೀನು ಬಿಟ್ರು ನಮ್ಮ ನೋಡ್ಕೊಳೋರು ಅದರ ಅಂತ ಅಲ್ಲಿ ಅರ್ಥ. ಮನಸ್ಸು ಹಂಗಂತಿರ್ತತಿ. ಬಾಯಾಗ ನೀನೇ ನಮ್ಮನ್ನು ಉದ್ಧಾರ ಮಾಡ್ಬೇಕಪ್ಪ, ಭಾರಿ ಇದ್ರ ಸಿಕ್ಕಾಕೊಂಡ್ಬಿಡ್ತವೆ, ನಮ್ಮನ್ನು ಉದ್ಧಾರ ಮಾಡ್ಬೇಕು ಅಂತ ಅಂತಿರ್ತವೆ. ನೀನು ಕೈ ಬಿಟ್ರು ಒಳಗೆ ಮಾಡೋರು ಅದರ ನಮಗೆ ಅಂತಿರ್ತತಿ. ನೀವು ಮಾಡ್ದಾಗ ಊಟ ಕೊಡ್ಲಿದ್ರು ಮನ್ಯಾಗ ನಾನು ಹೆಂಡ್ತಿ ಕೊಡ್ತಾಳೆ ಊಟನ ಅಂತಿರ್ತತಿ. ಮನಸ್ಸು ಮನಸ್ಸು ಬಾಯಿ ಒಂದಂತತಿ, ಮನಸ್ಸು ಒಂದಂತತಿ. ಇದು ದ್ವಂದ್ವವಾಗಿರ್ತಕ್ಕ. ಮತ್ತೆ ಮನಸ್ಸು ಹಂಗಂತಂದ್ರೆ ಶರೀರ ಒಪ್ಪೋದಲ್ಲ. ನಿನಗೆ ಅರ್ಪಿಸಕ್ ನಾವು ತಯಾರಿಲ್ಲಪ್ಪ. ನಾವು ವ್ರತ ಹಿಡ್ಕೊಂಡದೀವಿ. ನಾವು ಅವ್ರಿಗಷ್ಟೇ ಶರೀರ ದಾಸರಾಗಕ್ಕೆ ಮಾಡೋದು, ಹೆಂಡ್ರ ಮಕ್ಕಳಿಗಷ್ಟೇ. ನಿನ್ನ ದಾಸರಾಗಕ್ಕೆ ಸಜ್ಜಲ್ಲ, ನಾವು ಅವ್ರಿಗೆ ದಾಸರಾಗಿಬಿಟ್ಟಿದ್ದೇವೆ ಅಂತ ಶರೀರ. ಅವ್ರದ್ದಾದ್ರೆ ಮಾಡ್ತಾವಪ್ಪ, ನಿಂದು ಮಾಡೋಕ್ಕೆ ತಯಾರಿಲ್ಲ ನಮ್ಮ ಶರೀರ ಅಂತವಿ. ಅಂದ್ರೇನು ಅಂದರೆ ಒಂದಕ್ಕೊಂದು ಮೂರು ಹೊಂದಾಣಿಕೆ ಇರೋದಿಲ್ಲ ಅಂತೇಳಿ. ವಾಣಿ ಅಂತಂದರೆ ಮನಸ್ಸು ಒಪ್ಪೋದಿಲ್ಲ, ಮನಸ್ಸು ಒಪ್ಪಿದರೆ ಶರೀರ ಒಪ್ಪೋದಿಲ್ಲ. ಈ ಮೂರು ಒಂದೇ ಸರಳ ರೇಖೆಯೊಳಗೆ ಬರೋದಿಲ್ಲ ಅಂಥೇಳಿ. ಸರಳ ರೇಖೆಯೊಳಗೆ ಬರೋದಿಲ್ಲ, ಅಪರೂಪ ಯಾರಿಗೋ ಬರತಕ್ಕಂಥದ್ದು. ನೋಡಿ, ತ್ರಿಕರಣಪೂರ್ವಕವಾಗಿ ಅವರು ಶರಣಾಗತರಾದರು, ಅದಕ್ಕೆ ಶರಣ ಅಂತ ಹೆಸರಿಟ್ಟರು. ತ್ರಿಕರಣಪೂರ್ವಕವಾಗಿ ಶರಣಾದವರಿಗೆ ಶರಣರು ಅಂತಾರೆ. ಶರಣರಾದವರು ಮರಣವೇ ಮಹಾನವಮಿ ಅಂತಾರವರು. ಮರಣ ಅಂತಕ್ಕಂಥದ್ದಕ್ಕೆ ಹೆದರದಲ್ಲವರು ಸಂತೋಷ ಪಡ್ತಾರೆ, ಆಹ್ವಾನ ಮಾಡ್ತಾರೆ. ನಮ್ಮ ನಾಳೆ ಬರೋದು ಈಗ ಬರಲಿ ಅಂತಾರವರು. ನಾವು ಆದಷ್ಟು ಮುಂದಕ್ಕೆ ಹಾಕೋಣಪ್ಪ, ಒಂದು 25,000 ಹೋದ್ರೆ ಚಿಂತಿಲ್ಲ, ಡಾಕ್ಟ್ರ್ ಏನಾರು ಮಾಡಿ ನಾನು ಉಳಿಸ್ಲಿ ಅಂತವೆ. ಲಕ್ಷ ಖರ್ಚು ಮಾಡ್ತಾವಪ್ಪ ನಮ್ಮನ್ನ. ಅದೇನು ಕಾಲು ಕಡೋದು, ಕೈ ಕಡೋದು, ಹೊಟ್ಟೆ ಕೊಯ್ದು, ಬೆನ್ನು ಕೊಯ್ದು ಏನಾರ ಮಾಡ್ಲಪ್ಪ, ಉಳಿಬೇಕಪ್ಪ ಅಂತವೆ. ನಾವು ಮರಣಕ್ಕೆ ನಾವು ಭಯ ಪಡ್ತೇವೆ. ಶರಣರಾದವರು ಮರಣವೇ ಮಹಾನವಮಿ, ಅವ್ರಿಗೆ ಅಷ್ಟು ಸಂತೋಷ. ಈ ಉಪಾಧಿಯನ್ನು ಬಿಟ್ಟು ಹೋಗ್ಬಿಡ್ತಾವಲ್ಲ, ನಾವು ವಿದೇಹ ಮುಕ್ತರಾಗ್ತವಿ. ಹಾವು ಪರಿಬಂಧ ಹಾವು
ಪರಿ ಬಿಟ್ಟು ಹೋದ್ರೆ ಸಾಕು ಅಂತಿರ್ತದ ಅದು. ಪರಿ ಅದು ಯಾವಾಗ ಬಿಟ್ಟೇನೋ, ಯಾವಾಗ ನನ್ನಿಂದ ಕಳಿಸ್ಕೊಂಡು ಹೋಗ್ತದ ಅಂತಿರ್ತತಿ. ಹಂಗೆ ಆ ಶರಣರಾಗಿರ್ತಕ್ಕಂಥವ್ರು ಇದೆಲ್ಲ ಉಪಾಧಿಗಳಾಗಿ ಬಹುದೊಂದುಗವನ್ನೆಳೆದು ಎಂದಿರ್ಪೆನೋ ಸುಖದೊಳಗೆ, ಎಂದಿರ್ಪೆನೋ ನಿಜ ಸುಖದೊಳಗೆ, ಈ ಬಹುದೊಂದುಗವೆಲ್ಲವನು ಬಿಟ್ಟು ಅಂತೇಳಿ ಅವ್ರು ಅಪೇಕ್ಷೆ ಮಾಡ್ತಿರ್ತಾರೆ. ಶರಣರಾದವರು ಮರಣಕ್ಕೆ ಹೆದರ್ತಕ್ಕಂಥವ್ರು ಶರಣರಲ್ಲವೇ ಅಲ್ಲ ಅವರು ಅಂತ. ಅದರಿಂದ ಈ ಮೂರು ಕರಣಗಳನ್ನು ಅರ್ಪಿಸ್ತಕ್ಕಂಥವರಿಗೆ ಅವರಿಗೆ ಶುದ್ಧ ಸದ್ಭಾವ ಎನ್ನುವಂಥದ್ದು ಬರುವುದು. ಅವರು ಜೀವ ಪ್ರಾಣ ಮಾಡಿ ಆ ಸದ್ಗುರುವನ್ನಾಗಿರ್ತಕ್ಕಂಥವನನ್ನು ತಾವು ಗ್ರಹಣ ಮಾಡುವಂಥವ್ರು. ಜೀವದ ಮೇಲೆ ಎಷ್ಟು ಪ್ರಾಣದವನು ನಾವು ಅಂದರೆ ಪ್ರೇಮ. ಜೀವದ ಮೇಲೆ ಬಹಳಷ್ಟು ಪ್ರೇಮದವಿ. ನೋಡಪ್ಪ ಹಿಂಗೆ ಇದ್ರೆ ನಿನ್ನ ಜೀವ ಹೋಗತಿ ಅಂದರೆ ಕಡ್ದ್ಬಿಡಪ್ಪ ಕಾಲು ಅಂತವಿ. ನೀ ಬಳ್ಳು ತೆಗಿಬೇಕಪ್ಪ, ನೀನು ಶುಗರ್ ಜಾಸ್ತಿ ಆಗೈತಿ, ಏನು ಮಾಡಿದ್ರು ಕಡಿಮೆ ಮಾಡೋಕ್ಕಾಗಲ್ಲ, ಮಾಸಕ್ಕಾಗಲ್ಲ, ಇದನ್ನು ಕಟ್ ಮಾಡ್ಬೇಕಪ್ಪ, ಹಂಗಾದ್ರೆ ಉಳಿತಿ ಅಲ್ಲದ್ರೆ ಸಾಯ್ತಿ ಅಂದ್ರೆ ಕಟ್ ಮಾಡಪ್ಪ ಅಂತವೆ. ಅಯ್ಯೋ ಅದು ಮ್ಯಾಲಕ್ಕೆ ಬಂದದಪ್ಪ, ಮೊಣಕಾಲು ಮಟನ ಕಡಿಬೇಕಾಗತ್ತೆ ಅಂತಾರೆ. ಮತ್ತೊಂದು ಸ್ವಲ್ಪ ದಿವ್ಸ ಬಿಟ್ಬಿಡಕ್ಕೆ ಅವ್ರು ಡಾಕ್ಟ್ರು ಹೊಡೆದು ಬಿಡಪ್ಪ ಅಂತವೆ. ಇಲ್ಲಪ್ಪ ತೊಡಿಗೆ ಬಂತು, ತೊಡಿ ತನಕನ ಕಡಿಬೇಕು ಅಂತಾರೆ, ಕಡ್ದು ಬಿಡಪ್ಪ ಅಂತಾರೆ. ಇಲ್ಲಿ ಮುಗಿದ್ರಾಗ ಈ ಕಡೆ ಕಾಲು ಶುರುವಾಗಿರ್ತತಿ. ಮತ್ತದು ಒಂದೊಂದು ಬೊಳ್ಳು, ಪಾದ, ಮೊಣಕಾಲು, ಮಂಡಿ ತೆಗೆದು ಇಲ್ಲಿ ತನಕ ತೆಗೆದು ಬಿಡ್ತಾರೆ. ಎಣಕ್ಕೆ ಬರಂಗಿಲ್ಲ, ಕುಂಡ್ರಕ್ಕೆ ಬರಂಗಿಲ್ಲ, ಎಣಕ್ಕೆ ಬರಂಗಿಲ್ಲ, ಕುಂಡ್ರಕ್ಕೆ ಬರಂಗಿಲ್ಲ. ಅಂಥ ಪರಿಸ್ಥಿತಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಭಾರಿ ಅದರ ಭಕ್ತನ ಹೌದವನು. ಅವನೇನಂದ್ರೆ ಎತ್ತಿದ ಕೂಡಲೇ ಒದ್ದೇನು ಅಂತಂದ. ಯಾರು ನೋಡಿದ್ರು ಒದೆ ಕೆತ್ಕೊಂಡ ಹೋಗೋಣ ಕಾಲ, ಅಷ್ಟು ದುಷ್ಟ ಪ್ರವೃತ್ತಿ. ಅವನಿಗೆ ಶುಗರ್ ಬಂದು ಎರಡೂ ಕಾಲು ಹೋಗ್ಬಿಟ್ಟಿದ್ರು, ಎರಡೂ ಕಾಲು ಕಡ್ದು ಬಿಟ್ಟಿದ್ರು. ನೋಡಿದ್ವಿ, ಹೋಗಿದ್ವಿ, ನಾವು ಮಾತಾಡ್ಸಕ್ಕೆ ಹೋಗ್ಬೇಕಲ್ಲ, ಮತ್ತೆ ಯಾವುದೋ ಒತ್ತಡಕರ ಹೋಗ್ಬೇಕು, ಏನಾರ ಮಾಡಿ ಹೋಗ್ಬೇಕಾಗತ್ತೆ. ಮಾತಾಡ್ಸಕ್ಕೆ ಹೋಗಿದ್ವಿ, ಏನು ಮಾಡೋದಪ್ಪ, ಪ್ರಾರಬ್ಧ ಹಿಂದೆ ಮಾಡಿದ್ದ ಅನುಭವಿಸ್ಬೇಕು. ಆಯ್ತು, ಆಗಿ ಹೋಗ್ಬಿಟ್ಟತಿ. ಕಳ್ಕೊಂಡ್ಬಿಟ್ಟಿದೆಯಾ, ಇನ್ನಾರ ಚೆನ್ನಾಗಿ ಆರೋಗ್ಯ ಜೋಪಾನ ಮಾಡ್ಕ್ಯ, ಭಗವಂತನ ನಂಬು, ಭಗವಂತನ ಸ್ಮರಣ ಮಾಡ್ಕ್ಯಂತ ಬಾ ಅಂತ ಹೇಳ್ತೀವಿ. ಹೋಗಿ ಭೇಟಿ ಮಾಡಿದಾಗ ಎರಡೂ ಕಾಲು ಕಡ್ದು ಬಿಟ್ಟಿದ್ರು. ಒಂದು ಕಾಲು ಕಡ್ದಾಗ ಆ ಊರಿಗೆ ಹೋದ ನೋಡಿದ್ವಿ, ಎರಡೂ ಕಾಲು ಕಡಿದ್ರು ಅವಾಗೂ ನೋಡಿದ್ವಿ. ಮುಂದೆ ಸ್ವಲ್ಪ ದಿವಸದಾಗ ಕೈಲಾಸ ಸಮಾರಾಧನೆಗೆ ಹೋಗಿ ಭಾಳ ಅಂತನೋ ಇಂತನೋ ಅಂದು ಬರಬೇಕಾಗತ್ತೆ. ಭಗವಂತ ಕಾಲು ಕೊಟ್ಟ ನಡಿಯಾಕಂತ, ಅದನ್ಯಾಕ ಎತ್ತುವೆ ಒದಿಯಾಕಂತ ಅಂತೇಳಿ ಅದೊಂದು ಪದ ಆಯ್ತದೆ. ಭಗವಂತ ಕಾಲು ಕೊಟ್ಟ ನಡಿಯಾಕಂತ, ಅದನ್ಯಾಕ ಎತ್ತಿವೆ ಒದಿಯಾಕಂತ, ಅದನ್ಯಾಕ ಎತ್ತಿವೆ ಹೊಡಿಯಾಕಂತ ಅಂತೇಳಿ ಒಂದು ಪದ ಆಯ್ತು. ಅದರಿಂದ ನಾವೇನಪ್ಪ ಅಂದರೆ ಒಂದೊಂದು ಲಕ್ಷ ರೂಪಾಯಿ ಇಂಜೆಕ್ಷನ್ನಾಗಲಿ ಉಳಿಬೇಕು ಮತ್ತು ಉಳಿಸ್ಬೇಕು ಅಂತಲೂ ಪ್ರಯತ್ನ ಮಾಡ್ತಿರ್ತಾರೆ. ಇವರು ಕೂಡ ಕೊನೆ ಕಾಲದಾಗ ಎಲ್ಲೆಲ್ಲಿ ಇಟ್ಟಿದಾನೋ, ಯಾವ್ಯಾವ ಬ್ಯಾಂಕ್ನಾಗ ಇಟ್ಟಿದಾನೋ, ಯಾರ್ಯಾರಿಗೆ ಕೊಟ್ಟದನೋ ಏನು ಹೇಳಿಲ್ಲ, ಇಲ್ಲಿವರೆಗೂ ಲೆಕ್ಕಲ್ಲ, ಪತ್ರ ಇಲ್ಲ. ಏನಾರ ಮಾಡಿ ಉಳಿಸ್ಕೊಂಡು ಇವನ್ನ ಇನ್ನೊಂದು ದಿವಸ 2 ದಿವಸ ಉಳಿಸ್ಕೊಂಡು ಅವನಿಂದ ಅವನ್ನೆಲ್ಲ ತಗೋಬೇಕು ಅನ್ನೋಕೆ ಲಕ್ಷ ಗಂಟ್ಲೆ ಕೊಟ್ಟು ಇಂಜೆಕ್ಷನ್ ಮಾಡಿ ಉಳಿಸ್ತಾರೆ. ಒಂದು ಕತೆ ಬರ್ತದೆ. ಒಬ್ಬ ಮುದುಕ ಭಾರಿ ಜಿಪಣ, ಸಾಯಕ ಹತ್ತಿದ್ದ ನೆಲ ಕಟ್ಟಿ 6 ತಿಂಗಳಾಗಿತ್ತು. ಅಲ್ಲಿ ಇನ್ನೇನು ತೆಳಗ ಮೇಲೆ ಉಸುರು, ಅದೇ ಬಿಕ್ಕಳಿಕೆ ಅವೆಲ್ಲ ಶುರುವಾಗಿದ್ವು. ಅವನೊಂದು ಕಡ್ಡಿ ಕಸಕ್ಕಂದ್ರೆ ತಡ್ಕಣ ಶಕ್ತಿ ಇಲ್ಲ, ಅಂಥ ಜಿಪಣ ಅವನು. ಹಿಂಗೆ ಮನಸಿದಾರ ಕಟ್ಟಿ ಮೇಲೆ ಅವನು ಹಿಂಗೆ ತೆಳ ನೋಡಕತ್ತೇನ, ಒಂದು ಎಮ್ಮಿ ಕರ ಮೋಟ್ ಕಸಬರಿಗೆ ತಿನ್ನಕ್ಕೆ ಹತ್ತಿಬಿಟ್ಟತಿ. ಅವು ಕಸ್ಮರಿಗೆ ಸಿಕ್ಬಿಟ್ಟು ಅಂದ್ರೆ ಬಿಡೋದಿಲ್ಲ, ಹಂಗೆ ಜಕ್ಕಂತ ಹುಲ್ಲಿನ ಕಸ್ಮರಿಗೆ ಅವು ಅವೊಂಥರ ರುಚಿ ಆಗುತ್ತೆ. ಕಸ ಹೊಡೆದು ಅದನ್ನು ಮಾಡಿ ಇದನ್ನು ಮಾಡಿ ಏನೇನೋ ಆಗಿರ್ತದಲ್ಲ.
ನಮಗೂ ಕಸಲ ಮಸಾಲೆ ಇತ್ತಂದ್ರೆ ಭಾಳ ರುಚಿ ಆಕತಿ. ಅವ್ರದ್ದು ಎಂದಲ್ಲ ಇವ್ರದ್ದು ಎಂದಲ್ಲ ಇವೆಲ್ಲ ಇತ್ತಂದರೆ ಒಳ್ಳೆ ಟೇಸ್ಟ್ ಆಕತಿ. ಈ ಸಿಟಿ ಒಳಗೆ ಪಾನಿಪುರಿ ಅಂತ ತಿನ್ನಕ್ಕೆ ಹೋಗ್ತಾರೆ, ಇಲ್ಲಾರು ಅದರ ತಿನ್ನೋರು. ಹೋಗ್ತೀರಿ ಅದ ಪಾನಿಪುರಿ. ನನಗೆ ಯಾವಾಗಾರ ಒಮ್ಮೊಮ್ಮೆ ಶಿವಮೊಗ್ಗಕ್ಕೆ ಹೋಗ್ಬಿಟ್ರೆ ಏನಾಕತಿ ಅಂದರೆ ಅಲ್ಲಿ ಗಾಂಧಿ ಬಜಾರ್ ಅಂತ ಹೇಳಿ ಅಲ್ಲಿ ಕಾರ್ ಒಯ್ಯಕ್ಕೆ ಬರೋದಿಲ್ಲ. ಅವ್ರು ಗೌಡ್ರು ಏನು ಮಾಡ್ತಾರೆ, ಇಲ್ಲಿ ಎಂಥದ ವೀರಶೈವ ಕಲ್ಯಾಣ ಮಂದಿರ ನಿಲ್ಸ್ಕೊಂಬಿಡಪ್ಪ, ನಾವು ದೌಡು ಸಾಮಾನು ತಗೊಂಬಂದ್ಬಿಡ್ತೇವೆ ಅಂತಾರೆ. ಅದು ಒಂಥರ ಕತ್ತಲ, ಅರ್ಧಂಬರ್ಧ ಬೆಳಕಿರ್ತೈತಿ. ಒಂಥರ ಕತ್ಲಾಚಿ ಅಂತಾರೆ. ಅಲ್ಲೆಲ್ಲ ಅಂಗಡಿಗಳು ಇರ್ತಾವೆ. ಅಲ್ಲಿ ಮೊದಲು ತಾಲೂಕು ಆಫೀಸ್ ಇತ್ತು, ಭಾಳಷ್ಟು ಜನ ಬರೋದು ಹೋಗೋದಲ್ಲ. ಅಲ್ಲಿ 3 ಸಂಜೆ ಮೇಲೆ ಪಾನಿಪುರಿ ತರ್ತಾರೆ. ಆ ಜಾಗದಾಗ ಹೋಗಿ ಕಾರ್ ನಿಂದಿಸ್ಕೊತಿದ್ವಿ. ನಾವು ನಿಂದಿಸ್ಕೊತಿದ್ವಿ, ನೋಡ್ತಿದ್ವಿ ಜನ ಬರೋರು, ಆ ಪ್ಲೇಟ್ನಾಗ ಹಾಕ್ಸೋಣರು, ತಿನ್ನೋರು. ಅವ್ರು ಹೋದ ಕೂಡಲೇ ಏನು ಮಾಡೋಣ ಅಂದ್ರೆ 2 ಬಾಕೆಟ್ ಇಟ್ಟದ್ದವನು. ಒಂದು ಬಾಕೆಟ್ನಾಗ ಮೊದಲು ಎತ್ತದ್ದ, ಇನ್ನೊಂದು ಬಾಕೆಟ್ನಾಗ ಆಮೇಲೆ ಎತ್ತಿ ಒರೆಸಿಬಿಡೋಣ, ಮತ್ತೆ ಇಟ್ಬಿಡೋಣ. ಅದನ್ನು ಅವ್ರಿಗೆ ಕೊಡೋಣ ತಟ್ಟಿನ. ಹಿಂಗೆ 100 ಮಂದಿ ತಿನ್ನೋದು ನೋಡಿ ಎಷ್ಟು ಆತುರದಿಂದ ಬರ್ತಾರಲ್ಲಪ್ಪ. ಅವ್ನು ಸರಿಯಾಗಿ ತೊಳೆಯೋದಿಲ್ಲ, ಸರಿಯಾಗಿ ಏನು ಮಾಡೋದಿಲ್ಲ. ನೀರು ಅದು ಒಂದೇ ಬಾಕೆಟ್ 2 ಬಾಕೆಟ್ನಾಗ ಮುಗಿಸ್ಬಿಡೋಣ ಅವನು ಅವತ್ತಿನ ಪೂರ್ಣ. 1 ಗಂಟೆ ತನಕ ನಾವು ಅಕಸ್ಮಾತ್ ಆಮೇಲೆ ನಿಲ್ಬೇಕಾಗತ್ತೆ. ಅವರೆಲ್ಲ ಸಾಮಾನು ಅದು ಇದು ಭಾಳ ಹೇಳಿದ್ರೆ ನಮಗೆ ತಂದು ತೋರಿಸೋದು, ಇದು ಪಾಡಲ್ಲ ಅನ್ನೋದು, ನಾವು ಮತ್ತೆ ತಂದು ತಗೋದು. ಹೀಗೇನೆ ನಾವೊಮ್ಮೆ ಹೆಚ್ಚು ಕಡಿಮೆ ಆದ ಭಾಳಷ್ಟು ಸಾಮಾನು ತರ್ಬೇಕಾದ್ರೆ ಹೋದಾಗ ಗಂಟೆ ನಿಲ್ಲೋದು ಬರೋದಲ್ಲ. ನೋಡಿ ಸಾಕಾಗಿಬಿಡೋದು. ಬಹುತೇಕ ಅಷ್ಟು ಟೇಸ್ಟ್ ಇರ್ಬೇಕದು ಅಂತ. ಅವ್ರೆಂದಿಲ್ಲ ಇವ್ರೆಂದಿಲ್ಲ, ಆ ಸಿಂಬಳ, ಆ ಬೆವರು, ಅದು ಇದು ಇಂಥವೆಲ್ಲ ಬಿದ್ದಿರ್ತದಲ್ಲ ಅದ್ರಾಗೆ. ಅಷ್ಟ್ರದ್ದು ಎಂದಿಲ್ಲಪ್ಪ ಅಂದ್ರೆ ಎಲ್ಲ ಸೇರ್ಕೊಂಡು ಅದೆಲ್ಲ ಇರ್ತದೆ ನೋಡೋದು ಆ ತಟ್ಟ್ಯಾಗ. ಹೀಗಾಗಿ ಭಾಳ ರುಚಿ ಆಗ್ತಿರ್ಬೇಕು, ಅದು ಭಾಳ ರುಚಿ ಆಗ್ತಿರ್ಬೇಕು. ಅದಕ್ಕೆ ಭಾಳ ಜನ ಬರ್ತಾರ ಅಂಥೇಳಿ ಹೋರಪ್ಪ. ಒಂದೊಂದು ತಾಸು ನಿಂತು ನೋಡ್ರಿ, ನಿಮ್ಮ ಮನಸ್ಸಿಗೆ ಬಂದ್ರೆ ತಿನ್ನಿರಿ, ಎಲ್ಲಾದ್ರೂ ಬಿಡ್ರಿ ಅಂತ ತಿಂತೀವಿ ನಾವು. ಇದನ್ನ ಇದ್ದಂಗೆ ಹೇಳೋದು, ಮನಸ್ಸಿಗೆ ಬಂದ್ರೆ ತಿಂದ್ರಪ್ಪ, ನಾವಂತೂ ನೋಡಿ ಬಂದೇವಿ, ನೀವು ಸರಿಯಾಗಿ ನೋಡೋದಲ್ಲ, ಔಷಧ ಹೋಗ್ಬಿಡ್ತೀರಿ, ಅವ್ನು ಮುಂದೆ ನಿಂತ್ಕೊಂತೀರಿ, ತಟ್ಟೆಗೆ ಹಾಕಿ ಕೊಡ್ತಾನ, ಅದನ್ನೇನೋ ಅದೇನೋ ರಸ ಅಂತ ಇರ್ತೈತಿ, ಅದನ್ನು ಹಾಕಿ ಕೊಡ್ತಾನೆ, ತಗೊಂಡು ಒಂದು ಕಡೆ ಹೋಗಿ ತಿಂದುಬಿಡ್ತಾರೆ. ಮತ್ತು ಆ ತಟ್ಟೆಯಲ್ಲಿ ಹೋಗಿತಾರ ಬಡಬಡ ಹಿಂಗೆ ಎದ್ದು ಒರೆಸಿ ಇಟ್ಬಿಡ್ತಾನೆ. ಮತ್ತೆ ನೋಡಿರ್ಬೇಕಾದ್ರೆ ಆಮೇಲೆ ಮನಸ್ಸಿಗೆ ಹಿಡಿದ್ರೆ ತಿನ್ನಿರಿ ಅಂತಿದ್ವಿ. ಕೆಲವ್ರು ಹೋಗಿ ನೋಡಿದ್ರು ಅಯ್ಯೋ ಅಸಹ್ಯ ಆತಪ್ಪ ಅಂದರು. ಇವ್ರು ಎಂಥ ಅಂಗಡಿ ಹೋಗ್ತಾರೋ ನಮಗೆ ಗೊತ್ತಾಗಿಲ್ಲ. ನಿಮ್ಮದು ಕೈಗಾಡೆ ಅವರ ಸ್ಪೆಷಲ್ ರೀ ಅಂಗಡಿ. ತಟ್ಟಿ ಕೊಡ್ತಾನೆ ಅವನು, ತೊಳಿತಾನ. ಏನು ತೊಳೆದ್ರು ಆ ಸ್ಟೀಲ್ ತಟ್ಟಿ ನೋಡ್ರಿ, ಮೂಸಿ ನೋಡ್ರಿ, ಅದರ ವಾಸನೆ ಹೋಗಿರೋದೇ ಇಲ್ಲ. ಸ್ಟೀಲ್ ತಟ್ಟಾಗ ಬೇಕಾದಂಗೆ ತೊಳಿಲಿ ಅವರು, ವಾಸನೆ ಹೋಗೋದೇ ಇಲ್ಲ. ಅದು ಆ ಜಿಡ್ಡು ಹೋಗೋದೇ ಇಲ್ರಿ. ಅದು ಎಣ್ಣೆಗ ಮಾಡಿರ್ತಾರೆ, ಆ ಜಿಡ್ಡಂತೂ ಹೋಗೋದೇ ಇಲ್ಲ. ಅದು ನೀವು ಯಾರ ಮನೆ ಬರೋ ಸ್ಟೀಲಿನ ತಟ್ಟಿ ಮೂಸಿ ನೋಡ್ರಿ, ಉಣ್ಣಕ್ಕಾಗೋದಿಲ್ಲ ಅದ್ರಾಗ. ಆ ತಟ್ಟಿ ಸರಿಯಾಗಿ ಮೂಸಿ ನೋಡ್ರಿ, ಉಣ್ಣಕ್ಕಾಗೋದಿಲ್ಲ. ನಮ್ಮ ಮುಚ್ಚಳ ಹೆಂಗಾರ ತೊಳೆದಿರಲಿ ಘಮ ಘಮ ಅಂತದ್ದವು ಮುಚ್ಚಳುಗಳು. ಆ ವಾಸನೆನೇ ಬೇರೆ ಅದರದ್ದು, ಮಣ್ಣಿನ ವಾಸನೆ ಭಾಳ ಘಮ ಘಮ. ಇವು ಹೆಂಗಾರ ತೊಳೆದು ಹೆಂಗಾರ ಒರೆಸಿ ಏನು ನಿಗಿ ಅನ್ನಂಗೆ ಮಾಡ್ಕೊಂಬಂದ್ರೂ ಮೂಸಿ ನೋಡಿದ್ರೆ ಉಣ್ಣಕ್ಕಾಗೋದೇ ಇಲ್ಲ. ಅದಕ್ಕೆ ನಾವು ಮೂಸಿ ನೋಡೋದಿಲ್ಲ, ಸುಮ್ಮನೆ ಅದ್ರ ಮೇಲೆ ಒಂದು ಬಾಳೆದೆಲೆ ಹಾಕಿಬಿಟ್ರಪ್ಪ ಅಂತೇಳಿ. ನಮ್ಮ ತಟ್ಟಿಲ್ಲ ಅಂದರೆ ಸುಮ್ಮನೆ ಅದ್ರ ಮೇಲೆ ಒಂದು ಬಾಳೆದೆಲೆ ಹಾಕ್ರಿ ಅಂತೀವಿ. ಅದು ಸಿಗಲಿಲ್ಲ ಅಂದ್ರೆ ಸರಿ ಬಿಡು, ಏನು ಬಂದದ್ದಕ್ಕೆ ಅಂತೀನಿ, ಏನು ಎಂಥದ್ದು ಆಗಿ ತಿಂದೆ, ಇದಕ್ಕೆಲ್ಲ ಯಾಕೆ ಅಂಜೋದು? ಹೌದಾ? ಹೊಟ್ಟೆಗಿದ್ದಾಗ ಏನೇನೋ ಆಗೈತಿ, ಹುಡ್ರದ್ದಾಗ ಏನೇನೋ ಆಗೈತಿ, ಹಾರಬೇಡ ಅದಕ್ಕಿಂತ ಏನು ಕಡಿಯಲ್ಲ ಅಂತ ಮತ್ತೆ ಗಟ್ಟಿ ಮಾಡ್ಕೊಳ್ಳೋದು, ಹಳೆ ನೆನೆಸ್ಕೊಂಡು. ಹೌದಾ? ಹಳೆ ನೆನೆಸ್ಕೊಂಡು ಗಟ್ಟಿ ಅಂತ ಪಾನಿಪುರಿ ತಿನ್ನೋಕ್ಕೇನು ಹೋಗಲ್ಲ. ಈ ಮನೆಗಳಿಗೆ ಹೋದಾಗ ಒಮ್ಮೆ ಆಕಸ್ಮಿಕವಾಗಿ ಮುಚ್ಚಳ ಒಯ್ದಿಲ್ಲ ಅಂದರೆ, ಅಥವಾ ಆಕಸ್ಮಿಕವಾಗಿ ಹೋದ್ವಿ ಅಂದರೆ ಮತ್ತೆ ತಟ್ಟಿಗಳು ಇದ್ರಿ ಬಾಳೆದಲ್ಲಿ ಇದ್ದಿರ್ತಾರಪ್ಪ ಅಂತವೆ. ಇಲ್ಲ ಅಂದ್ರೆ ಏನು ಮಾಡಿರೋ ಅವು ಹೊಲಸು ಕೈಯಿಂದನೇ ಮಾಡಿರ್ತಾವ. ಸಿಂಬಳ ಸೀತ್ಕಂತ, ಅದು ಮಾಡ್ಕೊಂತ, ಇದು ಮಾಡ್ಕೊಂತ, ಹುಡ್ರು ಪಡ್ರು ಸಿಂಬಳ ತೆಗೆದು ಒಗಿತಾವ, ರೊಟ್ಟಿ ತೊಡ್ತಿರ್ತಾವ. ಮತ್ತೆ ಅಲ್ಲಿ ಹೋಗ್ಬಿಡೋದು. ಮತ್ತೆ ಏನು ನಾವು ಇಟ್ಟಿದ್ರು ಪಟ್ಟು ತೊಟ್ಟಿದ್ರು ಮಾಡಿ ಮಾಡೋದ್ರ ಇರ್ಬೇಕಲ್ಲ. ಮಾಡೋದು ಸರಿ ಇರ್ಬೇಕ. ಅವ್ರು ರೊಟ್ಟಿ ಸುಡೋಕೆ ಬಂದ್ರೆ ಸಿಂಬಳ ಬಂದ್ರೆ ಅವರೆಲ್ಲ ಎದ್ದು ಹೋಗಿ ಬರ್ತತ.
ಅಥವಾ ಹುಡುಗ ಸಿಂಬಳ ಅಂತ ಬಂತಂದ್ರೆ ಮೂನೇಳು ತೆಗೆದು ಹತ್ಲಾಗಾರ ಒಗಿಬೋದು, ಹಿಟ್ನಾಗಾರ ಒಗಿಬೋದು, ಅದು ಗೊತ್ತಾಗದೇ ಅಲ್ಲ ಅವಸರದಾಗ. ಆದ್ರಿಂದ ನಾವು ಇದ್ರ ಮೇಲೆ ಎಷ್ಟು ಪ್ರೇಮ ಅದಾವೆ ಅಂದ್ರೆ ಅಷ್ಟು ಪ್ರೇಮ ಮಾಡ್ತೇವೆ. ಹಂಗೆ ಪ್ರೇಮ ಮಾಡಬೇಕು ಅಂತಾರೆ ಅವರು. ಇಷ್ಟೇ ಮಾಡಿ ನೀನು ಯಾತಕ್ಕೂ ಬರುದ್ದು ಮಲಮೂತ್ರದ ಗಡಿಗೆಯಾಗಿರ್ತಕ್ಕಂಥದ್ದು, ಕಷ್ಟ ಕೊಡ್ತಕ್ಕಂಥದ್ದು, ದುಃಖ ಕೊಡ್ತಕ್ಕಂಥದ್ದು, ಪಾಪಿಯನ್ನಾಗಿ ಮಾಡ್ತಕ್ಕಂಥದ್ದು, ನರಕಕ್ಕೆ ಒಯ್ತಕ್ಕಂಥದ್ದು, ಮಹಾಪಾಪಿಯಾಗಿ ಮಾಡ್ತಕ್ಕಂಥದ್ದನ್ನು ಎಷ್ಟು ಮೋಹ ಮಾಡ್ತೀಯೋ, ಎಷ್ಟು ಪ್ರೇಮ ಮಾಡ್ತೀಯೋ, ಇದರಲ್ಲಿ ಸ್ವಲ್ಪ ಭಾಗ ಮಾಡೋ ಸಾಕು, ನಿನಗೆ ಖಂಡಿತವಾಗಿ ಸದ್ಗುರುವಿನ ಅನುಗ್ರಹವಾಗ್ತದೆ ಅಂತಾರೆ. ಆದರೆ ನಾವು ಸ್ವಲ್ಪ ಕಡಿಮೆ ಮಾಡೋಕ್ಕೆ ತಯಾರಿಲ್ಲ, ಕಡಿಮೆ ಮಾಡೋದು ಇಲ್ಲ. ನಾವು ನಮ್ಮದೊಂದು ಪ್ರತಿಜ್ಞೆ, ಇದನ್ನು ಯಾವಾಗೂ ನಾವು ಯಾವ ಕಾಲದೋಳು, ಆವ ದೇಶದೋಳು, ಬೇರಾವ ವಸ್ತುವಿನೊಳಡೆ ವೆರೆಯದ ಅತಿ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪುದೋ ಅಂತೆ ಗುರುದೇವತೆಯೊಳು ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳಿದರು. ಭಕ್ತಿಯ ಲಕ್ಷಣ ಹೇಳಿದರು ನಿಮ್ಮ ಶ್ರೀಮನ್ ನಿಜಗುಣರು. ಆವ ಕಾಲದವಳು ಯಾಕೆ ಮುಂಜಾನೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಆಗಲಿ, ಮಧ್ಯರಾತ್ರಿ ಆಗಲಿ, ಬೆಳಗ್ಗೆ ಯಾವಾಗಾರ ಇದ್ರ ಮೇಲೆ ಪ್ರೇಮ ಕಡಿಮೆ ಆಕತ್ತೇನೋ. ಚೆನ್ನಾಗಿ ಹಾಸ್ಕೋಬೇಕು, ಚೆನ್ನಾಗಿ ಸೊಳ್ಳೆ ಪರ್ದಿ ಹಿಡಿಯಬೇಕು, ಚೆನ್ನಾಗಿ ಹೊತ್ಕೋಬೇಕು. ಥಂಡಿ ಆದ್ರೆ ಹಿಂಗೆ, ಬೇಸಿಗೆ ಆದ್ರೆ ಹಿಂಗೆ, ಮುಂಜಾನೆ ಇಂಥದ್ದು ನೋಡ್ಬೇಕು, ಮಧ್ಯಾಹ್ನ ಇಂಥದ್ದು ನೋಡ್ಬೇಕು, ರಾತ್ರಿ ಇಂಥದ್ದು ನೋಡ್ಬೇಕು, ಎದ್ದು ಕೂಡಲೇ ಹಿಂಗಾಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಮೈಗಚ್ಚ ಸೋಪ್ ಹಿಂಗಿರ್ಬೇಕು, ಬಿಸಿನೀರು ಹಿಂಗಿರ್ಬೇಕು. ಏನು 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 ಬೆಳಿಗ್ಗೆ ಎದ್ದಾಗಲಿಂದ ಹಿಡಿದು ರಾತ್ರಿ ನಿದ್ದೆವರೆಗೂ ಇದ್ರದೇ ಸೇವಾ, ಇದ್ರದೇ. ಎದ್ದು ಕೂಡಲೇ ಕರ್ಕೊಂಡು ಹೋಗ್ಬೇಕು, ಇದನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇದನ್ನ ಇಲ್ಲದ್ರೆ ಕರ್ಕೊಂಡು ಹೋಗ್ಬೇಕು, ಮತ್ತು ತೊಳಿಸ್ಬೇಕು, ತೊಳಿಬೇಕು, ತೊಳ್ಸಂಗಿಲ್ಲ, ತೊಳ್ಕೋಬೇಕು, ನಾವು ತೊಳಿಬೇಕು ಅದನ್ನ. ಹಂಗೆ ಮತ್ತೆ ಕರ್ಕೊಂಬರ್ಬೇಕು, ಹಲ್ಲು ಉಜ್ಜಿಸ್ಬೇಕು, ಹಲ್ಲು ಉಜ್ಜಬೇಕು, ಆಮೇಲೆ ನ್ಯಾರಿಗೆ ಉಜ್ಜಬೇಕು. ಒಳಗಿದ್ದದ್ದು ಅಂತ ಇಂಥ ರಸ ಎಲ್ಲ ಕೆಟ್ಟ ರಸ ಎಲ್ಲ ಬರ್ರಕ್ಕೆ ವ್ಯಾಕ್ ವ್ಯಾಕ್ ಅನ್ಬೇಕು. ಇವನು ವೈಕ್ ವೈಕ್ ಅನ್ನೋದು ನೋಡಿ ಅವಕ್ಕೆ ವೈಕ್ ವೈಕ್ ಬಿಡ್ತತಿ, ಹಂಗೆ ವೈಕ್ ಅನ್ಬೇಕು. ಆಮೇಲೆ ಸೋಪು, ಆಮೇಲೆ ಶಾಂಪು, ಅದು ಇದು ಅದು ಎಲ್ಲ ಹಚ್ಚಿ ಮತ್ತೆ ಗಂಧ ಹಚ್ಕೊಂಡು ಸುತ್ತಾಕದನ. ಅಲ್ಲೇ ಹೊತ್ತು ಆತನ ಇಲ್ಲೇ ಉಳಿದು ಬಿಡ್ತದೆ. 2 ದಿವಸದ್ದು 1 ದಿವಸ ಆದಂಗೆ ಆತ ಅಂತ. ಅಷ್ಟೆಲ್ಲ ಮಾಡಿ ಚಲೋ ತಿನ್ನಿಸಿ ಮನೆಯಾಗ ಚಲೋದಾಗಲಿಲ್ಲ ಅಂದ್ರೆ ಎಲ್ಲಿ ದ್ವಾಸೆ ಚೆನ್ನಾಗಿ ಆಗ್ತಾವ, ಎಲ್ಲಿ ಇಡ್ಲಿ ಚೆನ್ನಾಗಿ ಆಗ್ತವೆ, ಎಲ್ಲಿ ಉಪ್ಪಿಟ್ಟು ಚೆನ್ನಾಗಿ ಆಕತಿ, ಎಲ್ಲಿ ಪುರಿ ಚೆನ್ನಾಗಿ ಆಕತಿ, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ದ್ವಾಸೆಗಳು ಎಲ್ಲೆಲ್ಲಿ ಚಲೋ ಆಗ್ತಾವ ಅಂತೇಳಿ, ಎಲ್ಲೆಲ್ಲಿ ತಿಂಡಿ ಚಲೋ ಆಕತಿ ಅಂತೇಳಿ ಅಲ್ಲಿ ತಿನ್ನಿಸ್ಕೋಬೇಕು. ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತೆ ಬರ್ಬೇಕು. ಮನೆಯಾಗ ಸರಿ ಆಗಲಿಲ್ಲ ಅಂದರೆ ಅದಕ್ಕೆ ಬೇರೆ ವ್ಯವಸ್ಥೆ. ಮತ್ತು ಆಮೇಲೆ ಮನಗಿಸ್ಬೇಕು, ಮತ್ತೆ ಎಬ್ಬಿಸ್ಬೇಕು, ಎದ್ದು ಕೂಟ್ಲೆ ಮತ್ತೆ ಕರ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ಖಾಲಿ ಮಾಡಿಸ್ಕೋಬೇಕು, ಮತ್ತೆ ತುಂಬಬೇಕು, ಚಹಾ ಕುಡಿಬೇಕು. ಅದೇನೇನು ಒಂದೊಂದು ಅದ್ರದ್ದು ಮನಸ್ಸ ಮಟನು ಅದ್ರದ್ದು ಎದ್ದಾಗಳಿಂದ ಹಿಡಿದು ಮನಸ್ಸ ಮಟನು ನಿದ್ದೆತ್ತ ಮಟನು ಇದ್ರದೇ ಸೇವೆ ಆಗಿರ್ತದೆ. ದಾಸರಾಗಿಬಿಟ್ಟಿರ್ತಕ್ಕಂಥದ್ದು. ಇನ್ನೇನು ಮಾಡಿದೆ ನಾವು ಇಡೀ ಜೀವನದೊಳಗೆ ಅಂದರೆ ಇದ್ರ ಸೇವೆ. ನಾವು ಒಮ್ಮೆಲೆ ಪ್ರೇಮ ಕಡಿಮೆ ಆಗೈತೇನೋ ಅನ್ನೋದಕ್ಕೆ ದಿವಸ ತೊಳ್ಕೊಂತವಿ, 1-2-3 ದಿವಸ ಬಿಟ್ರಾತು. ಅಲ್ಲೇನ ದಿವಸ 2 ಹೊತ್ತು ತಿಕ್ಕಿದ್ದೇವೆ, 1 ವಾರ ಏನು ತಿಕ್ಕದ್ ಬಿಟ್ರೆ ಏನಾಕತಿ ಅದ ಅಂತವ. ಸ್ನಾನ ಮಾಡಿದ್ದೇವೆ ದಿವಸ, ಏನು 2 ಹೊತ್ತು ಮಾಡಿದ್ದೇವೆ, 4 ದಿವಸ ಬಿಟ್ರೆ ಏನಾಕತಿ. ಇವತ್ತು ನೋಡೋದ ಆನಂದ ಆತು ನಾನು. 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋದ್ ಕೂಡ್ಲೆ ನಾ ಪ್ರವಾಸದಾಗ ಆ ಚಳಿಗೆ ಅಲ್ಲಿ ಇಲ್ಲಿ ತಣ್ಣೀರು ಮಾಡೋಕ್ಕಾಗಂಗಿಲ್ಲ. ಮತ್ತು ಹಂಗೆ ಬೆಳಿಗ್ಗೆ ಇಷ್ಟೊತ್ತು ಕೊಂಡ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಹೊಂಟ್ಬಿಡ್ಬೇಕು, ರೆಡಿ ಆಗಿಬಿಡ್ಬೇಕು. ರಾತ್ರಿ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬಿಡೋಣ ಅವನು, ಆಟೋತ್ನೇ ಮಾಡ್ಕೊಳಕ್ಕಾಗಲ್ಲ. ಎಂಥ ಜಾಗಗಳಲ್ಲ ಅಲ್ಲೆಲ್ಲ ಬಂತಂದ್ರೆ ಈಗ ಮೊದಲು ಸ್ನಾನ ಮಾಡ್ಬೇಕು. ಅಂದರೆ ಎಲ್ಲಿ ಹೋಗಿ ಅಷ್ಟು ದೂರ ಹೋಗಿದ್ವಲ್ಲ, ಒಂದು 50,000 ಕಿಲೋಮೀಟ್ರನ್ನ. ನಮ್ಮ ಪ್ರೀತಿ ಎಲ್ಲಾರ ಕಡಿಮೆ ಆಗಿತ್ತೇನೋ ಅಂದರೆ ದೌಡ್ ಬಿಸಿನೀರು ಖಾಲಿ ಆದವೇನು ಅಂತ ಮೊದಲ ಹೋಗಿ ತಗಂತಿದ್ವಿಲ್ಲ.
ತರದೊಂದು ಬಕೆಟು, ಆಮೇಲೆ ತಂಡು ಹೇಳಿದ ಸೂಪರ್ತತಿಗೆ ಬರವತ್ತ, ಆಮೇಲೆ ಖಾಲಿ ಬಿಡುದು, ಬರ್ರಿ ಹೋಗೋಣ ತಿಂಡಿ ಬಂತು ಬರ್ರಿ, ಊಟ ಬಂತು ಬರ್ರಿ, ಯಾವ್ಯಾವ್ದು ಗುಂಪು ಆಡೋದು ನೋಡಪ್ಪ, ಮೊದಲ ಸೇರ್ಕೊಂಡ್ಬಿಡ್ಬೇಕು, ಹೋಗಕ್ಕೆ ಯಾವ ಹತ್ರ ಅದಾವ ನೋಡ್ರಿ, ಕಮರ್ಡಿಲ್ಲಿ ಅಂತ ಹಲ್ಲು ಕಡಿಯೋದ. ಮತ್ತೊಂದು ಇದು ಇರ್ತಿರ್ತದಲ್ಲ, ಕುರ್ಚಿ ಅಂತ, ಅದನ್ನ ಮಾಡ್ಕೊಂಬಿಟ್ಟು ರೆಡಿ, ಇವನ ಎತ್ಕೊಂಡು ಹೋಗ್ಬೇಕು, ಇವನ ತಂದಿಡ್ಬೇಕು. ಇಲ್ಲಿ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಯಾವ ದೇಶದಾಗಾರ ಹೋಗ್ಲಿ ನಮ್ಮ ಮೇಲೆ ಪ್ರೇಮ್ ಕಡಿಮೆ ಆಗತ್ತಂದ್ರೆ ಕಡಿಮೆ ಆಗೋದಿಲ್ಲ. ಯಾವ ಕಾಲದಾಗ ಮುಂಜಾನೆರ, ಮಧ್ಯಾಹ್ನರ, ಸಾಯಂಕಾಲ ಪ್ರೇಮ್ ಕಡಿಮೆ ಆಗತ್ತಂದ್ರೆ ಯಾವ್ದಾಗೂ ಕಡಿಮೆ ಆಗೋದಿಲ್ಲ. ಇನ್ನು ಯಾವ ವಸ್ತುವನ್ನು ಹೊಂದಿದ್ರು ಕೂಡ ನಮಗೆ ಪ್ರೇಮ ಆದ್ರೆ ಮಾತ್ರ ಆ ವಸ್ತುವನ್ನು ಹೊಂದ್ತವೆ, ಪ್ರೇಮ ಆದಿದ್ರೆ ಆ ವಸ್ತುವನ್ನು ಹೊಂದೋದಲ್ಲ. ಇದನ್ನ ಹೇಳಿದಾರೆ ಅವರು. ಆವ ಕಾಲದೋಳು, ಆವ ದೇಶದೋಳು, ಬೇರಾವ ವಸ್ತುವಿನೋಳು ವೆರೆಯದ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪುದೋ ಅಂತೆ ಇಷ್ಟಿಟ್ಬಿಟ್ರೆ ಸಾಕಪ್ಪ ಅಂತಾರ ಅವರು. ಕೆರಕ್ಕಿಂತ ಕಡಿಯಾಗಿರ್ತಕ್ಕಂಥ ಈ ಹೆಣದ ಮೇಲೆ ಇಟ್ಟದವಲ್ಲ ಪ್ರೇಮನ, ಇದ್ರ ಸ್ವಲ್ಪ ಆಗ ಇಟ್ಟರು ಸಾಕು, ಖಂಡಿತವಾಗಿಯೂ ಅದಕ್ಕೆ ಭಕ್ತಿ ಅಂತಾರೆ. ಆ ಭಕ್ತಿಗೆ ಮುಕ್ತಿ ಅನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಆದ್ರಿಂದ ಇದ್ರ ಮೇಲೆ ಎಷ್ಟು ಪ್ರೇಮವದವೋ ಅಷ್ಟೇ ಗುರುವಿನ ಮೇಲೆ ಪ್ರೇಮ. ನಮ್ಮಂತೆ ಮನುಷ್ಯನು ಅನ್ನುವಂಥ ಭಾವದಿಂದ ಪ್ರಾಪ್ತವಾತಂದ್ರೆ ಅಂಥವನಿಗೆ ಜ್ಞಾನವು ಹೇಗೆ ಉಂಟಾಗ್ತದೆ? ನಮ್ಮಂಗ ಉಣ್ತಾನೆ, ನಮ್ಮಂಗ ಮಾತಾಡ್ತಾನೆ, ನಮ್ಮಂಗ ಇರ್ತಾನೆ ಅಂತ ಹೆಂಗಂದ್ರೆ, ಗುರುವು ನರನೆಂದವಗೆ ನರಕ ತಪ್ಪದು ಅಂಥೇಳಿ. ಗುರುವು ನರನೆಂದವಗೆ ನರಕ ತಪ್ಪದು ಅಂಥೇಳಿ. ಗುರುವು ನರನೆಂದವಗೆ ಹರಣ ಶಿಲೆಯೆಂದವಗೆ ಕರುಣಪ್ರಸಾದ ಎಂದಲೆಂದವಗೆ ನರಕ ತಪ್ಪದು ಅಂತೇಳಿ ಸರ್ವಜ್ಞ ಹೇಳಿರ್ತಕ್ಕಂಥದ್ದು. ಮಂತ್ರಮಕ್ಷರ ಭಾವೇನ ಶಿಲಾರೂಪೇಣ ದೈವತ ಗುರು ಮಾನುಷ್ಯ ರೂಪೇಣ ರೌರವಂ ನರಕಂ ಭವೇತ್ ಅಂತ. ಅವನು ನಮ್ಮಂತೆ ಮನುಷ್ಯ ಅಂತ ನಾವು ಭಾವಿಸ್ತೇವೆ. ಹಿಂಗೆ ಭಾವಿಸೋದ್ರಿಂದ ನರಕವಾಗ್ತದೆ ಹೊರತು ನಮಗೆ ಜ್ಞಾನವೆನ್ನುವಂಥದ್ದು ಪ್ರಾಪ್ತವಾಗುವುದಿಲ್ಲ. ಆದ್ದರಿಂದ ಶುದ್ಧ ಸದ್ಭಾವ ಒಂದಕ್ಕನೆ ಸದ್ಗುರು ಒಲಿಯುತ್ತಾನೆ. ಎದಕ್ಕೆ ಒಲಿತಾನೆ ಅಂದರೆ, ನಾವು ಒಳ್ಳೆ ಜಾತಿ, ಒಳ್ಳೆ ಅಧಿಕಾರ, ಒಳ್ಳೆ ಐಶ್ವರ್ಯ, ಒಳ್ಳೆ ದರ್ಪ, ಭಾಳಷ್ಟು ಇಷ್ಟಿಷ್ಟು ಹಣ್ಣು, ಇಂತಿಂಥ ಮಾಲಿ, ಭಾಳಷ್ಟು ರೂಪಾಯಿಗಳು, ಇಂಥನ್ನೆಲ್ಲ ಹೋಗಿ ನಾಟಕ ಮಾಡಿದ್ವಿ ಅಂದರೆ ಅದಕ್ಕೆ ಒಲಿತಾನೇನು ಅಂದರೆ ಅದಕ್ಕೆ ಒಲಿಯುವುದಿಲ್ಲ. ಅವನು ಶುದ್ಧ ಸದ್ಭಾವ ಐತೆ ಎಲ್ಲ ಅದನ್ನು ಪರೀಕ್ಷೆ ಮಾಡ್ತಾನೆ. ಆ ಸದ್ಭಾವ ಇದ್ದಿರ್ತಕ್ಕಂಥವ್ರನ್ನ ತಾನು ಸ್ವೀಕಾರ ಮಾಡ್ತಾನೆ, ಅವರಿಗೆ ಒಲಿತಾನೆ. ಅವನು ಒಲದ ಅಂದರೆ ಖಂಡಿತವಾಗಿ ಅವನು ನಿಮ್ಮನ್ನಿಸಿದವನೇ ಧನ್ಯನಾಗುವನು, ಪ್ರಸನ್ನ ಶ್ರೀ ಗುರುವೆ ಕೃಪೆಯಾಗು. ಇನ್ನುಳಿದ ಮಾತೇನು ಮುನ್ನ ನೀನು ಒಲಿದವನೇ ಧನ್ಯನಾಗುವನು, ಪ್ರಸನ್ನ ಶ್ರೀ ಗುರುವೆ ಕೃಪೆಯಾಗು ಅಂತೇಳಿ ಅವನು ಒಲದು ಬಿಟ್ಟ ಅಂದರೆ ಖಂಡಿತವಾಗಿ ಧನ್ಯನೇ ಆಗುವಂಥವನಾಗುವನು. ಇಂಥ ಶುದ್ಧ ಸದ್ಭಾವ ಎನ್ನುವಂಥದ್ದು ನಮಗಿರಬೇಕು. ಸದ್ಭಾವ ಬರೋದಿಲ್ಲ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ಸೊಲ್ಲಿಗೊಮ್ಮೆಮ್ಮೆ ನುತಿಪೆ ನಾಂ ಗುರುರಾಯ ಸಲೀಲೆಯಿಂದರಿದು ಕೃಪೆಯಾಗು ಅಂತೇಳಿ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ಅನ್ನುವಂಥದ್ದು ನಮಗೆ ಬರ್ತತೇನು ಅಂದ್ರೂ ಬರೋದಿಲ್ಲ. ನಿನ್ನ ಚರಣವೇ ಶ್ರೇಷ್ಠ, ನಿನ್ನ ವಾಕ್ಯವೇ ಶ್ರೇಷ್ಠ, ನಿನ್ನ ಉಪದೇಶವೇ ಶ್ರೇಷ್ಠ, ನಿನ್ನ ತತ್ವವೇ ಶ್ರೇಷ್ಠ, ನಿನ್ನ ಮಂತ್ರವೇ ಶ್ರೇಷ್ಠ ಅನ್ನುವಂಥದ್ದು ನಮಗೆ ಬರ್ತತೆ ಏನಂದ್ರೆ ಬರೋದಿಲ್ಲ. ಬಂದಂಗಾಗಿ ಹೋಗ್ತದೆ ಅಷ್ಟೆ. ಯಾವಾಗೊಮ್ಮೆ ಬರ್ತತಿ, ಮತ್ತು ಉಳಿದೆಲ್ಲ ಹೋಗ್ತಿರ್ತಕ್ಕಂಥದ್ದು ಆಗಿರುವುದು. ಆದ್ರಿಂದ ಈ ಭಾವ ಇದ್ದರೆ ಮಾತ್ರ ಸದ್ಗುರು ಒಲಿಯುತ್ತಾನೆ. ಏನು ಮಾಡಿದರೆ ಬರುವುದೆಂದು ಕೇಳಿದರೆ ಉಪಾಯವನ್ನು ಹೇಳ್ತೇನೆ, ಶ್ರವಣ ಮಾಡಿರಿ. ಪ್ರೇಮದಿಂದ ಸದ್ಗುರು ಸೇವಾ ಮಾಡಿದ್ದೆ ಆದರೆ ಅದರಿಂದ ಪ್ರೇಮದಿಂದ ನಾವು ಬಹಳಷ್ಟು ಮಾಡಿದ್ವಿ, ಬಹಳಷ್ಟು ವರ್ಷ ಮಾಡಿದ್ರು ಕೂಡ ಪ್ರೇಮ ಅನ್ನುವಂಥದ್ದಿಲ್ಲ ಅಂದ್ರೆ ಪ್ರಯೋಜನ ಆಗೋದಿಲ್ಲ. ಅದು ಪ್ರೇಮ ಇರಬೇಕು. ಎಷ್ಟೇ ಮಾಡಲಿ ಮನಮುಟ್ಟಿ ಮಾಡಿರಬೇಕು, ಮನಮುಟ್ಟಿ ಮಾಡಿರಬೇಕು. ಹಾಗಾದ್ರೆ ಮಾತ್ರ ಅದು ತಾನು ಪ್ರಾಪ್ತವಾಗುವಂಥದ್ದಾಗೋದು. ಪ್ರೇಮದಿಂದ ಸೇವಾ ಮಾಡಿದ್ದೆ ಆದರೆ ಅದರಿಂದ
ಭಾಜ್ಯ ಮತ್ತು ಭಾಜಕರೊಳಗೆ ಅಭೇದ ಪ್ರೇಮ. ಪ್ರೇಮ ಅಂದರೆ ಅದು ಪ್ರೇಮ ಎಲ್ಲಿಗೆ ಒಯ್ದು ಹಚ್ತತಿ ಅಂದರೆ ಅಭೇದ ಸ್ಥಿತಿಗೆ ಒಯ್ದು ಹಚ್ಚಿಬಿಡ್ತತಿ. ಪ್ರೇಮ ಅಭೇದ ಸ್ಥಿತಿಗೆ ಒಯ್ದು ಹಚ್ಚಿಬಿಡ್ತತಿ. ಅವರೆಷ್ಟೋ ಮಂದಿ ಗೋಪಿಕೆಯರು ಆ ಪ್ರೇಮ ಅನ್ನುವಂಥದ್ದು ಶ್ರೀಕೃಷ್ಣನಲ್ಲಿ ಅಭೇದ ಮಾಡಿಬಿಡ್ತು. ಗಂಡು ಉಣ್ಣಾಕ್ ನೀಡ್ತಿದ್ರು ಎದ್ದು ಬಂದು ಬಿಡೋರು, ಹಾಲು ಕುಡಿಸ್ತಿದ್ರು ಎದ್ದು ಬಂದು ಬಿಡುವರು, ಮೊಸರು ಕಡಿತಿದ್ರು ಬಿಟ್ಟು ಬಂದು ಬಿಡೋರು, ಕೊಳ್ಳು ಬಾರಿಸಿದ್ರೆ ಸಾಕು, ಅವನ ಧ್ವನಿ ಕೇಳಿದ್ರೆ ಸಾಕು ಬಾಯಿ ಮರ್ತು ಸೀರೆ ಉಟ್ಗಳಿಂದಲೇ ಎಷ್ಟೋ ಮಂದಿ ಬರೋರಂತ. ಸ್ನಾನಕ್ಕೆ ಹೋದಾಗ ಇನ್ನೇನು ಬಟ್ಟಿ ಉಟ್ಕೋಬೇಕು ಅಂತ ಹೊತ್ತಿನ ಕೊಳಲಿನ ದಾದ ಕೇಳಿದ್ಕೂಡಲೇ ಅದನ್ನೇ ಬಿಟ್ಟು ಬಂದು ಬಿಡೋರಂತ. ಅಂದ್ರೆ ಪ್ರೇಮ. ಪ್ರೇಮ ಗೋಪಿಯರದು ಮತ್ತು ಶ್ರೀಕೃಷ್ಣದ ಅಷ್ಟೇ ಅವ್ರ ಮೇಲೆ ಪ್ರೇಮ, ಇವ್ರದ್ದು ಅಷ್ಟೇ ಪ್ರೇಮ. ಆ ಪ್ರೇಮ ಅನ್ನತಕ್ಕಂಥದ್ದು ಒಂದಾಗಿ ಅಭೇದವಾಗಿ ಅಭೇದ ಸ್ಥಿತಿ ಅನ್ನುವಂಥದ್ದು, ನೀನು ಬೇರೆ ನಾನು ಬೇರೆ ಅನ್ನತಕ್ಕಂಥದ್ದು ಬರದೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಅಷ್ಟು ಪ್ರೇಮ ಅನ್ನುವಂಥದ್ದು. ಆ ಪ್ರೇಮ ಅನ್ನತಕ್ಕಂಥದ್ದು ಕೊನೆ ಸ್ಥಿತಿಗೆ ಹೋಗಿರ್ತಕ್ಕಂಥದ್ದು. ಒಮ್ಮೆ ಕಾಯಿಲೆಯಾಗಿ ಬಿದ್ದುಬಿಟ್ನಂತೆ, ಭಾಳ ಹೊತ್ತಾಯ್ತು. ಆದ್ರಿಂದ ಮಾಡತಕ್ಕದ್ದು ತನಗೆ ಶರೀರ ಸುಖ ಬೇಕೆಂದು ಮನುಷ್ಯನ ಅದರ ಸಲುವಾಗಿ ಉಪಾಯ ಮಾಡ್ತಾನೆ. ಹಂಗೆ ಮಾಡಿದರೆ ಸಾಕು ಅಂತಾರೆ. ತನಗೆ ಇದಕ್ಕೆ ಏನು ಮಾಡ್ತೀವಿ ಅಷ್ಟು ಮಾಡಿದರೆ ಸಾಕು ಅಂತಾರೆ. ಮತ್ತೇನು ಶಾಸ್ತ್ರ ಬೇಕಾಗಿಲ್ಲ, ಇದಕ್ಕೆ ಪುರಾಣ ಬೇಕಾಗಿಲ್ಲ, ಯಾರು ಹೇಳೋದು ಬೇಕಾಗಿಲ್ಲ, ಯಾರು ಕೇಳೋದು ಬೇಕಾಗಿಲ್ಲ. ನಿನಗೆ ಇದಕ್ಕೆ ಏನೇನು ಬೇಕು ಅಂತ ನಿನಗೆ ಅಪೇಕ್ಷೆ ಆಕತ್ತೋ ಅದೇ ಇದ್ರ ಮೇಲೆ ಪ್ರೇಮ ಬಿಟ್ಟು ಅಲ್ಲಿ ಮಾಡಿದರೆ ನಿನ್ನ ನಿನ್ನ ಮೇಲೆ ಪ್ರೇಮ ಇಟ್ಕೊಂಡು ಅದ್ರ ಮೇಲೆ ಒಟ್ಟು ಮಾಡಿದೆ ಅಂದರೆ ಮಾಡ್ತಾ ನಿನ್ನ ಪ್ರೇಮ ಆ ಪ್ರೇಮ ಎಲ್ಲ ಅಭೇದವಾಗಿ ಬಿಡ್ತಕ್ಕಂಥದ್ದಾಗುವುದು. ಈ ಪ್ರಕಾರವಾಗಿ ಮಾಡುವುದರಿಂದ ಶುದ್ಧ ಭಾವ ಸದ್ಭಾವ ಎನ್ನುವಂಥದ್ದು. ಗುರುವಿನನ್ನು ನಾವು ಸಂತೋಷವಾಗಿ ಆ ಪ್ರೇಮದಿಂದ ಪ್ರೀತಿಸ್ತಾ ಹೋದ್ವಿ ಅಂದರೆ ಭಾವ ಅಂತದ್ದು ಶುದ್ಧ ಆಗಿಬಿಡ್ತದೆ. ಯಾಕಂದ್ರೆ ಅವನು ಶುದ್ಧನದನಲ್ಲ, ಅವನು ಸಿದ್ಧನಿರೋದ್ರಿಂದ ಅವನನ್ನು ನಾವು ಧ್ಯಾನ ಮಾಡ್ತಾ ಹೋದ್ವಿ, ಅವನನ್ನು ಪ್ರೀತಿ ಮಾಡ್ತಾ ಹೋದ್ವಿ ಅಂದರೆ ಅದೇ ಆಕಾರ ಆಗಿಬಿಡ್ತದೆ ನಮ್ಮಲ್ಲಿ, ಅದೇ ಭಾವನೆಗಳು ಬಂದ್ಬಿಡ್ತಾವೆ, ಅದೇ ರೀತಿಯಾಗಿರ್ತಕ್ಕಂಥದ್ದು. ಆದ್ರಿಂದ ಈ ರೀತಿಯಿಂದ ಶುದ್ಧ ಭಾವನೆ ಧರಿಸಿದ್ದರೆ ದೇಹಾಭಿಮಾನವು ಕೂಡ ಗಲಿತವಾಗ್ತಾ ಹೋಗ್ತಕ್ಕಂಥದ್ದು. ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗ್ತದೆ. ಇದ್ರಾಗೇನು ಸುಖವಿಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ, ಅದರ ಸುಖ ಐತಿ ಅನ್ನುವಂಥದ್ದು ಗೊತ್ತಾಗತ್ತೆ. ಆ ಸುಖ ನಮಗೆ ಗೊತ್ತಾಗಬೇಕದು. ಗೊತ್ತಾಗಲಿದ್ರೆ ಎಷ್ಟು ದಿವಸ ಏನು ಮಾಡಿದ್ರು ಕೂಡ ಪ್ರಯೋಜನವಾಗುವುದಿಲ್ಲ. ಎಷ್ಟು ದಿವಸ ಏನು ಮಾಡಿದ್ರು ಉಣ್ಣೆ ಕೆಚ್ಚಲೊಳಿದ್ದು ಉಣನೊಲ್ಲದು ನೊರೆವಾಲ ಪುಣ್ಯವನ್ನು ಮಾಡಿ ಬಂದು ಉಣ್ಣೆಗೂ ಕರ ಕಷ್ಟ ಅಂತೇಳಿ ವಚನದೊಳಗೆ ಹೇಳಿದ್ದಾರೆ. ಅಲ್ಲೇ ಭಾಳ ದಿವಸಗಳು ಹಾಕತ್ತಿದ್ವು, 60 ವರ್ಷ ಅಂದ್ರೊಳಗೆ ಅರುಮರು ಬಂದು ಬಿಡ್ತೈತಿ, ಅಲ್ಲೇ ನಿಂತ್ಕೊಂಡ್ಬಿಡ್ತಾವು. ಉಣ್ಣೆಗೂ ಕರ ಕಷ್ಟ ಅಂತೇಳಿ ಪುಣ್ಯವನ್ನು ಮಾಡಿ ಅಲ್ಲಿ ಬರ್ಬೇಕಾದ್ರೆ ಮಾಡಿ ಆ ಕೆಚ್ಚದೊಳಗೆ ಇದ್ರೂ ಕೂಡ ಅದು ರಕ್ತನ ಕುಡಿತದ ಹೊರತು ಹಾಲನ್ನು ಕುಡಿಯುವುದಿಲ್ಲ ಅಂತೇಳಿ. ಆದ್ರಿಂದ ನಾವು ಶುದ್ಧವಾಗಿರುವಂಥ ಪ್ರೇಮದಿಂದ ಕರುವೆಲ್ಲೇ ಇರಲಿ ಬಂದು ಹಾಲ ಕುಡಿತದ ಹೊರತು ಅದು ರಕ್ತ ಕುಡಿತಕ್ಕಂಥದ್ದಾಗುವುದಿಲ್ಲ. ಹಂಗೆ ಅಮೃತಪಾನವನ ಉಪದೇಶ ಅಮೃತಪಾನವಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಆ ಭಾವ ಶುದ್ಧವಾಯಿತು ಅಂದರೆ ಆ ಶುದ್ಧ ಸದ್ಭಾವವನ್ನು ಧರಿಸಿದರೆ ಗರಿತವಾಗಿ ಹೋಗುವುದು. ಆವಾಗ ಸದ್ಗುರುಗಳು ಮಸ್ತಕದ ಮೇಲೆ ಕೃಪಾಹಸ್ತವನ್ನು ಇಡುವುದರಿಂದ ತತ್ಕಾಲವೇ ಜ್ಞಾನವೆನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಈ ದೇಹದ ಮೇಲೆ ಅಭಿಮಾನವಾಗಿರ್ತಕ್ಕಂಥದ್ದನ್ನು ಇಟ್ಕೊಂಡು ನಾವು ಎಷ್ಟು ದಿವಸ ಏನು ಮಾಡಿದರೂ ಕೂಡ ಅದು ನಿಷ್ಪ್ರಯೋಜಕವಾಗುತ್ತದೆ. ದೇಹದ ಮೋಹ ಬಿಟ್ಟು ಸ್ವಲ್ಪ ಮಾಡಿದರೂ ಕೂಡ ಅದು ನಮಗೆ ಫಲಕಾರಿಯಾಗುವಂಥದ್ದಾಗುವುದು. ಆದ್ದರಿಂದ ಅವನು ಜ್ಞಾನವನ್ನು ಹೊಂದಿ ನಾನೇ ಬ್ರಹ್ಮನಿರುವೆನನ್ನುವಂಥ ಬ್ರಹ್ಮ ಸಾಕ್ಷಾತ್ಕಾರವಾಗುವಂಥದ್ದಾಗುವುದೆಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುನ ವಿಶೇಷವಾಗಿರ್ತಕ್ಕಂಥ ಮಹಿಮೆಯನ್ನು ಕೊಂಡಾಡುತ್ತಾ ಇದೇನು ಹೇಳಕ್ಕಾತು, ಯಾರ ಹಿಂಗೆ ನಡೆದಾರೋ ಅಂಥೇಳಿ ಸಂಶಯ ಬರ್ತತಿ, ಹೇಳೋಕೆ ಕಷ್ಟ ಬರ್ತತಿ. ಹಿಂಗೆಲ್ಲ ನಡೆಯೋಕೆ ಯಾರಿಗಾರ ಆಕತ್ತೇನೋ ಅಂದರೆ ಅದೇ ಚರಿತ್ರೆಯಾಗಿರ್ತಕ್ಕಂಥದ್ದನ್ನು ಹೇಳುತ್ತಿರುವರು. ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಾಗ
ಡುಮಿಗೇರಿ ಕಟ್ಟೆಯಲ್ಲಿ ಕುರಿ ಕಾಯುತ್ತಿರುವಾಗ ಸಿದ್ಧರ ದರ್ಶನಕ್ಕೆ ಭಾಳ ಜನ ಬರ್ತಿದ್ರು. ಆದರೂ ಅವ್ರನ್ನ ನೋಡಬೇಕು ಅಂದ್ರೆ ಅವರಿಗೆ ಇಚ್ಛೆ ಆಗ್ತಿದ್ದಿಲ್ಲ. ಅಭಿಮಾನಿಗಳು, ಅಹಂಕಾರಿಗಳು, ವ್ಯಸನಿಗಳು, ವಿಷಯಾಸಕ್ತರು ಇಂಥವೆಲ್ಲ ಮೈಲಿ ಹೆಚ್ಕೊಂಡು ಬಂದರು ನೋಡಿದರೆ ಅವರಿಗೆ ಪ್ರೇಮ ಅನ್ನಿಸ್ತಿದ್ದಿಲ್ಲ. ಅದಕ್ಕೆ ಅವರು ಜನಸಂಘ ಬಿಟ್ಟು ತಾವು ಇರುತ್ತಿದ್ದರು. ಅಕಸ್ಮಾತ್ ಬಂದರು ಅಂದರೆ ಬಿಟ್ಟು ಮತ್ತೊಂದು ಕಡೆಗೆ ಹೋಗ್ಬಿಡೋದು, ಅವ್ರು ಹೋದ ಬಳಕ ಬರೋದು, ಈ ಪ್ರಕಾರವಾಗಿ ಮಾಡ್ತಾ ಇದ್ರು. ಒಬ್ಬನು ಗುರುಪಾದಯ್ಯ ಅನ್ನತಕ್ಕಂಥವನು ಒಂದು ದಿವಸ ದೂರದಿಂದ ನೋಡಿದವನು, ಹತ್ತಿರ ಹೋಗಲಿಲ್ಲ, ದೂರದಿಂದ ನೋಡಿದ. ಅವರು ಗಿಡದ ಮೇಲೆ ಹುಡುಗರು ಆಟ ಆಡ್ತಾ ಮರಕೋತಿ ಆಟ ಅಂತೇಳಿ ಆಡ್ತಿರ್ತಾರ, ಹಂಗೆ ಆಟ ಆಡ್ಕೊಂತ ಮ್ಯಾಲೆ ಕುಂತಿದ್ರು. ಕೆಳಗಿದ್ದ ಹುಡುಗರಿಗೆ ಒಂದು ಕಲ್ಲು ತಗೊಂಡು ಹೊಡೆದ್ರು, ಅದು ಅಳಕ್ಕೆ ಹತ್ತು. ಆಮೇಲೆ ಮತ್ತೊಂದು ಕಲ್ಲು ತಗೊಂಡು ಶಿವಾಯ ನಮ ಅಂತೇಳಿ ಹೋಗಿದ್ರು, ಅದು ಮುಟ್ಟಿದ ಕೂಡಲೇ ನಗಕ್ಕತ್ತಿದ್ದ. ಹಿಂಗೆ ಆಟ ಆಡ್ತಿದ್ರು ಅವರು. ಒಂದು ಕಲ್ಲು ಹೋಗದಾಗ ಅಳ್ತಿದ್ದ, ಇನ್ನೊಂದು ಕಲ್ಲು ಹೋಗದಾಗ ನಗ್ತಿದ್ದ. ಇದೇನು ಆಶ್ಚರ್ಯ ಅಂತೇಳಿ ಆ ಹುಡುಗರಿಗೆಲ್ಲ ಕರೆದು ವಿಚಾರಿಸ್ತಾನೆ. ಹಿಂಗೆ ಇವರು ಯಾರಿಗಾರ ದುಃಖ ಆಗಿದ್ದು ಕಂಡ್ರು ಅಂದ್ರೆ ಆಗಲೇ ಆ ದುಃಖ ಬಿಡಿಸಿಬಿಡ್ತಾರೆ. ಅಂತಹ ಕರುಣಾಮಯರು, ದಯಾಸಾಗರರು ಅಂಥೇಳಿ ಹೇಳಿದರು. ಹುಚ್ಚಿದ್ದಂಗೆ ಅದಾನ, ಆದರೆ ಯಾರಿಗೆ ಎಂಥ ದುಃಖ ಬಂದ್ರೂ ಕೂಡ ಅವನ ಶಿವಾಯ ನಮ ಒಂದು ಮುಟ್ಟಿದ್ರೆ ಸಾಕು, ಎಲ್ಲ ದುಃಖ, ಎಲ್ಲ ರೋಗ ಎಲ್ಲವೂ ಪರಿಹಾರವಾಗ್ತವೆ. ಮನಸ್ಸು ಶಾಂತಿ ಆಕತಿ. ಅವನ ಜೊತೆಗಿರೋದ್ರಿಂದ ನಮಗೆ ಭಾಳಷ್ಟು ಸಂತೋಷ. ನಾವೇನಾರು ಕುರಿ ಹಾಲು ಕೊಟ್ಟರೆ ಕುಡಿತಾನೆ, ರೊಟ್ಟಿ ಪಟ್ಟಿ ಕೊಟ್ಟರೆ ತಿಂತಾನೆ, ನನ್ನ ಜೊತೆಗೆ ಹಿಂಗೆ ಆಟ ಆಡ್ಕೊತ ಇರ್ತಾನೆ ಅಂತ ಹೇಳಿ ಅಂದರು. ಖಂಡಿತವಾಗಿ ಕರುಣೆ ಅನ್ನತಕ್ಕಂಥದ್ದೈತೆ ಅಂದರೆ ಸದ್ಗುರುವೇ ಅಂತೇಳಿ ತಿಳಿದ. ಗುರುವಿನ ಲಕ್ಷಣದಲ್ಲಿ ಮೊದಲು ಕರುಣೆ ಅನ್ನತಕ್ಕಂಥದ್ದು. ಕರುಣೆ, ಸತ್ಕಲೆ, ಶಾಸ್ತ್ರಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲವನೇ ಸೇವ್ಯ ಗುರುವಕ್ಕು ಅಂಥೇಳಿ ಪ್ರಧಾನವಾಗಿರ್ತಕ್ಕಂಥದ್ದು ಕರುಣೆ ಅಂಥೇಳಿ. ಆ ಕರುಣೆಯಿಂದಲೇ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವನು. ಕರುಣ ಕಟಾಕ್ಷದಿಂದಲೇ ವೃತ್ತಾಭವನ್ನು ಹರಣ ಮಾಡ್ತಕ್ಕಂಥವನು. ಕರುಣ ಸ್ಪರ್ಶದಿಂದಲೇ ಎಲ್ಲವನ್ನು ನಾಶ ಮಾಡ್ತಕ್ಕಂಥ ಕರುಣೆ ಅನ್ನತಕ್ಕಂಥ. ಭವದುಃಖಿಗಳನ್ನು ನೋಡಿ ಮರಗುವನು, ಕರಗುವನು, ದುಃಖ ಪಡುವವನಂದರೆ ಸದ್ಗುರು ಒಬ್ಬನೇ. ಇನ್ನೆಲ್ಲರೂ ಬಹಳಷ್ಟು ಸಂತೋಷ ಪಡ್ತಾರೆ. ದುಃಖಿಗಳನ್ನು ನೋಡಿದ್ರೆ ಬಹಳಷ್ಟು ಸಂತೋಷ ಪಡ್ತಾರೆ. ದರಿದ್ರ ನೋಡಿದ್ರೆ ಬಹಳಷ್ಟು ಸಂತೋಷ ಪಡ್ತಾರೆ. ದಲಾಲಿ ಅಂಗಡಿ ದೊಡ್ಡದಾಗಿ ಪಾಪರಾಗ್ಬಿಟ್ಟಾದ್ರೆ ಬಹಳಷ್ಟು ಸಂತೋಷ ಪಡ್ತಾರೆ. ಮನೆ ಕಟ್ಟಿದ್ದ ಅಕಸ್ಮಾತ್ ಮಾರಿಬಿಟ್ಟ ಅಂದ್ರೆ ಬಹಳಷ್ಟು ಸಂತೋಷ ಪಡ್ತಾರೆ. ರೋಗಾಪೇಗ ಬಂತು ಅಂದ್ರೆ ಬಹಳಷ್ಟು ಸಂತೋಷ ಪಡ್ತಾರೆ. ಜಗತ್ತೇ ನಗುತ್ತತಿ. ನಾವು ಅಳ್ತಾ ಇರ್ಬೇಕಾರೆ ಜಗತ್ತೇ ನಗುತ್ತಾ ಇರ್ತತಿ. ಅದಕ್ಕೆ ನೀನು ಹುಟ್ಟುವಾಗ ಜಗತ್ತು ನಗುತ್ತಾ ಇತ್ತು, ನೀನು ಅಳ್ತಿದ್ದಿ ಅಂತ ಹೇಳಿದ್ರು. ಅವರೆಲ್ಲರೂ ಅಳ್ಬೇಕಾರೆ ನೀನು ಸುಮ್ಮನಾಗಿರ್ತೀಯ ಅಂತಂದ್ರು. ನೀವು ಸುಮ್ಮನಾದಾಗ ಅವರೆಲ್ಲ ಅಳ್ತಾ ಇರ್ತಾರೆ. ನೀನು ಹುಟ್ಟಬೇಕಾದ್ರೆ ಅದೆಲ್ಲ ನಗುತ್ತಾ ಇತ್ತು. ಗಂಡು ಹುಡುಗುಡ್ತು, ತಟ್ಟಿ ಬಡಿಯೋದೇನು, ಪೇಡೆ ಹಂಚೋದೇನು, ಏನು ಖುಷಿ ಗಂಡು ಹುಡ್ತು ಅಂದರೆ. ಏನು ಮುಂದೆ ಹೆಣ್ಣು ಹುಟ್ಟಿದ್ರು ಅಷ್ಟು ಖುಷಿ ಆಕತಿನ್ನ. ಇನ್ನು ಮ್ಯಾಲೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೆಣ್ಣು ಹುಟ್ಟಿದ್ರು ಅಷ್ಟು ಖುಷಿ ಆಕತಿ, ಗಂಡು ಹುಟ್ಟಿದ್ರೆ ದುಃಖ ಆಕತಿ. ಈ ಹೆಣ್ಣು ಹುಟ್ಟಿದ್ರೆ ಭಾಳ ದುಃಖ ಆಕತ್ತ. ಅಯ್ಯೋ ಮತ್ತು ಹುಟ್ಟ್ಯಾ ಹೆಣ್ಣು, ಮತ್ಯಾವ್ದು ಇವ್ರ ಹತ್ರ ಹೋಗೋಣ, ಅವ್ರೇನಾರ ಗಂಡು ಕೊಟ್ಟರನೋ ಇವ್ರೇನಾರ ಗಂಡು ಕೊಟ್ಟರನೋ. ಯಾರು ಕೊಡ್ತಾರೆ? ಏನು ಪಾಪ ಮಾಡಿ ಬಂದಿ ಏನೋ ನೀನು? ಎಷ್ಟು ಹೆಣ್ಣಿನ ಶಾಪ ಐತೇನೋ ನಿನಗೆ. ಅದಕ್ಕೆ ಆ ರೂಪದಿಂದ ಬರ್ತದದು ಆ ಋಣ. ಶಾಪನು ಒಂದು ಋಣ ಬಂದು ತೀರಿಸ್ಬೇಕು. ನಾವು ಹೆಣ್ಣೇನು ಗಂಡಿನ ಯಾವಾರ ಆಗ್ಯಾವಲ್ಲ ಸುಮ್ಮನಿರ್ರಿ ಅಂತವೆ. ಸಾಕು ಆಗ್ಲಿಲ್ಲದ್ರೂ ಪಾಡೆ, ಆದರೂ ಪಾಡೆ, ಹೆಂಗಾತ ಹಂಗೆ ಶಿವ ಅಂತ ಸುಮ್ಮನಿರ್ರಿ ಅಂತವಿ. ಹಂಗೆಲ್ಲ ಅಂದ್ರೆ ಆದಿತ್ಯನಪ್ಪ ಮಂದಿ ಕೊಟ್ಟಾಗ ಅನಿಸ್ಕೊಳಕ್ಕಾಗಲ್ಲ ಅಂತಾರೆ ಅವರು. ಆಯ್ತು, ಮುಂದೆ ಪಟ್ಟು ಹೆಣ್ಣು ಹುಟ್ಟಿದ್ರೆ ಸಕ್ಕರೆ ಹಂಚ್ಬೇಕಾಕತಿ, ಪೇಡೆ ಹಂಚ್ಬೇಕಾಕತಿ.
ಇವ್ರಿಗೆ ಗಂಗಾಳ ಬಾರಿಸ್ತಿದ್ರಿ, ಬಟ್ ಅವ್ರಿಗೆ ಗಂಗಾಳ ಬಾರಿಸ್ಬೇಕು. ಹೆಣ್ಣು ಹುಟ್ಟಿದ್ರೆ ಚಬಲ ಬಾರಿಸ್ತಾರಂತ, ಹೌದನೋ ಏರಿಸಿನಿ? ಗಂಡು ಹುಟ್ಟಿದ್ರೆ ಗಂಗಾಳ ಬಾರಿಸ್ತಾರಂತ. ಅಂದರೆ ಹುಟ್ಟಿದ ಗಂಡು ಹುಟ್ಟಂತ ಗೊತ್ತಾಗಿದೆ ಜನರಿಗೆ ಅಂತೇಳಿ. ಈಗ ಆಸ್ಪತ್ರೆಗೆ ಹುಡ್ತಾವು, ಚಬಲನೂ ಬಾರಿಸಲ್ಲ, ತಾಬಟ್ಟಿನೂ ಬಾರಿಸಲ್ಲ. ಎಲ್ಲ ಆಸ್ಪತ್ರೆಗೆ ಹುಟ್ಟೋದು. ಈಗ ಅವ ಮನೆಗೆ ಹುಟ್ಟಿದ್ವಲ್ಲ ಹಂಗೆ ಮಾಡ್ತಿದ್ರು. ಅದ್ರದಿಂದ ಎಲ್ಲಿ ಹೋಗ್ತದ್ದು? ಕರುಣೆ ಅನ್ನತಕ್ಕಂಥದ್ದು. ಎಲ್ಲರೂ ನೋಡಿ ದಯಾ ಸಾಗರಕ್ಕೆ ಅವನ ಹೃದಯ ಅನ್ನುವಂಥದ್ದು ಕರಗಿ ಬಿಡ್ತದೆ. ಎಷ್ಟು ದುಃಖ ಅನುಭವಿಸ್ತಾ ಇದಾರಲ್ಲಿ ಇವರು, ಎಷ್ಟು ದುಃಖಿಗಳಾಗಿದ್ದಾರೆ ಅಂತ. ಅದು ಒಂದು ಸಂಪೂರ್ಣವಾಗಿತ್ತು. ಕರುಣಾಮಯನಾಗಿದ್ದ ಅಂದರೆ ಅವನಿಂದ ಖಂಡಿತವಾಗಿಯೂ ಕೂಡ ಉದ್ಧಾರವಾಗ್ತವೆ. ಇಂತಹ ಕರುಣಾಮಯನದನೆ ಇಂಥವ್ರನ್ನೆಲ್ಲಿ ಕಾಣಲಿಲ್ಲ. ಇವನ ಸೇವಾ ಘಟಿಸಿದ್ದಾದರೆ ಖಂಡಿತವಾಗಿ ನಾನು ಧನ್ಯನಾಗ್ತೇನೆ ಅಂತೇಳಿ ಏನೋ ಭಾಳಷ್ಟು ಪ್ರಯತ್ನ ಮಾಡಿ ಅಲ್ಲಿದ್ದ ಉದ್ದಕ್ಕೆ ಬಿದ್ದು ಇಲ್ಲಿಂದ ಉದ್ದಕ್ಕೆ ಬಿದ್ದು ತಾನು ಹೋಗಿ ಪಾದ ಹಿಡ್ಕೊಂಡಂತೆ. ಅವ್ರ ಪಾದ ಕೊದರ್ಸ್ಕೊಂಬಿಟ್ರಂತೆ, ಕೆಳಗೆ ಬಿದ್ದನಂತೆ. ನನಗೆ ಹೆಂಗೆ ಸ್ಪರ್ಶ ಮಾಡಿದಿರೋ ಹಂಗೆ ಮನೆ ತನಕ ಬಂದು ನನ್ನ ಹೆಂಡ್ರು ಮಕ್ಕಳಿಗೂ ನಿಮ್ಮ ಪಾದ ಸ್ಪರ್ಶವಾದ್ರೆ ಅವರು ಧನ್ಯರಾಗ್ತಾರನ್ನಂತೆ. ಅಲ್ಲಿ ಒಂದು ತುತ್ತು ಪ್ರಸಾದ ತಗೊಂಡು ಬಂದರೆ ನಾನು ಕುಲವೇ ಉದ್ಧಾರವಾಗ್ತತಿ ಅನ್ನಂತೆ. ಇಲ್ಲ ತರದಿದ್ರು ಇಲ್ಲಿಗೆ ತಂದು ಕೊಡು ಅಂದ್ರಂತವರು. ಆವಾಗ ಅವನು ವೇಗವಾಗಿ ಓಡೋಡಿ ಹೋಗಿ ಸದ್ಗುರು ಪ್ರಸಾದ ಕೇಳಿದೆ ಅನ್ನುವಂಥ ಸಂತೋಷದಲ್ಲಿ ಹೋದ. ಅವ್ರು ಭಿಕ್ಷಾ ಬೇಡ್ಕೊಂಡು ಉಣ್ತಾ ಇದ್ರು. ಬೇಡ್ಕೊಂಡು ಆ ಮಕ್ಕಳು ಹಾಕಿ ತನ್ನ ಪಾಲಿಂದೆಲ್ಲ ತಾವು ಉಂಡಿದ್ರು. ಇವನ್ ಪಾಲಿಂದ ಅಷ್ಟೇ ಉಳಿತಂತೆ. ಅದ್ರಾಗ ಅವ್ರು ಕೊಟ್ಟಷ್ಟು ಒಂದು ನಿಧಿ ಸಿಕ್ಕತಿ, ಕೊಡು ಒಂದಿಷ್ಟು ಪ್ರಸಾದ ಅವ್ರಿಗೆ ಕೊಡ್ಬೇಕು ಅಂದಾಗ ಒಂದಿಷ್ಟು ಕೊಟ್ಟರು ಅವರು. ತಗೊಂಡು ಹೋಗಿ ಕೊಟ್ಟ ಅವನು. ಎಲ್ಲರಿಗೂ ಹಂಚಿಬಿಟ್ರು. ನಮ್ಗೆ ಇಷ್ಟು ಸಾಕಾಗಲ್ಲ ಅಂತಂದರು. ಮತ್ತಷ್ಟು ತರ್ತಾನೆ ಅಂತ ಹೋದರು. ಹೋಗಿ ಇದ್ದದ್ದು ಬದದ್ದು ಅದೋ ಇದೋ ಏನೇನಿತ್ತು ಅದು ಇದು ಎಲ್ಲ ತಗೊಂಡು ಒಂದಿಟ್ಟು ಇದ್ದದ್ದು ತನ್ನ ಪಾಲಿನ ಪೂರ್ಣ ತಗೊಂಡು ಉಳಿದು ಎಲ್ಲ ತಗೊಂಡು ಬಂದ ಕೊಟ್ಟ. ಎಲ್ಲ ಹಂಚಿ ಒಂದು ತುಂಡು ರೊಟ್ಟಿ ತಿಂದು ಒಂದು ತುಂಡು ಅದ್ರಾಗ ಅರ್ಧ ಉಳಿದು ಅವನಿಗೆ ಕೊಟ್ಬಿಟ್ರು ತೀರ್ತು. ಅವನು ಜಂಗಮ. ದಾರ್ಯಾಗ ಕೆಲವರು ಜಂಗಮರು ಹೋಗ್ತಾ ಇದ್ರು. ಇವನು ಮಹಾಪ್ರಸಾದವಾಗಿರ್ತಕ್ಕಂಥದ್ದು ಸದ್ಗುರು ಪ್ರಸಾದವಾಗಿರ್ತಕ್ಕಂಥ ಸದ್ಭಾವದಿಂದ ಸ್ವೀಕರಿಸ್ಬಿಟ್ಟ. ಅವನಿಗೆ ಶಾಂತಿ, ಸಂತೋಷ, ಸಂಭ್ರಮ ಆಗಿಬಿಡ್ತದಂತ ತುತ್ತೆಂದು ಕೂಡಲೇನೆ. ಅವರೆಲ್ಲ ನೋಡ್ಕೊಂತ ಹೋದ್ರಲ್ಲ, ಯಾವುದೋ ಹುಚ್ಚಿನ ಕೈ ರೊಟ್ಟಿ ತಿಂದ ಇವನು ಕುಲಭ್ರಷ್ಟನಾದ, ಇವನು ಜಾತಿಯಿಂದ ಹೊರಗಿಡ್ಬೇಕು ಅಂತೇಳಿ ಹೋಗಿ ಅಲ್ಲೆಲ್ಲ ಸಭೆ ಕರೆದು ಮನೆಯೊಳಗೆ ಬಹಳಷ್ಟು ಜನ ಕೂರಿಸಿ ಜಂಗಮನಾಗಿ ಹೋಗಿ ಇಂಥ ಎಂದೆಲ್ಲ ತಿಂದಾನೆ ಇವನು ಹೊರಗೆ ಹಾಕಬೇಕು, ಇವನು ಇಲ್ಲಿದ್ದ ಬಿಡಿಸ್ಬೇಕು, ಈ ಮಠ ಬಿಡಿಸ್ಬೇಕು, ಹಂಗೆ ಏನೇನೋ ಠರಾವಗಳು ಮಾಡ್ಕೊಂಡು ಬಹಳಷ್ಟು ಅವನಿಗೆ ಉಪದ್ರ ಕೊಡಕತ್ತಿದ್ರಂತೆ. ಆವಾಗ ಅವನು ಆ ಉಪದ್ರ ತಾಳಲಾರದೆ, ಅವರ ಕಠೋರ ವಚನಗಳನ್ನು ತಾಳಲಾರದೆ ಬಂದು ಇಲ್ಲೇ ಇರಕ್ಕೆ ಹತ್ತಿಬಿಟ್ಟ. ಅವನು ಯಾವಾಗ ಇದ್ದದ್ದು ಏನಾರು ತಗೊಂಬರೋದು, ಇಲ್ಲೇ ತಿನ್ಕೊಂಡು ಇಲ್ಲೇ ಇರೋದು, ಅವ್ರಿಗೆ ಕೊಟ್ಕಂತ. ಹಿಂಗೆ ಭಾಳಷ್ಟು ಹೆಂಡ್ರು ಮಕ್ಕಳು ಹೊಡೆದು ಬಡ್ದು ಭಾಳಷ್ಟು ದುಷ್ಟತನ ಮಾಡಿದ್ರಂತೆ. ಅವ ಬಡ ಇದ್ದೋ ನೀನು ಅಲ್ಲೇ ಹೋಗಿದ್ದು ಬಿಡು ಅಂದ್ಕೂಡಲೇ ಓಸು ಪಟ್ಟಿ ತೆಗೆದು ಒಂದು ಕೌಪಿನ ಹಾಕ್ಯಂದು ಸೀದಾ ನೇರವಾಗಿ ಬಂದುಬಿಟ್ನಂತೆ. ಹೋಗಿ ಅದ ಜೋಳಿಯಾಗ ಒಂದಿಷ್ಟು ಭಿಕ್ಷೆ ಮಾಡ್ಕೊಂಡು ಇದೇನು ಅಂತ ಹೇಳಿದಾಗ, ನನ್ನ ಹೆಂಡತಿ ವೈರಾಗ್ಯವನ್ನು ಬೋಧಿಸಿದಳು, ನನ್ನ ಮಕ್ಕಳು ಮೋಹವನ್ನು ಕಳೆದರು, ನನ್ನ ಮೋಹವನ್ನು, ನನ್ನ ಅಭಿಮಾನವನ್ನು ಕಳೆದರು, ನನ್ನ ಜಾತಿ ಭ್ರಮವನ್ನೆಲ್ಲ ಜಾತಿಯಷ್ಟು ಕಳೆದರು, ಎಲ್ಲ ಸ್ವಚ್ಛಾಗಿ ನಿನ್ನ ಪಾದವೇ ಗತಿಯೆಂದು ಬಂದು ನಾನು ಹಿಡಿದಿರುವೆನು, ನನ್ನನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಸ್ವೀಕಾರ ಮಾಡಿದಾಗ ಬಹಳಷ್ಟು ರೀತಿಯಾಗಿರುವಂಥ ಉಪದ್ರವಗಳಿಗೆ ಆದ್ರೂ ಕೂಡ ಅವ್ಯಾವನ್ನು ಲಕ್ಷಿಸದಲೇ ಸದ್ಗುರುವಿನ ಸೇವೆಯನ್ನು ಅನನ್ಯ ಪ್ರೇಮ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಭಕ್ತಿಯಿಂದ ಅವನ ಧ್ಯಾನ ಮಾಡಿದ್ರು ಕೂಡ ಅನನ್ಯವಾಗಿರ್ತಕ್ಕಂಥದ್ದು. ನಾವು ಅನ್ಯವಾಗಿ ಭಾವಿಸ್ತಾ ಇದ್ದೇವೆ, ಧ್ಯಾನ ಅನ್ಯವಾಗಿ ಮಾಡ್ತೇವೆ,
ಸೇವಾ ಅನ್ಯವಾಗಿ ಮಾಡ್ತೇವೆ, ಭಾವ ಅನ್ಯವಾಗಿ ಮಾಡ್ತೇವೆ. ಅದರಿಂದ ನಮಗೆ ಸುಖವೆನ್ನತಕ್ಕಂಥದ್ದು. ಅನನ್ಯಶ್ಚಿಂತೆಯಂತೋಯೇ ಸುಲಭಂ ಪರಮಂ ಸುಖಂ ತಸ್ಮಾತ್ ಸರ್ವ ಪ್ರಯತ್ನೇನ ಗುರುರಾರಾಧನಂ ಕುರು ಅಂಥೇಳಿ ಭಗವಂತನು ಹೇಳಿರ್ತಕ್ಕಂಥ ವಾಕ್ಯದ ಗುರುಗೀತೆಯಲ್ಲಿ. ಅನನ್ಯವಾಗಿ ನೀನು ಚಿಂತನೆ ಮಾಡಿದೆ ಅಂದರೆ ಸುಲಭವಾಗಿ ಪರಮ ಸುಖವಾಗ್ತತಿ. ಅನ್ಯವಾಗಿ ಶಾಸ್ತ್ರದಿಂದ ಸುಖ ಆಕತಿ, ಪುರಾಣದಿಂದ ಸುಖ ಆಕತಿ, ಅದರಿಂದ ಸುಖ ಆಕತಿ, ಸಂಸ್ಕೃತದಿಂದ ಸುಖ ಆಕತಿ, ಯೋಗ ಮಾಡೋದ್ರಿಂದ, ತಪಸ್ಸು ಮಾಡೋದ್ರಿಂದ, ಶಾಸ್ತ್ರ ಹೇಳೋದ್ರಿಂದ, ಯಾವ್ಯಾವ್ದ್ರಿಂದ ಸುಖ ಆಕತಿ ಅಂದರೆ ಯಾತ್ರಿಂದಲೂ ಸುಖ ಅಂತಕ್ಕಂಥದ್ದು ಸಿಗೋದಿಲ್ಲ. ಸುಲಭವಾಗಿ ಸರಳವಾಗಿ ಸದ್ಯದಲ್ಲೇ ಸಿಗಬೇಕಾದ್ರೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ ಅಂತೇಳಿ ಭಗವಂತ ಅಲ್ಲಿ ಹೇಳಿದ್ದಾನೆ. ಅವನ ಯೋಗಕ್ಷೇಮ ನಾನೇ ವಹಿಸಿಕೊಳ್ತೇನೆ ಅಂತೇಳಿ. ಅನನ್ಯವಾಗಿ ನಾವು ಅನ್ಯವಾಗಿ ಚಿಂತನೆ ಮಾಡಿದರೆ ನಮ್ಮ ಯೋಗಕ್ಷೇಮ ವಹಿಸಿಕೊಳ್ಳೋದಲ್ಲ, ಅವನು ಅನನ್ಯವಾಗಿ ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿರಬೇಕು. ಈ ನೋಡಿ ಲೈಫ್ ಇನ್ಶೂರೆನ್ಸ್ನರ ಯಾರು ಅವರು ಯೋಗಕ್ಷೇಮಂ ವಾಹಮ್ಯಹಂ ಅಂತ ಬರ್ಕೊಂಡಾರ ಅವರು. ನಿಮ್ಮ ಯೋಗಕ್ಷೇಮ ನಾವು ನೋಡ್ಕೊಂತೇವೆ. ಇದು ದುಡ್ಡೆಲ್ಲ ಅವ್ರಿಗೆ ಇಟ್ಟುಬಿಟ್ರೆ ನೀವು ಸತ್ತು ಬಳಕೆ ಹೆಂಡತಿ ಮಕ್ಕಳಿಗೆ ಅವ್ರ ಯೋಗಕ್ಷೇಮ ನೋಡ್ಕೊಂತಾರ. ಅವರು ಇವನು ನಾನು ನೋಡ್ಕೊಂತಾರಂತ ಇವನು ತಿಳ್ಕೊಂಡವನು. ನಿನಗಲ್ಲ, ನೀನು ಸತ್ತು ಬಳಕೆ ನಿನ್ನ ಹೆಂಡತಿ ಮಕ್ಕಳಿಗೆ. ಹಂಗಲ್ಲ ಭಗವಂತ ಹೇಳಿರೋದು. ನಿನ್ನನ್ನೇ ನಾನು ನಿನ್ನ ಯೋಗಕ್ಷೇಮವನ್ನೇ ನೋಡ್ಕೊಂತೇನೆ ಅಂತ ಹೇಳಿದಾನೆ. ಆದರೆ ಗುರುಗೀತೆಯಲ್ಲಿ ಅನನ್ಯಶ್ಚಿಂತೆಯಂತೋಯೇ ಸುಲಭಂ ಪರಮಂ ಸುಖಂ, ಸುಲಭವಾಗಿ ಪರಮ ಸುಖ ನಿನಗೆ ಪ್ರಾಪ್ತವಾಗುತ್ತೆ. ಅದರಿಂದ ಎಲ್ಲ ಪ್ರಯತ್ನದಿಂದ, ಎಲ್ಲ ಭಾವನೆಗಳಿಂದ ನೀನು ಎಲ್ಲ ರೀತಿಯಾಗಿ ಅವನನ್ನೇ ಕುರಿತು ಶರಣ ಹೋಗು, ಅವನನ್ನೇ ಧ್ಯಾನ ಮಾಡು, ಅವನನ್ನೇ ಚಿಂತನೆ ಮಾಡು, ಅವನನ್ನೇ ಪ್ರೀತಿಸು. ಖಂಡಿತವಾಗಿ ಸುಲಭವಾಗಿರ್ತಕ್ಕಂಥ ಪರಮ ಸುಖ, ಬ್ರಹ್ಮ ಸುಖ, ನಿಜವಾದ ಸುಖವೆನ್ನುವಂಥದ್ದು ಪ್ರಾಪ್ತವಾಗುತ್ತದೆ ಅಂತ ಹೇಳಿದ್ರು. ಆ ರೀತಿಯಾಗಿ ಅನನ್ಯತೆಯಿಂದ ತಾನಂದ್ರೆ ಬೇರೆ ಅಲ್ಲ, ಗುರು ಬೇರೆಲ್ಲ. ಹಿಂಗ ಪ್ರೇಮ ಅನ್ನುವಂಥದ್ದು ಒಂದಾಗಿಬಿಡ್ತತಿ. ಪ್ರೇಮ ಅನ್ನುವಂಥದ್ದು ಒಂದಾಗ್ಬಿಡ್ತತಿ. ಅದ್ರಾಗ ಒಂದಾತಂದ್ರೆ ಮತ್ತೆ ಹಿಂದಕ್ಕೆ ಬರೋದಿಲ್ಲ, ಅದು ಹಿಂದಕ್ಕೆ ಹೋಗೋದಿಲ್ಲ, ಇದು ಹಿಂದಕ್ಕೆ ಹೋಗೋದಿಲ್ಲ, ಒಂದಾಗಿಬಿಡ್ತತಿ. ಬೇರ್ಪಡಿಸಲಿಕ್ಕೆ ಬರೋದಿಲ್ಲ. ಅದು ಹಾಲಿನಲ್ಲಿ ಕೂಡಿಸಿಬಿಟ್ರೆ ಬೇರ್ಪಡಿಸಲಿಕ್ಕೆ ಬರೋದಿಲ್ಲ. ಅದರಂತೆ ಗುರು ಶಿಷ್ಯರು ಒಂದಾಗ್ಬಿಟ್ರು ಅಂದ್ರೆ ಬೇರ್ಪಡಿಸಲಿಕ್ಕೆ ಬರೋದಿಲ್ಲ. ಇವೆಲ್ಲ ಪ್ರೇಮದವಲ್ಲ, ಇವಂಗ ಬೇರ್ಪಡಿಸ್ಲಿಕ್ಕೆ ಬಂದ್ಬಿಡ್ತಾವ, ಬೇರಾಗ್ಬಿಡ್ತಾವ, ಭಾಳ ತಿರೋದಿಲ್ಲ ಇವು. ಈ ಪ್ರೇಮಗಳದವಲ್ಲ, ಅದು ಒಂದು ಪ್ರೇಮ ಬಿಟ್ಟಿನ ಎಲ್ಲ ಪ್ರೇಮಗಳು ಅವು ಭಾಳಷ್ಟು ಏನದು ಹಂಗೆ ಮತ್ತು ವಾಪಸ್ ನಿನ್ನ ಕಡೆಗೆ ಬರೋದದು. ಗಾಡಿ ಹೊಡೆದು ಚೆಂಡು ಎಲ್ಲಿ ಬರ್ತದೆ ಅಂದರೆ ನಿನ್ನ ಪ್ರೇಮ ಮತ್ತು ನಿನ್ನ ಹತ್ರ ವಾಪಸ್ ಬರ್ತದೆ ಹೊರತು ಅಲ್ಲಿ ಕೂಡಿಕೊಳ್ಳೋದಲ್ಲ. ಆದರೆ ಪ್ರೇಮ ಅದ್ರ ಹತ್ರನೇ ಇರ್ತದೆ ಹೊರತು ಇಲ್ಲಿ ಕೂಡಿಕೊಳ್ಳೋದಲ್ಲ. ಒಳಗೆ ಚೆಂಡು ಬಂದಂಗೆ ವಾಪಸ್ ಬಂದ್ಬಿಡ್ತೈತಿ. ನಾವು ಯಾವುದೇ ಪ್ರೇಮ ಮಾಡಿದ್ರು ಕೂಡ ವಾಪಸ್ ಮತ್ತೆ ನಮ್ಮ ತರ ಬಂದ್ಬಿಡ್ತದೆ. ಯಾವುದೇ ಪ್ರೇಮ ಮಾಡಿದ್ರು ಕೂಡ ಮತ್ತೆ ವಾಪಸ್ ಬಂದ್ಬಿಡ್ತದೆ. ಅದು ಅಲ್ಲಿರೋದಿಲ್ಲ, ಅದು ಅಂದರೆ ಬೆರೆಯೋದಲ್ಲ ಅಂಥೇಳಿ. ಆದ್ದರಿಂದ ಸದ್ಗುರುವಿನಲ್ಲಿ ಪ್ರೇಮ ಮಾತ್ರ ಅದು ವ್ಯರ್ಥ ಏಕರಸವಾಗಿಬಿಡ್ತು. ಅಂಥ ಏಕರಸವನ್ನು ಹೊಂದಿ ಸದ್ಗುಣ ಪೂರ್ಣವಾಗಿರುವಂಥ ಪ್ರೇಮಾನುಗ್ರಹಕ್ಕೆ ಪಾತ್ರನಾಗಿ ಪುನರಾವೃತ್ತಿ ರಹಿತವಾಗಿರುವಂಥ ಸ್ಥಿತಿಯನ್ನು ಹೊಂದಿದನು. ಗುರುಪಾದಯ್ಯ ಎಂಬಲ್ಲಿಗೆ ಸಿದ್ಧಾವಡ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.